ಸರ್ ಥ್ಯಾಂಕ್ ಯು ನಮ್ಮ ಸ್ಟುಡಿಯೋಗೆ ನೀವು ಬಂದಿದ್ದಕ್ಕೆ. ನಾವು ಇದನ್ನು ಹೇಳೋದು ಬೇಕಾಗಿಲ್ಲ, ನಾವು ನಿಮಗೆ ತುಂಬ ವರ್ಷಗಳಿಂದ ನಾನು ನಿಮ್ಮ ಫ್ಯಾನ್ ಆಯಿತಾ. ಇದು ನಾನು ಮಾತ್ರ ಅಂತಲ್ಲ, ಮೈಸೂರಲ್ಲಿ ನೀವು ಹೆಸರಾಂತ ಒಬ್ಬ ವ್ಯಕ್ತಿ. ನಿಮ್ಮ ಹೆಸರಲ್ಲಿ ರೋಡ್ ಕೂಡ ಮಾಡಿದ್ದಾರೆ. ನಾನು ನಿಮ್ಮ ಬಗ್ಗೆ ಇಂಟ್ರಡಕ್ಷನ್ ಕೊಡೋವಂಥ ಏನೂ ಇದೆ ಇಲ್ಲ, ಯಾಕಂದರೆ ಎಲ್ಲರಿಗೂ ನಿಮ್ಮ ಬಗ್ಗೆ ಗೊತ್ತು. ನೀವು ತುಂಬ ಪರಿಚಿತ ವ್ಯಕ್ತಿ. ನಿಮ್ಮ ಇಂಟರ್ವ್ಯೂಗಳು ತುಂಬ ಜನ ನೋಡಿದ್ದಾರೆ, ಎಷ್ಟೊಂದು ಜನ ನಿಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅಂದರೂ ನನಗೆ ಈ ಇಂಟರ್ವ್ಯೂಲಿ ಸ್ವಲ್ಪ ನಾನು ಇನ್ನೂ ಕೆಲವು ನಿಮ್ಮ ಹತ್ರ ತಿಳ್ಕೊಳ್ಳೋ ತುಂಬ ಇದೆ ವಿಷಯಗಳು. ಈ ಸಾಲದು ಅನ್ಸುತ್ತೆ ಇಂಟರ್ವ್ಯೂಗಳಾಗಿರೋದು. ಸೊ ನಾನು ಇನ್ನೂ ನಿಮ್ಮ ಬಗ್ಗೆ ತುಂಬ ತಿಳ್ಕೊಬೇಕು ಅಂತ ಆಸೆ ಇದೆ. ಅದಕ್ಕೋಸ್ಕರ ನಾನು ಈ ಒಂದು ಪಾಡ್ಕಾಸ್ಟಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ ಸರ್. ಧನ್ಯವಾದಗಳು ಸರ್. ಸರ್, ಟು ಸ್ಟಾರ್ಟ್ ವಿತ್ ಸರ್, ಅಂದರೆ ನೀವು ನೋಡೋಕ್ಕೇ ಯು ಡೋಂಟ್ ಲುಕ್ ಲೈಕ್ ಆರ್ಡಿನರಿ. ಅಂದರೆ ನಿಮ್ಮ ಒಂದು ವೇಷಭೂಷ ಇರ್ಬೋದು ಅಥವಾ ನಿಮ್ಮ ಒಂದು ಫ್ಯಾಷನ್ ಇವಾಗಿನಲ್ಲ, ಮುಂದಿನ ನೀವೊಂದು ಒಂಥರ ಫ್ಯಾಷನ್ ಐಕಾನ್ ಥರನೇ ಅನ್ಕೋಬೋದು. ಏನು ನಿಮ್ಮ ಇನ್ಸ್ಪಿರೇಷನ್ ಸರ್? ಈ ಫ್ಯಾಷನ್ಗೆಲ್ಲ ಯಾರು ಇನ್ಸ್ಪಿರೇಷನ್ ನಿಮಗೆ, ಅಥವಾ ಹೇಗೆ ನೀವು ಈ ಥರ ಒಂದು ಇದನ್ನು ಮೇಂಟೈನ್ ಮಾಡೋಕಂತ ಅನ್ಸುತ್ತೆ ನಿಮಗೆ? ಸರ್, ಏನಂದರೆ ನಾನೊಬ್ಬ ಸಾಮಾನ್ಯ ಆಟೋ ಚಾಲಕ ಸರ್. ನಮ್ಮ ತಂದೆ ಪ್ರೈಮರಿ ಸ್ಕೂಲ್ ಟೀಚರ್, ಅಪ್ಪ ಅಮ್ಮ 67ನೇ ಇಸ್ವಿ ಜನನ ನಂದು ಮೈಸೂರಲ್ಲೇ. ತಾತ ಬಂದು ಚಂದ್ರಮೌಳೇಶ್ವರ ದೇವಸ್ಥಾನದ ಪುರೋಹಿತರಾಗಿದ್ದರು. ನಮ್ಮ ಅಗ್ರದಲ್ಲಿ ಇಲ್ಲಿ ಒಂಟಿಕೊಪ್ಪಲ. ನಮ್ಮ ತಾಯಿಯವ್ರ ತಂದೆ. ಓಕೆ. ನಮ್ಮ ತಂದೆಯವ್ರ ತಂದೆ ಬಂದು ಶಾನ್ಭೋಗರಾಗಿದ್ರು ಮಿರ್ಲೆಯಲ್ಲಿ. ಓಕೆ ಸರ್. ಒಂದು 300-350 ಎಕರೆ ಜಮೀನು ಇತ್ತು. ಓಕೆ ಸರ್. 72ರಲ್ಲಿ ಟೆನೆಂಟ್ ಆ್ಯಕ್ಟ್ ಬಂತು, ಎಲ್ಲ ಹೋಯ್ತು ಬಿಡಿ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ನಾನು ಹೇಳ್ತಾ ಇರ್ತೀನಿ ಎಲ್ರಿಗೂ, ಒಂದು ನೈಟಲ್ಲಿ ಶ್ರೀಮಂತ ಬಡವ ಆಗ್ಬೋದು, ಬಡವ ಶ್ರೀಮಂತ ಆಗ್ಬೋದು, ಏನು ಬೇಕಾನ ಆಗ್ಬೋದು. ದೋಸೆ ಮಗ್ಚಕ್ದಂಗೆ. ಆದರೆ ನಾವು ಲೈಫ್ನ ಯಾವ ಥರ ಬರುತ್ತೆ ಆ ಥರ ತೊಗೊಂಡೋದ್ರೆ ಚೆನ್ನಾಗಿರ್ತೀವಿ. ನಮ್ಮಪ್ಪ ಬಂದವ್ರಿಗೆಲ್ಲ ಹೇಳ್ತಾಯಿದ್ರು, ನಮ್ಗೆ 400 ಎಕರೆ ಜಮೀನಿತ್ತು, ನಮ್ಮಪ್ಪ ಶ್ರೀಮಂತ ಅಂತ. ನಾನು ಕೇಳ್ತಿದ್ದೆ, ಈಗೇನಿದೆ ಅದು ಹೇಳು, ಹಳೇದು ಹೇಳ್ಬೇಡ, ಈಗೇನಿದೆ ಹೇಳು. ನಮ್ಮ ಜನಗಳಿಗೆ ಹೇಳೋದು ಇಷ್ಟೇ, ನೆನ್ನೆ ಚಿಂತೆ ಮಾಡ್ತಾ ನಾಳೆದು ಯೋಚನೆ ಮಾಡ್ತಾ ಇವತ್ತಿನ ಸಂತೋಷ ಹಾಳು ಮಾಡ್ಕೋಬೇಡಿ ಅಂತ. ಸೂಪರ್ ಸರ್. ನಾನು ಎಲ್ರಿಗೂ ಹೇಳೋದೇ. ಸೂಪರ್ ಸರ್. ಸೊ ಈ ಥರ ನನ್ನ ಜೀವನ ಏನೇನೋ ಆಗ್ತಾ ಬಂತು. ನಾನು 76-77 ಹಾವುಗಳ ರಕ್ಷಣೆ ಶುರು ಮಾಡಿದೆ. ಅದು ಹಿಡಿತಿದ್ದೆ. ರಕ್ಷಣೆ ಅಂತ ಗೊತ್ತಿಲ್ಲ, ಪದನೇ ಗೊತ್ತಿಲ್ಲ, ರೆಸ್ಕ್ಯೂನೇ ಗೊತ್ತಿಲ್ಲ. ಓದಿದ್ರೆ ಕನ್ನಡ ಮೀಡಿಯಮ್ಮು, ಹೌದು. ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರೋಲ್ಲ ನನಗೆ. ಆವಾಗ ಏನಾಯಿತು, ಎದುರುಗಡೆ ಹುಡುಗಿ ಕಿರಿಸ್ತಾ ಇಲ್ಲು, ಹಾವು ಹಿಡಿದೆ, ಅದಾಯಿತು. ಅವಳು ಎಲ್ರಿಗೂ ಹೇಳ್ಕೊಂಬಂದ್ಲು, ಯಾರನ್ನೇ ವಿ ಆರ್ ಟ್ರಸ್ ಪಾಸಸ್, ವಿ ಆರ್ ಟೇಕಿಂಗ್ ಇಟ್ಸ್ ಪ್ಲೇಸ್. ಕರೆಕ್ಟ್. ಅವ್ರ ಮನೆಗೆ ಬರೋದು, ಕರೆದು ಹೊರಗೆ ಬಿಡು ಅಂತಿದ್ರು, ಅಲ್ಲೇ ದೂರ ತೋಟಕ್ಕೆ ಬಿಡ್ತಿದ್ದೆ. ಹಾಗೆ ಆ ಹುಡುಗಾಟಿಕೆಯಿಂದ ಬಂದಿದ್ದು ಇಷ್ಟೊಂದು ಫೇಮಸ್ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಅವಾಗ ಯಾರೂ ಇರಲಿಲ್ಲ ಸರ್, ರೆಸ್ಕ್ಯೂರ್ಸ್ ಇರಲಿಲ್ಲ ಆಗ. ಆಮೇಲೆ 92, 91, 92ಲಿ ಜನ ನನಗೆ ಸ್ನೇಕ್ ಅಂತ ಸೇರಿಸಿದ್ರು. ಅಜ್ಜಿ ಶಾಮ ಅಂತ ಹೆಸರಿಟ್ಟು, ನನ್ನ ಮೂಲ ಹೆಸರು ಬಾಲಸುಬ್ರಹ್ಮಣ್ಯ. ಕರೆಕ್ಟ್. ಆ ಅಜ್ಜಿ ಇಟ್ಟು ಜನ ಸ್ನೇಕ್ ಸೇರಿಸಿದ್ರು. ಸ್ನೇಕ್ ಶಾಮ ಆಯಿತು, ಆಟೋ ಡ್ರೈವರ್ ಅದು ಎಲ್ಲ ಆಯಿತು. ನಾನು ಒಂದೇ ಒಂದು ಬ್ಯಾಂಗಲ್ ಆಗ್ತಿದ್ದೆ. ನಾನು ವಿಷ್ಣುವರ್ಧನ್ ಫ್ಯಾನು. ವಿಷ್ಣುವರ್ಧನ್ ಮತ್ತು ರಜನಿಕಾಂತ್ ಫ್ಯಾನ್ ನಾನು ಅನ್ಕೊಂಡೆ ಸರ್. ಆಯಿತಾ. ಆವಾಗ ಏನಾಯಿತು, ರಜನಿಕಾಂತ್ ಸರ್ ನೋಡಿ ಒಂದು ಕಾಪರ್ ಬಳೆ ಹಾಕಿರ್ತಾರೆ ಯಾವಾಗಲೂ. ಹೌದು. ಅಷ್ಟು ದೊಡ್ಡ ಶ್ರೀಮಂತ ಆದ್ರೂ ಒಂದು ಚಿನ್ನದೆಲ್ಲೂ ಹಾಕಿಲ್ಲ. ವಿಷ್ಣು ಸರ್ ನೋಡಿ ಅಷ್ಟು ದೊಡ್ಡ ದುಡ್ಡಿದ್ರು ಒಂದು ಕಡ್ಗ ಹಾಕಿರ್ತಾರೆ. ಅವ್ರಿಗೊಬ್ರು ಸರ್ದಾರ್ಜಿ ಕೊಟ್ಟರು ಕಡ್ಗ ಹಾಕಿರ್ತಾರೆ. ಅದೆರಡೂ ಇದೆ ಇಲ್ಲಿ, ಇಲ್ಲೊಂದು. ಈ ಕಡ್ಗ ನಾನು ಕೊಟ್ಟಿದ್ದು ಹೇಳ್ತೀನಿ ಸ್ಟೋರಿ. ಆ ಥರ ಇರುವಾಗ ನಂದು ಅವಾಗ ಸರ್ ತುಂಬ ಬಡತನ ಸರ್. ನಾನು ತೊಗೊಂಡಿದ್ದು ನಮ್ಮ ಸಾಹುಕಾರನ ಗಾಡಿ ಓಡಿಸಿದ್ದೆ 62-35 ಪಡವರಳ್ಳಿ ಮಹೇಂದ್ರ ಅಂತ. ಅದಾಗ ಒಂದು 8 ತಿಂಗಳಿಗೆ ಸ್ವಂತ ಆಟೋ KSFC ಲೋನಲ್ಲಿ ತೊಗೊಂಡೆ. 35,750 ರೂಪಾಯಿ ಆಟೋಗೆ. 750 ರೂಪಾಯಿ ತಿಂಗ್ಳಿಗೆ ಕಟ್ಟೋಕ್ಕಾಗ್ತಿರ್ಲಿಲ್ಲ. ತಿಂಗಳಿಗೆ ಇವತ್ತೇನು ಅರ್ಧ ಗಂಟೆಲಿ ಹೋಗಿ ಖಾಲಿ ಮಾಡ್ಕೊಂಬರ್ತಾರೆ, 1 ನಿಮಿಷ ಖಾಲಿ ಮಾಡ್ತಾರೆ ದುಡ್ಡನ್ನ. ಆ ಥರ ಇತ್ತು. ಈ ಥರ ಇರುವಾಗ ಒಂಟಿಕೊಪ್ಪಲು ಮತ್ತು ರೈಲ್ವೆ ಸ್ಟೇಷನ್ ಒಂದು ಆಟೋ ಸ್ಟ್ಯಾಂಡು. ಜನಕ್ಕೆ ಗೊತ್ತಾಯಿತು ಒಬ್ಬ ಆಟೋ ಡ್ರೈವರ್ ಹಾವಿಡಿತಾನೆ ಅಂತ, ರಕ್ಷಣೆ ಮಾಡ್ತಾನೆ ಅಂತ. ಅವಾಗ ಒಂಟಿಕೊಪ್ಪಲ್ ಸಚ್ಚಿ ಅಂಗಡಿಗೆ ಬಂದು ಫೋನ್ ನಂಬರ್ ಕೊಟ್ಬಿಟ್ಟೋಗೋರು, 5 ಡಿಜಿಟ್ ನಂಬರ್. ಆಗ ಅದು ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ನನ್ನ ಫ್ರೆಂಡು ಅಕ್ರಮ ಅಂತಿದ್ರು, ಟೀ ಅಂಗಡಿ ಇತ್ತು, ಅಲ್ಲಿ ಕೊಟ್ಬಿಟ್ಟೋಗೋರು. ಆಗ ನಾನು ಆ ಫೋನ್ ನಂಬರ್ ತೊಗೊಂಡು ಕಾಯಿನ್ ಬಾಕ್ಸ್ ಹುಡ್ಕೋಕ್ಕೆ 1 ಕಿಲೋಮೀಟ್ರ್ ಹೋಗ್ಬೇಕಿತ್ತು. ಹಾವು ಬಂದಿರೋರೇ ಫೋನ್ ನಂಬರ್ ಕೊಟ್ಬಿಟ್ಟು ಹೊಟ್ಟೋಗೋರು. ಶ್ಯಾಮ ಬಂದರೆ ಹೇಳಿ, ಸ್ನೇಕ್ ಶ್ಯಾಮ್ ಅಲ್ಲ, ಶ್ಯಾಮ ಬಂದರೆ ಹೇಳಿ. ಓಕೆ. ನಾನು ಕಾಯಿನ್ ಬಾಕ್ಸ್ ಹುಡ್ಕೊಂಡೋಗಿ ತಿರುಗಿಸೋದು ಕಾಯಿನ್ ಬಾಕ್ಸು. ಬಡ್ಡಿ ಮಗನ ಕಾಯಿನ್ ಹಾಕಿ ಸ್ಟ್ರಕ್ ಆಗಿಬಿಟ್ರೆ ಅವ್ನು ಕಾಯಿನ್ ಕೊಡ್ತಿಲ್ಲ ಅಂಗಡಿ ಅವನು. 1 ರೂಪಾಯಿಗೆ ಕಷ್ಟ ಇದ್ದಿದ್ದು ಕಾಲಾಗ. ಸುಮಾರು ಜನ ಜಗಳನೇ ಆಡ್ಬಿಟ್ಟಿದ್ದೆ. ಆಮೇಲೆ ಕಚ್ಕೊಳ್ಳೋದು ಹೋಗ್ತಿದ್ದೆ. ಸರ್ ನಿಮ್ಮ ಆಟೋ ಅಂತ ಹೆಂಗೆ ಕಂಡುಹಿಡಿಯೋದು, ನೀವು ಅಂತ ಹೆಂಗೆ ಕಂಡುಹಿಡಿಯೋದು ಅಂತ ಜನ. ಹೌದಾ, ಸರಿ. ಆಟೋಗೆಲ್ಲ ಸ್ಟಿಕರಿಂಗ್ ಮಾಡಿಸ್ದೆ, ನನ್ನ ತಲೆಗೆ ಬಂದಿದ್ದು ವರ್ಡಿಂಗ್ಸ್ ಎಲ್ಲ ಹಾಕ್ಸ್ದೆ. ನೀವು ಅಂತ ಕಂಡುಹಿಡಿದ ಹೇಗೆ ಅಂದಾಗ ಒಂದು ಹ್ಯಾಟು, ಒಂದು ಬ್ಯಾಂಗಲ್ಸು, ಆಮೇಲೆ ವಿಚಿತ್ರ ಎಲ್ಲ ಸರಗಳು ಇದೆಲ್ಲ ಹಾಕೊಳ್ಳೋಕೆ ಶುರು ಮಾಡಿದೆ. ಸೊ
ಸೊ ಸ್ನೇಕ್ ಶಾಮ್ ಅಂದರೆ ಒಂದು ಪಿಕ್ಚರ್ ಜನಕ್ಕೆ ಬರಬೇಕು ಆ ಥರ ಮಾಡಿಬಿಟ್ಟೆ. ಸ್ನೇಕ್ ಶಾಮ್ ಆಟೋ ಅಂದರೆ ಪಿಕ್ಚರ್ ಬರಬೇಕು ಆ ಥರ ಮಾಡಿಬಿಟ್ಟೆ. ಆಮೇಲೆ ಗೊತ್ತಾಯಿತು ಲೈಫಲ್ಲಿ ನಾವು ಡಿಫ್ರೆಂಟಾಗಿದ್ದಾನೆ ಜನ ನಮ್ಮನ್ನು ಗುರ್ಸೋದು. ನಾನು ಇದೆಲ್ಲ ತೆಗೆದ್ಬಿಟ್ಟು ಒಂದು ಫಾರ್ಮಲ್ ಪ್ಯಾಂಟ್ ಫಾರ್ಮಲ್ ಶರ್ಟ್ ಹಾಕೊಂಡಿದ್ರೆ ಯಾರು ನನಗೆ ಗೊತ್ತಾಗ್ತಿಲ್ಲ. ವಿಚಿತ್ರವಾಗಿರೋ ಕಾರಣನೇ ಜನ ಡೈವರ್ಟ್ ಆಗೋದು. ಒಂದು ಟರ್ನ್ ಲುಕ್ ಕೊಡಬೇಕು, ಜನ ಒಂದು ಲುಕ್ ಕೊಡಬೇಕು, ಯೂನಿಕ್. ಬಟ್ ನೀವು ವಿಚಿತ್ರ ಅಂತ ಹೇಳ್ಬಿಡಿ ಸರ್, ಚೆನ್ನಾಗಿ ಕಾಣ್ತೀರಾ ನೀವು. ಅದೇ ಅದು ಸುಮಾರು ಅಪೋಸ್ಗಳ ಮನೇಲಿ ಇದೆಲ್ಲ ಹಾಕೋಂತಾನೆ ಹಂಗೆ ಹಿಂಗೆ. ಬಟ್ ನಾನು ಒಂದಂತೂ ಹೇಳ್ತೀನಿ ಕೇಳಿ ಸರ್, ನನ್ನ ಇಷ್ಟದಂಗೆ ನಾನು ಬದುಕ್ತಾ ಇದ್ದೀನಿ ಸರ್, ನನಗೆ ನಾನು ಬದುಕ್ತಾ ಇದ್ದೀನಿ ಸರ್. ಯಾರೇನು ಅಂದ್ಕೊಂಡ್ರೆ ನನಗೇನೆ ಸರ್, ಐ ಆಮ್ ಲಿವಿಂಗ್ ಫಾರ್ ಮೈ ಸೆಲ್ಫ್. ಎಲ್ರಿಗೂ ಹೇಳೋದಿಷ್ಟೇ, ಬೇಜಾರಾಗಬೇಡಿ ನೀವು. ಐ ಡೋಂಟ್ ನೋ ಯುವರ್ ಏಜ್ ಆಯ್ತಾ, ಐ ಥಿಂಕ್ ನಿಯರ್ಲಿ 42 ಇರ್ಬೋದು, ಗೊತ್ತಿಲ್ಲ. 45 ಸರ್. ಥ್ಯಾಂಕ್ ಯು, 3 ವರ್ಷ ಕಮ್ಮಿ ಹೇಳಿ. 45. ನಾನು ಕೆಲವ್ರ ಮನೆಗೆ ಹಾವಿನ ರಕ್ಷಣೆಗೆ ಹೋದಾಗ ಹೇಳ್ತಾ ಬರ್ತೀನಿ, ಲಕ್ಷ್ಮೀಪುರಂ, ಕೃಷ್ಣಮೂರ್ತಿಪುರಂ, ಸರಸ್ವತಿಪುರಂ, ಯಾದಗಿರಿ, ಒಂಟಿಕೊಪ್ಪಲ್, ಜಯಲಕ್ಷ್ಮೀಪುರಂ, ರೂಪಾನಗರಿ, ಈಗ ಕುವೆಂಪು ನಗರ, ಸಂಪಾಟ್. ಯಾರ ಮನೆಗೆ ಹೋದ್ರೂ ನೈಟ್ ಟೈಮಲ್ಲಿ ಒಂದು ಅಜ್ಜ ಅಜ್ಜಿ ಇರ್ತಾರೆ, 75-80 years ಓಲ್ಡ್. ಅರ್ಥ ಆಗ್ತದೆ ಹೇಳಿ. ಅಜ್ಜಿ ಹಾಸಿಗೆ ಮೇಲೆ ಇರ್ತದೆ, ತಾತ ಹಾಸಿಗೆ ಮೇಲೆ ಇರುತ್ತೆ. ಇವ್ರನ್ನ ಸ್ಕೌಸರ ಆಗುತ್ತೆ, ಲೈಟ್ ಹಾಕ್ತಾರೆ, ಹಾವು ಕಾಣಿಸುತ್ತೆ, ಸಡನ್ ಕಾಲ್ ಮಾಡ್ತಾರೆ. ಹೋಗ್ತೀನಿ, ಅಜ್ಜಿ ಅಳ್ತಿರುತ್ತೆ, ತಾತ ಹಾಸಿಗೆ ಮೇಲಿದೆ ಕಣಪ್ಪ, ಹುಷಾರಿಲ್ಲ, ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ. ಆಯ್ತು ಸರಿ, ಇಟ್ಕೊಂಡು ಮಕ್ಕಳೆಲ್ಲಿ ಔಟ್ ಆಫ್ ಕಂಟ್ರಿಲಿದ್ದಾರೆ, ಇರಲಿ ಬಿಡಿ, ತಲೆ ಕೆಡಿಸ್ಕೊಬಿಡಿ. ಏನಾದರೂ ಅವ್ರು ಅಲ್ಲಿಂದ ಬರಬೇಕು, ಯಾಕೆ ತಲೆ ಕೆಡಿಸ್ಕೊತೀರ, ಅವ್ರನ್ನ ಯಾಕೆ ಆಯ್ತಾರೆ, ನಾವೆಲ್ಲ ಇಲ್ಲ ಮಾಡ್ತೀವಿ ಬಿಡಿ. ಡೋಂಟ್ ವೇಟ್ ಫಾರ್ ದೆಮ್. ಕೆಲವ್ರು ಅಂತಾರೆ ಹೋಗೋಡ್ರು ಫೋನು ಮಾಡಲ್ಲ, ಏನೂ ಮಾಡಲ್ಲ ಅಂತ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರ? ನೀವೇನೇ ಅವ್ರನ್ನ ಕಳಿಸಿರೋದು. ಅವ್ರನ್ನ ಕಳಿಸುವಾಗಿ ಗೆಟ್ ಟುಗೆದರ್ ಕೊಟ್ರಿ, ನನ್ನ ಮಗ ಔಟ್ ಆಫ್ ಕಂಟ್ರಿಗೆ ಹೋಗ್ತಾ ಇದ್ದೀನಿ, ಎಲ್ಲ ಬನ್ನಿ ಒಂದು ವಿಶ್ ಮಾಡಿ ಅಂತ ಇಡ್ಲಿ ವಡೆ ಪೊಂಗಲ್ ಗಿಂಗಲ್ ತಿನ್ನಿಸಿ ವಿಶ್ ಮಾಡಿ ಕಳಿಸಿದ್ರಿ. ಫ್ಲೈಟ್ ಹತ್ತೋಗ್ಲು ಖುಷಿಯಾಗಿ ಕಳಿಸಿದ್ದೀರಾ ತಾನೇ, ಅವನಲ್ಲಿ ಚೆನ್ನಾಗಿರಲಿ ಅಂತ ಕಳಿಸಿದ್ದೀರಾ. ನಿಮ್ಗೇನು ಆಸೆ, ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ತಾನೇ. ಅವ್ನು ಫೋನ್ ಮಾಡ್ತಾನೆ ಬಿಡ್ತಾನೆ, ಸೆಕೆಂಡ್ರಿ ತಲೆ ಕೆಡಿಸ್ಕೊತೀರ. ಅಲ್ಲಿರಲಿ ಬಿಡಿ, ಎಂಜಾಯ್ ಮಾಡಲಿ, ಅವ್ರ ಪಡೆಗೆ ಅವ್ರು ಇರಲಿ, ನಾವೆಲ್ಲ ಇದ್ದೀವಿ ಇಲ್ಲಿ ಅಂಥೇಳಿ ಸಮಾಧಾನ ಮಾಡಿ ನಾವು ಹಿಡ್ಕೊಂಡಾದ್ಮೇಲೆ ನಾನೀಗ ಒಂದು ಸರ್ವಿಸ್ ಕೊಡ್ತಾಯಿದ್ದೀನಿ. ಏನಂದರೆ, ಈಗ ಅಜ್ಜಿ ತಾತನ ಮನೆಗೆ ಹೋದರೆ ದೊಡ್ಡದಾಗಿ ನಾನು ಫೋನ್ ನಂಬರ್ ಬರೆದ್ಬಿಟ್ಟು ಪಡ್ತೀನಿ. ಏನಕ್ಕೆ ಅಂತಾನೆ, ನೋಡಮ್ಮ ನೀನು ತಾತ ಕಾಲು ಜಾಗ ಬಿದ್ದುಬಿಟ್ಟು ನಡಗಿಡ ಮುರಿದಿದ್ದಾರೆ, ನಂಗೊಂದು ಫೋನ್ ಮಾಡು, ನಾನು ಬಂದು ಅಡ್ಮಿಟ್ ಮಾಡ್ತೀನಿ ಹಾಸ್ಪಿಟ್ಲಿಗೆ. ಅಯ್ಯೋ ಮಗು ತುಂಬ ಥ್ಯಾಂಕ್ಸಪ್ಪ, ನಮ್ಮಂತೂ ಯಾರೂ ಇಲ್ಲ. ಆಯಿತು ಸರಿ, ಪಕ್ಕದ ಮನೆಯವ್ರ ಜೊತೆ ಹೆಂಗಿದ್ದೀರಾ ನೀವು ಅಂತ ಕೇಳ್ತೀನಿ ಫಸ್ಟು. ಅಯ್ಯೋ ಎಲ್ಲ ಜಗಳ ಆಡ್ಬಿಟ್ಟಿದ್ದಾನೆ ತಾತ, ಎಲ್ಲತ್ತ ಜಗಳ ಆಡ್ಬಿಟ್ಟಿದ್ದಾನೆ, ಅವ್ರು ಯಾರ ಜೊತೆ ಮಾತಾಡಲ್ಲ. ಸರ್, ನೀವು ಅರಮನೆಯವ್ರನ್ನೇ ಎದುರಾಕೊಂಡು ನೆರಮನೆಯವ್ರನ್ನ ಎದುರಾಕೋಬಾರ್ದು. ಇದೇ ಇನ್ಸಿಡೆನ್ಸ್ ನಡೀತು ಒಂದು ಕಡೆ. ಒಂದು ತಾತ ಬಿದ್ದೋದಾಗ ಅಜ್ಜಿನ ಕೇಳಿದೆ, ಪಕ್ಕದ ಮನೆ ಹೇಗಿದ್ದಾರೆ ಅಂತ ಕೇಳಿದೆ. ಜಗಳ ಆಡ್ಬಿಟ್ಟಿದ್ದಾರೆ ತಾತ ಮನೆ ಕಟ್ಟುವಾಗ. ಇರಲಿ, ನಾನು ಪಕ್ಕದ ಮನೆಯವ್ರನ್ನ ಕರ್ಕೊಂಬರ್ತೀನಿ, ನೀನು ಅವ್ರಿಗೆ ಏನು ಕೇಳಬೇಕು ಅಂದರೆ, ತಾತ ಏನೋ ತಪ್ಪು ಮಾಡಿಬಿಟ್ಟಿದಾರಪ್ಪ, ಕ್ಷಮಿಸ್ಬಿಡು ದಯವಿಟ್ಟು, ಅದನ್ನು ತಲೆಗೆ ಹಾಕೋಬೇಡ ಅಂತ ಒಂದು ಮಾತು ಹೇಳಬೇಕು ಅವ್ರಿಗೆ. ಅದೊಂದು ಮಾತು ಹೇಳು ಸಾಕು ಅಂತ. ತಾತ ಬಿದ್ದಿದ್ದಾರೆ, ರಾತ್ರಿ 1:30, ನಾನು ಹೋಗ್ತೀನಿ, ಬಾಗಿಲು ತಡ್ತೀನಿ. ಯಾರೇ ಅದು ಅಂತ ಬರ್ತಾರೆ, ಅವಾಜು, ಅಣ್ಣ ಸ್ನೇಕ್ ಶಾಮ್ ಬಂದಿದ್ದೀನಿ ಅಣ್ಣ. ಏನು ಶಾಮಣ್ಣ ಇಷ್ಟು ದೂರ, ಏನು ಸಮಾಜ ನಮ್ಮನೆ ಬಂದುಬಿಟ್ಟಿದ್ಯಪ್ಪ, ಯಾವ ಅವು ಇಲ್ವಲ್ಲಪ್ಪ. ಆಮೇಲೆ ಒಂದು ಈಚೆ ಬರೋಣ, ನನ್ನ ಪಕ್ಕದ ಮೇಲೆ ತಾತ ಬಿದ್ದೋಗಿದ್ದಾರೆ, ನನಗೆ ಎತ್ತಕ್ಕಾಗ್ತಿಲ್ಲ, ಆ್ಯಂಬುಲೆನ್ಸ್ ಬಂದಿದೆ, ಅವರೊಬ್ಬರು ನಾವು 4 ಜನ ಎತ್ತೋಣ ಬರೋಣ ಅಂತ. ಸರಿ ಬರ್ತಾರೆ. ಜಗಳ ಆಡ್ಬಿಡಿದಾರಪ್ಪ, ಬಾಗುರಿ ಹೀಗೆಲ್ಲ ಅದೆಲ್ಲ ನೋಡಬೇಡ, ಆವಾಗಲಾಡ. ಅಜ್ಜಿ ಬಂದಿದ ತಕ್ಷಣ ಹಿಂಗಂತಾರೆ, ಎತ್ಕೊಂತೀವಿ, ಒಳಗಾಗ್ತೀವಿ. ನಾನು ಹಾಸ್ಪಿಟ್ಲಿಗೆ ಸೇರ್ಸೋಕೆ ಹೋಗೋ ಮುಂಚೆ ಅವ್ನಿಗೆ ಹೇಳ್ತೀನಿ, ಅಜ್ಜಿ ನೀ ಗಾಬರಿ ಆಗಬೇಡ, ಇನ್ನು ನನಗೆ ಫೋನ್ ಮಾಡಬೇಡ, ಅಣ್ಣಗೆ ಫೋನ್ ಮಾಡು, ಪಕ್ಕದ ಮನೆ ಅವನು, ಹೋಗಿ ಕರಿ, ನಾಚಿಕೆ ಯಾಕೆ, ಕಷ್ಟದಲ್ಲಿದೆ ಕರಿ, ಬರ್ತಾನೆ. ಅಣ್ಣ ಬರಲಿಲ್ಲ ನೀನು, ಹೇಳೋಣ ಹಿಂಗಂತ್ಯಾ, ಬರ್ದೇ ಇರ್ತೀನಾ, ಆಯಿತು. ನೆಕ್ಸ್ಟ್ ನಾನು ಯಾಕೆ, ಪಕ್ಕದ ಮನೆ ಚೆನ್ನಾಗಿದ್ದರೆ ದೂರದಲ್ಲಿ ನೆಂಟ್ರಾಕ್ ಬರಬೇಕು. ಕರೆಕ್ಟ್. ಆಮೇಲೆ ತಂದು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ, ಅವ್ರ ಮಕ್ಕಳಿಗೆ ವಾಟ್ಸಪ್ ಮೆಸೇಜ್ ತೊಗೊಂಡು, ನಿಮ್ಮ ತಂದೆ ಹತ್ರ ಅಡ್ಮಿಟ್ ಮಾಡಿದ್ದೀವಿ, ತಾಯಿ ಅಡ್ಮಿಟ್ ಮಾಡಿದ್ದೀವಿ, ನೀವು ಮಿಕ್ಕಿದ್ದು ನೋಡ್ಕೊಳ್ಳಿ. ನಮ್ಮ ಕೆಲಸ ಅಷ್ಟೇ. ಈಗೇನಾಗ್ಬಿಟ್ಟಿದೆ ಪ್ರಾಬ್ಲಮ್ ಅಂದರೆ, ಹಿಂದೆ 25-30 ವರ್ಷ ಹಿಂದೆ ಅಮೇರಿಕಾ ಮಕ್ಕಳಿಗೆ ಅವರ ಪೇರೆಂಟ್ಸ್ ಹೇಳೋರಂತೆ, ಇಂಡಿಯನ್ ಮಕ್ಕಳು ನೋಡಿ ಕಲ್ತ್ಕೊಳ್ಳಿ, ಭಾರತದ ಮಕ್ಕಳನ್ನ 3 ಲಕ್ಷ 9 ಅಂತಾರೆ, 2 ಲಕ್ಷ 4 ಅಂತಾರೆ, 2 ಲಕ್ಷ 10 ಅಂತಾರೆ. ಹೌದು.
ನೀವು ಕ್ಯಾಲ್ಕುಲೇಟರ್ ತೊಗೋತೀರಾ 2000 ಕ್ಯಾಲ್ಕುಲೇಟರ್ ತೊಗೋತೀರಾ ನೋಡಿ ಅಂತ. ಇವಾಗ ನಮ್ಮ ಮಕ್ಳು ಏನಾಗಿದ್ದಾರೆ, ಸ್ಕೂಲ್ಗಳಲ್ಲಿ ಮಗ್ಗಿನೇ ಹೇಳ್ಕೊಡ್ತಿಲ್ವಲ್ಲ, ಗೌರ್ಮೆಂಟ್ ಸ್ಕೂಲ್ ಬಿಟ್ಟರೆ ಇನ್ನೆಲ್ಲೂ ಮಗ್ಗಿ ಹೇಳ್ಕೊಡ್ತಿಲ್ವಲ್ಲ. ನಮಗೆ ಕೂರಿಸ್ಬಿಟ್ಟು ಮಗ್ಗಿ ಹೇಳ್ಕೊಡು ಅಂದರೆ ಶುರು 2 1 2 2 4 2 3 6 2 4 8 2 5 10 ಅಂತ 2 10 20 ಅಂತಿದ್ವಿ ಅಂತ ಪವರ್ ನಮಗೆ ಅದು ಮಾಸಲ್ಲಿ. ಸರ್ ನಾನು ನಿನ್ನೆ ಒಂದು ಹೇಳ್ತೀನಿ, ನಿನ್ನೆ 1000 ಜನ 10 ರೂಪಾಯಿ ಕೊಟ್ಟರೆ ಎಷ್ಟು ದುಡ್ಡು ಬರುತ್ತೆ ಅಂತ ನಾವು ಮಾತಾಡ್ಕೊಂಡಾಗ ನಮ್ಮ ಆಫೀಸಲ್ಲಿ ಕ್ಯಾಲ್ಕುಲೇಟರ್ ತೆಗೆದು ಕಾಣ್ತಾ ಇದ್ದೀವಿ 1000 ಇಂಟು 10 ಅಂದರೆ ಇಷ್ಟು ಸಿಂಪಲ್ ಮ್ಯಾಥಮೆಟಿಕ್ಸ್ ನಾವು ಕರೆಕ್ಟ್ ನೀವು ಹೇಳಿ ಸರ್ ಅಲ್ವಾ? ಕರೆಕ್ಟ್ ಸರ್. ಮಕ್ಕಳಿಗೆ ನಾವು ಯಾಕೆ ಈ ಥರ ಅಂದರೆ ನಮಗೆ ವಿದ್ಯೆ ನೈವೇದ್ಯ. ಆದರೆ ನಮ್ಮ ಪಾಠ ಹೇಳ್ಕೊಟ್ರು ಗುರುಗಳು ಹೆಂಗೆ ಅಂದರೆ ನಮ್ಮ ವಿದ್ಯೆ ಜೊತೆ ವಿನಯ ಜೊತೆ ಜ್ಞಾನ ಹೇಳ್ಕೊಟ್ರು. ಕರೆಕ್ಟ್ ಸರ್. ನಮ್ಮ ತಂದೆ ತಾಯಿ ಟೀಚರ್ಸ್, ನಾನು ಟೀಚರ್ ಮಗನೇ ಸರ್. ನನ್ನ ಅಪ್ಪ ಅಮ್ಮ ಇಬ್ಬರು ಟೀಚರ್ಸ್. ನಮ್ಮ ಅಪ್ಪ ಅಮ್ಮ ಕನ್ನಡ ಮಾಸ್ಟರ್, ಅಪ್ಪ, ತಾಯಿ ಹಿಂದಿ ಟೀಚರ್. ಅವರು ಕನ್ನಡ ಹಿಂದಿಗಿಂತ ಲೈಫಲ್ಲಿ ಹೆಂಗೆ ಬದುಕಬೇಕು ಮಕ್ಕಳು ಅಂತ ಹೇಳ್ಕೊಟ್ಟಿರೋದೇ ಜಾಸ್ತಿ. ಅದು ಖಂಡಿತ ಸರ್, ಅದು ನೀವು ಹೇಳಿದ್ದು ಕರೆಕ್ಟ್. ನೋಡಿ, ನಾವು ಬರ್ತನಾಗ ಸರ್ ಅವಾಗ ದುಡ್ಡಿರಲಿಲ್ಲ, ಫುಡ್ ಇತ್ತು. ಇವಾಗ ದುಡ್ಡಿದೆ, ಫುಡ್ ಸಿಗಲ್ಲ. ನೆಕ್ಸ್ಟ್ ವಾರ್ ಫಾರ್ ವಾಟರ್ ಆ್ಯಂಡ್ ಫುಡ್ ಸರ್. ಮೇಯ್ನ್ ನೆಕ್ಸ್ಟ್ ದೊಡ್ಡ ಹೊಡೆದಾಟ ಆಗುತ್ತೆ ನೀರಿಗೆ ಮತ್ತು ಆಹಾರಕ್ಕೆ. ದೊಡ್ಡ ಗಲಾಟೆ ಆಗುತ್ತೆ. ಯಾಕೆಂದರೆ ಬೆಳೆಯೋರಿಲ್ಲ, ತಿನ್ನೋರು ಜಾಸ್ತಿ ಆದರು. ಇವತ್ತು ನೋಡಿ ಮನೇಲಿ ಅಡುಗೆ ಮಾಡೋದೇ ಕಮ್ಮಿ ಆದರು. ಎಲ್ಲ ಆರ್ಡ್ರ್ ಮಾಡಿ, ನಿಮಗೆ ಫೋನ್ ಎತ್ಕೊಂಡು ಆರ್ಡ್ರ್ ಮಾಡಿದ್ರೆ ನಿಮ್ಗೆ ಏನು ಬೇಕು ಸರ್ ಎಲ್ಲ ಸಿಗುತ್ತೆ, ಎಲ್ಲ ಬರುತ್ತೆ. ಎಸ್ ಸರ್. ಏನು ಬರಲ್ಲ ಹೇಳಿ? ವಾಟ್ ಎವರ್ ಯು ವಾಂಟ್ ಯು ವಿಲ್ ಗೆಟ್ ಫ್ರಮ್ ದ ಫೋನ್. ಸೊ ಈಗ ಈಗ ಅದೊಂದು ರಿಯಾಲಿಟಿ ಆದರೆ ಈಗ ನಾವು ಏನು ಚೇಂಜಸ್ ಮಾಡ್ಕೋಬೇಕು ಸರ್ ನಮ್ಮ ಒಂದು ಇದರಲ್ಲಿ? ಅಂದರೆ ಆಸ್ ಅ ಪೇರೆಂಟ್, ಈಗ ಅಪ್ಪ ನನಗೆ 2 ಮಕ್ಕಳಿದ್ದಾರೆ. ಆಸ್ ಅ ಪೇರೆಂಟ್ ನಾನು ಏನು ಮಾಡ್ಬೋದು? ನೀವು ಬುಕ್ ಓದಿ, ಮಗು ಬುಕ್ ಓದುತ್ತೆ. ನೀವು ಮೊಬೈಲ್ಗೆ ಮಗು ಮೊಬೈಲ್ ಇಟ್ಕೊಳ್ಳುತ್ತೆ. ಆ ಅಭ್ಯಾಸ ನಾವು ಹೆಂಗೆ ನೀವು ಬದಲಾಯಿಸ್ಕೋಬೇಕು, ಒಂದೊಂದೇ ಬದಲಾಯಿಸ್ಕೋಬೇಕು. ದಿನಕ್ಕೆ 2 ಪೇಜ್ ಓದೋದು ಕಲ್ತ್ಕೋಬೇಕು. ಹಿಂದೆ ನಾವು ಯೋಚನೆ ಮಾಡಿ, ತಾತ ಹೇಗೆ ನಡೀತಾರೆ ತೋರ್ಸಕ್ಕಂದ ಅಂದರೆ ಕೈ ಕಟ್ಕೊಂಡು ನಡೆಯೋದು ತೋರಿಸೋದು. ಅಜ್ಜಿ ಏನು ಮಾಡ್ತಾಳೆ ಹೇಳಕ್ಕಂದ ಪಾತ್ರೆಲಿ ಅಡುಗೆ ಮಾಡೋದು. ಅಪ್ಪ ಹೆಂಗೆ ಬೈತಾನೆ ಅಂತಾನೆ. ಈಗ ಎಲ್ಲಿ ಕೇಳ್ತಾ ಇದ್ದೀರಾ ಅದನ್ನ ನೀವು? ಮಗು ಗಲಾಟೆ ಮಾಡಿ ಮೊಬೈಲ್ ಕೊಟ್ಟು ಕುಡಿಸ್ತೀರಾ. ಏನಾಗ್ತಾ ಇದೆ ಅಡಿಕ್ಷನ್ನು? ಕರೆಕ್ಟ್. ಮೊಬೈಲ್ ಇದೆ, ಮಗು ಆಟ ಮಾಡುತ್ತೆ. ನಮಗಿಂದ ಗಿಲ್ಕಿ ತಂದು ಕೊಡೋರು, ಟರ ತಂದು ಕೊಡೋರು, ಕೋತಿ ತಂದು ಕೊಡೋರು, ಆಟ ಆಡೋಕ್ಕೆ ತೊಟ್ಲಿಗೆ ಇದು ಕಟ್ಟೋರು. ಇವಾಗ ಮೊಬೈಲ್ ಕೊಟ್ಬಿಡ್ತಾರೆ. ಕರೆಕ್ಟ್ ಸರ್. ಸೊ ಏನಾಗುತ್ತೆ ಅಂದರೆ ಸರ್, ನೀವು ಫುಡ್ಡು ಒಂದೊತ್ತು ಫುಡ್ ಕಮ್ಮಿ ಮಾಡಿದ್ರೆ ಪರವಾಗಿಲ್ಲ, ನಿದ್ದೆ ಮಾತ್ರ ಹಾಳು ಮಾಡಿಕೊಂಡ್ರೆ ಮನುಷ್ಯನ ಆಯ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಏನಕ್ಕದು? ಟೆನ್ಷನ್ ಸರ್. ನಿದ್ದೆ ಇರೋದು, ಹಸಿಯೋದು, ಇದೆಲ್ಲ ಆ ಪಾರ್ಟಲ್ಲಿಲ್ಲ, ಇಲ್ಲಿರೋದು. ಇದು ಫ್ರೀ ಆಗಿದ್ದರೆ ಎಲ್ಲನೂ ಸುಗಮವಾಗಿ ನಡೆಯುತ್ತೆ. ನಿಮಗೆ ಬೇಜಾರಾಗಿದ್ದಾಗ ಊಟ ಸೇರಲ್ಲ ಸರ್. ಖಂಡಿತ ಸರ್. ಬಟ್ ಇದೆಲ್ಲ ನೋಡಿ ಸರ್, ಈಗ ಸಾರಿ ಟು ಸೇ ದಿಸ್ ಸರ್, ಬಟ್ ಎಲ್ಲರೂ ನಿಮ್ಮಷ್ಟು ಲಕ್ಕಿ ಇಲ್ಲ ಅಂತ ನಾನು ಹೇಳ್ತೀನಿ. ಈಗ ಎಷ್ಟೊಂದು ಜನ ನಾವು ಪ್ರಪಂಚ ನೋಡ್ಕೊಂಬಂದ್ರೆ, ಈಗ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳಿರ್ಬೋದು, ಅವ್ರಿಗೆ ಇರುವ ಒಂದು ಶಿಫ್ಟು ಇರ್ಬೋದು. ಅವ್ರು ಕೆಲಸ ಮಾಡಲ್ಲ ಅಂದರೆ ಸಂಬಳ ಕೊಡಲ್ಲ ಅವ್ರಿಗೆ. ಈಗ ಇಷ್ಟೊಂದು ಪಾಪ್ಯುಲೇಷನಲ್ಲಿ ಎಲ್ಲರೂ ಸರ್ವೈವ್ ಆಗಬೇಕು ಅಂದರೆ ಎಲ್ಲರೂ ಬೇರೆ ಥರ ಅವೈಲೇಬಲ್ ಕೆಲಸಗಳನ್ನ ಅವ್ರು ಮಾಡಲೇಬೇಕಾಗತ್ತೆ. ಸೊ ಈ ಥರ ಒಂದು ಸಂದರ್ಭದಲ್ಲಿ ಎಲ್ಲರೂ ಹೇಗೆ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಸರ್? ಇದೊಂದು ಅಂದರೆ ನೆಮ್ಮದಿಯಾಗಿಯೂ ಇರಬೇಕು, ಅವರು ಜೊತೆಗೆ ಕೆಲಸನೂ ಮಾಡಬೇಕು, ಈ ಥರ ಒಂದು ಕಾಂಪ್ಲೆಕ್ಸ್ ಜೀವನದಲ್ಲಿ ಜೀವನನೂ ಮಾಡಬೇಕು. ಆ ಥರ ಹೇಗೆ ಸಾಧ್ಯನಾ ಅದು ನಾವು ಮಾಡೋಕ್ಕೆ? ನೀವು ಹೇಳ್ತಾರ ಹಂಗೆ ಸರ್. ಹಿಂದೆ ಬದುಕಿದ್ರಲ್ವ ಸರ್, ಎಲ್ಲ ಖಂಡಿತ ಬದುಕಿದ್ರು. ಹೌದು, ಅಲ್ಪ ತೃಪ್ತರವರು ಎಷ್ಟಿದೆ ಅಷ್ಟೆಲ್ಲ ಬದುಕ್ತಿದ್ರು. ಇವತ್ತು ಏನಾಗಿದೆ ಅಂದರೆ, ಇನ್ನೊಬ್ಬರು ನೋಡಿ ನಾವು ನಮ್ಮ ಲೈಫ್ ಹಾಳು ಮಾಡ್ಕೊತಾ ಇದ್ದೀವಿ. ಕಂಪ್ಯಾರಿಸನ್. ಸರ್, ನನಗೆ 800 ಕಾರು, 82 ಮಾಡಲು ನಂಗೆ ಸಾಕು. ಇಟ್ಸ್ ಎನಫ್ ಟು ಮೀ. ನನಗೇನು ಅಲ್ಲಿಗೆ ಹೋಗ್ಬೇಕು, ಆ ಜಾಗಕ್ಕೆ ಸೇರ್ಬೇಕಷ್ಟೇ. ಇವತ್ತು ನಾನು ಲೋನ್ ಕೇಳಿದ್ರು ಕೊಡ್ತಾನೆ, ಯಾವುದಕ್ಕೆ ಬೇಕಾದ್ರೆ ಕೊಡ್ತಾನೆ. ಎಸ್ ಸರ್. ಹ್ಯಾಂಡ್ ಓವರ್ಗೆ ಬೇಕಾ ಕೊಡ್ತಾನೆ. EMI ನನ್ನ ತಲೆಗೆ ಬೀತ್ತಾ, ಟೆನ್ಷನ್ ಸ್ಟಾರ್ಟ್ ಆಯ್ತು. ಮತ್ತೆ ಶುರು ಕಳಿಸ್ತಾನೆ ನೋಟಿಸ್ ಕಟ್ಟಲಿಲ್ಲ ಅಂದರೆ. ನಾನು ನನ್ನ ಫಾಲ್ಸ್ ಪ್ರೆಸ್ಟೀಜಿಗೆ ತೊಗೊಂಡ್ಬಿಟ್ಟೆ ಅಂದ್ಕಳೆ. ಎಸ್ ಸರ್. ಆಯಿತಾ? ರಿಬಾಕ್ಗೆ ಹಾಕಬೇಕು ಶೂಸು, ಆಮೇಲೆ ಸೊಲಿನೇ ಹಾಕಬೇಕು, ಇದೇ ಜೀನ್ಸ್ ಹಾಕಬೇಕು, ಪಬ್ಬೆ ಜೀನ್ಸ್ ಹಾಕಬೇಕು. ಅದು ಆ ಕಂಪ್ಯಾರಿಸನ್ ಬೇಕಾಗಿಲ್ಲ ಅಂತ ಪ್ರೆಸ್ಟೀಜು. ಎಸ್ ಸರ್. ಸರ್, ಈ ನೋಡಿ ಒಂದು ವಿಷಯ ಹೇಳ್ತೀನಿ ಸರ್. ನೀವು ಒಂದು ದೊಡ್ಡ ಮನೆ ಕಟ್ಟಿದ್ದೀರ, ಭಗವಂತ ನಿಮಗೆ ಕೊಟ್ಟಿದ್ದಾನೆ, ಕಟ್ಟಿದ್ದೀರ. ಈಗ ನಿಮಗೆ ಗೊತ್ತು ಸರ್, ಎಷ್ಟೋ ಜನ ಪಾಪ ಸಾಫ್ಟ್ವೇರ್ ಇಂಜಿನಿಯರ್ಗಳೇನು ಮಾಡಿದ್ರು, ಒಳ್ಳೆ ಸಂಬಳ ಬರುತ್ತೆ ಅಂತ ಕಾರ್ ತೊಗೊಂಡು, EMIಲಿ ಮನೆ ತೊಗೊಂಡ್ರು, ಏನೇನೋ ಮಾಡಿದ್ರು. ರಿಸೆಷನ್ ಬಂದು ತೆಗೆದಾಕ್ಬಿಟ್ರು, ಫೈರ್ ಅಂದರು. ಆಯಿತು, ಮುಗಿತು. ಎಷ್ಟು ಜನ ಸೂಸೈಡ್ ಮಾಡ್ಕೊಂಡ್ರು ಸರ್? ತುಂಬ ಜನ. ಎಷ್ಟು ಜನ ಬೀದಿಗೆ ಬಂದರು ಸರ್? ಎಸ್. ನಾನು ಅದಕ್ಕೆ ಎಲ್ಲರಿಗೂ ಹೇಳೋದು, ಗಳಿಕೆಗಿಂತ ಉಳಿಕೆ ಮುಖ್ಯ. ಇವತ್ತು ನಿನಗೆ 1000 ರೂಪಾಯಿ ನಿನ್ನ ಜಾಬಲ್ಲಿ ಬಂದಿದೆ ಅಂದರೆ ನಾಳೆ 1000 ರೂಪಾಯಿ ಇದೇ ಥರ ಬರುತ್ತೆ ಅಂತ ಈ 1000 ರೂಪಾಯಿ ಖರ್ಚು ಮಾಡಿದ್ರೆ ನಾಳೆ ಬರದೇ ಇರ್ಬೋದು.
ಈ 1000 ರೂಪಾಯಿಲಿ 500 ರೂಪಾಯಿ ತೆಗೆದಿಟ್ಟಿರು, ನಾಳೆ ಬರಲಿಲ್ಲ ನೀ 500 ರೂಪಾಯಿ ಬ್ಯಾಲೆನ್ಸ್ ಮಾಡುತ್ತೆ ನಿನಗೆ. ಕರೆಕ್ಟ್ ಸರ್. ಮತ್ತು ನಮ್ಮ ಜೀವನ ಶೈಲಿನೂ ಸ್ವಲ್ಪ ಮಿನಿಮಲಿಸ್ಟಿಕ್ ಆಗಿ ಇಟ್ಕೊಂಡ್ರೆ ಅದು ಒಳ್ಳೇದಲ್ಲ ಸರ್. ನಮ್ಮ ಬೇಡಿಕೆನೇ ಕಮ್ಮಿ ಆಗೋದ್ರೆ ಸಂಪಾದನೆ ಅಷ್ಟೊಂದು ಬೇಕಾಗಲ್ಲ ಸರ್. ಮನುಷ್ಯಂಗೆ ಬೇಕಾಗಿರೋದು ಏನು ಸರ್? ನೀರು, ಆಹಾರ, ಗಾಳಿ, ಬೆಳಕು, ಊಟ, ನಿದ್ದೆ ಅಲ್ವಾ? ಎಸ್ ಸರ್. ನಿಮ್ಗೆಲ್ಲ ಇರುವಾಗ ಇನ್ನೂ ಬೇಕು ಅಂತಿರಲ್ಲ, ಆಸೆ ಇರಬೇಕು, ದುರಾಸೆ ಯಾಕೆ? ನನಗೆ ಕಷ್ಟ ಏನು ಕಷ್ಟ ನಿನಗೆ? ಮನೇಲಿ ಮಲಗ್ತಿದ್ದೀಯಾ, ಬಾಡಿಗೆ ಮನೆ ಸ್ವಂತ ಮನೇಲಿ ಲೀಸ್ ಅದು ಬೇಡ, ಮನೇಲಿ ಮಲಗ್ತಾ ಇದ್ದೆ. ಚಳಿ ಆದರೆ ಒದಗೋತೆ, ಸೆಕೆ ಆದರೆ ಫ್ಯಾನ್ ಹಾಕೋತೆ, 2 ಹೊತ್ತಿಲ್ಲನೂ 1 ಹೊತ್ತು ಊಟ ಮಾಡ್ತೀಯ, ಮಕ್ಕಳನ್ನ ಒಳ್ಳೆ ಸ್ಕೂಲ್ಗೆ ಸೇರಿಸಿದ್ಯಾ, ಇನ್ನೇನು ಕಷ್ಟ? ನಿಂಗೆ ಕಷ್ಟ ಯಾಕಂದ್ರೆ ಪಕ್ಕ ಮೇಲೆ ನೋಡ್ತಾ ಇದ್ದೇನೆ ನಾವು, ಅಲ್ಲೇ ಶುರು ಆಗೋದು ಆಯಿತಾ? ಒಂದು ನಿಂಗೆ ಕಷ್ಟ ಅಂತೀಯಲ್ಲಪ್ಪ. ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋದರು 14 ವರ್ಷ. ಸೀತೆನ ರಾವಣ ಸಾಹೇಬರು ಎತ್ಕೊಂಡೋದ್ರು. ರಾಮ ಎಷ್ಟು ಪಡೆದಾಡಿದ್ರು, ಆಂಜನೇಯ ಸಿಕ್ಕಿದ್ರು, ಆಂಜನೇಯಂಗೆ ತೊಂದರೆ ಆಯಿತು, ಜಟಾಯು ಕತ್ತಿ ಎಟ್ಬಿತ್ತು. ಯೋಚನೆ ಮಾಡಿ, ಒಬ್ಬರಿಂದ ಹೆಂಗೆ ಇವ್ರಿಗೆ ಚಿನ್ನದ ಜಿಂಕೆ, ಅದು ಮೋಹ, ಅದು ಚಿನ್ನದ ಜಿಂಕೆ ಆಸೆ ನೋಡಿ, ಆಸೆ ದಟ್ ಆಸೆ ಅವಳು ಎಲ್ಲಿ ಹೇಳ್ಕೊಂಡು ಹೋಯ್ತು ಸೀತೆನ? ಹೌದು, ಕಾಡಲ್ಲಿ. ನಿಂಗೆ ಹೇಳ್ತಾ ಇರೋದು ಕತೆ, ಕಾಡಲ್ಲಿ ನೀವು ಇರುವಾಗ, ಕಷ್ಟದಲ್ಲಿರುವಾಗ ಅಂದರೆ ಜನಕ್ಕೆ ಹೆಂಗೆ ತೊಗೊಂಡು ಅಂದರೆ ಇಟ್ಸ್ ರಿಲೇಟೆಡ್ ಟು ಅವರ್ ಲೈಫ್. ಅಬ್ಸಲ್ಯೂಟ್ಲಿ. ಈಗ ನೀವು 3 ಜನ ಇದ್ದೀರಾ, ಚಿನ್ನದ ಜಿಂಕೆ ಕಾಣ್ತು, ನಂಗೆ ಅದು ಬೇಕು ಅಂದಿದ ತಕ್ಷಣ ರಾಮ ಹೋಗಿದ್ದು, ಅಲ್ಲಿಂದನೇ ಎಲ್ಲ ಶುರು ಆಯಿತು. ಆ ಲಕ್ಷ್ಮಣ ಅಂತ ಜಿಂಕೆ ಅಲ್ಲಿ ರಾವಣ ಕಿರಿಸ್ತಾರೆ. ಅಲ್ಲಿ ಅವಾಗ ಏನಾಗುತ್ತೆ, ಅಣ್ಣಿಗೆ ಏನೋ ಆಗಿರಬೇಕು, ಹೋಗು ಅಂತ ಸೀತೆ ಹೇಳ್ತಾರೆ. ಲಕ್ಷ್ಮಣ ಏನು ಮಾಡ್ತಾರಾಗ? 3 ರೇಖೆ ಹಾಕ್ತಾರೆ. ಇದನ್ನು ದಾಟ್ ಬರಬೇಡಿ ಅಂತ ಹೇಳಿರ್ತಾರೆ. ಅಂದರೆ ಈಗಿನ ಮಕ್ಕಳಿಗೆ ಹೇಳಿದ ಮಾತು ಕೇಳು, ಇದನ್ನು ದಾಟಬೇಡ ಅಂತ. ಆದರೂ ಸೀತೆ ಏನು ಮಾಡ್ತಾರೆ? ದಾಟ್. ಅವಾಗ ಏನೋ ಅಂತ ಅನಾಹುತಾಯಿತು. ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಲೈಫ್ಗೆ ರಿಲೇಷನ್ ಅದು. ಆಸೆ ಹಿಂದೆ ಹೋಗಿ ನೀ ಹೇಳಿದ್ದಕ್ಕೆ ಹೋಗಿದ್ದು, ಅಲ್ಲಿ ಸಿಕ್ಕಾಕೊಂಡಿದ್ದು. 3 ಬರಬೇಡ ಅಂತ ಹೇಳಿದೆ, ಬಂದೆ ಸಿಕ್ಕಾಕೊಂಡೆ, ರಾವಣ ಎತ್ಕೊಂಡೋದ್ರು. ಅಲ್ಲಿ ನೀನೇನು ತೊಂದರೆ ಆಯಿತು, ಯಾರ್ಯಾರು ಸಿಕ್ಕಿದ್ರು, ಆಯಿತು, ಇದಾಯಿತು. ಈಗ ಪಾಂಡವರು ಎಷ್ಟು ಅಜ್ಞಾತವಾಸ, ಯಾವ್ಯಾವ ವೇಷ ಬದಲಿಸ್ಕೊಂಡು ಅರ್ಜುನ ಬೃಹನ್ನಳೆ ಆದರು, ಎಷ್ಟು ಕಷ್ಟಪಟ್ಟರು. ಅಷ್ಟು ಕಷ್ಟ ನಿಂಗಿಲ್ಲ ಮಾರ್ಯ, ಖಂಡಿತ ಇಲ್ಲ. ಆರಾಮಾಗಿದ್ದೀರಾ. ನಾವು ತಂದ್ಕೊಳ್ಳೋದು, ಇನ್ನೊಬ್ರು ನೋಡಿ ಅವನು ಅದು ತೊಗೊಂಡ, ಅವನು ಇದು ತೊಗೊಂಡ, ನಾನು ತೊಗೊಂಡಿಲ್ಲ. ಅವ್ನು ಟೆನ್ಷನ್ಲಿ ಬದುಕ್ತಾ ಇದ್ದಾನೆ, ಅವ್ನ ಕಷ್ಟ ಅವ್ನಿಗೆ ಗೊತ್ತು. ಹೌ ಈಸ್ ಲಿವಿಂಗ್ ಇನ್ ದ ಬಿಗ್ ಹೌಸ್ ಅಂತ ಅವ್ನಿಗೆ ಈ ಸ್ಯಾಂಗ್ ಫೆರಾರಿ ಕಾರ್ ಅಂತಲ್ಲ, ಅದು ಹಿಂದೆ ಏನೇನು ನೋವಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಹೀರೋಯಿಸಮ್ ಇದೆಯಲ್ಲ, ಒಂದ್ಸಲಿ ಹೀರೋ ಆದಮೇಲೆ ಹೀರೋಯಿಸಮ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದು ಇಳಿಯೋಕ್ಕಾಗಲ್ಲ ಒಂದು ಲೆವೆಲ್. ಆಗಲ್ಲ ಸರ್. ಅಂದರೆ ನೀವು ಹೇಳ್ತಿರೋದು ನೋಡ್ಕೊಂಡ್ರೆ ನನಗೆ ಈ ಪೇರೆಂಟಿಂಗೇ ಪ್ರಾಬ್ಲಮ್ಮ ಸರ್. ಅಂದರೆ ನಮ್ಮ ಅಪ್ಪ ಅಮ್ಮ ನನ್ನ ಪ್ರೀತಿ ಮಾಡ್ತಾಯಿದ್ರು. ಈಗ ನಾನು ಒಂಥರ ನೀವು ಹೆಂಗೆ ಜೀವನ ಮಾಡ್ತಾ ಇಷ್ಟಪಡ್ತೀರ, ನಾನು ಅದೇ ಥರ ಜೀವನ ಮಾಡೋದು. ಬಟ್ ಈಗಿನ ಜನ್ರೇಷನ್ ಇದೆ, ಈಗಿನ ಜನ್ರೇಷನ್ ಬರ್ತಾ ಇರೋದೇ ತುಂಬ ನೀವು ಹೇಳ್ದಂಗೆ ಕಂಪ್ಯಾರಿಟಿವ್ ಇದು ಮಾಡ್ಕೊಳ್ಳೋದು, ಅಪ್ಪ ಅಮ್ಮ ತುಂಬ ಕಂಪ್ಯಾರಿಟಿವ್ ಮಾಡೋದು ಮಕ್ಕಳ ಜೊತೆ. ಪೇರೆಂಟಿಂಗಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯಾ? ಇವತ್ತು ನೀವೇನು ಮಾಡ್ತಿದ್ದೀರಾ? ನಿಮ್ಮ ಮಗು ಕೇಳೋಕ್ಕೂ ಮುಂಚೆ ವಾಂಟ್ಸ್ನ ಪೂರೈಸ್ತಾ ಇದ್ದೀರಾ. ಅವನಿನ್ನೂ ಕೇಳೇ ಇರಲ್ಲ. ನಮ್ಮಮ್ಮ 1 ಪೆನ್ಸಿಲ್ ತಂದರೆ 4 ಕಟ್ ಮಾಡೋಳು, ಅದನ್ನು ಎದ್ಬಿಟ್ಟು ಅದಕ್ಕೊಂದು ದಾರ ಕಟ್ಟೋಳು. ಪೆನ್ಸಿಲ್ ಗುಂಡಿ ಕಟ್ಬಿಟ್ಟು ಜೋಬಲ್ಲಿ ಇಟ್ಕೋಬೇಕು. ಇಷ್ಟುದ ಪೆನ್ಸಿಲ್ ಕಳೆದ್ರೆ 8 ತಿನ್ಬೇಕು ನಾವು. ಆ ಥರ ಇತ್ತು. ಇವತ್ತು ನೀವೇ ನಿಮ್ಮ ಮಗುಗೆ 1 ಪೆನ್ಸಿಲ್ ಕಳೆದ್ರೆ 1 ಬಾಕ್ಸ್ ತಂದು ಕೊಡ್ತೀರಾ? ಖಂಡಿತ ಕೊಡ್ತೀವಿ. ಎಸ್. ಪೆನ್ಸಿಲ್ ಕಳೆದ್ರು ಅವ್ನಿಗೆ ಬೆಲೆ ಗೊತ್ತಿಲ್ಲ, ಇರೋದು ವ್ಯಾಲ್ಯೂ ಹೇಳ್ಕೊಡ್ತಿಲ್ಲ ನೀವು. ಇಟ್ ಕಾಸ್ಟ್ 1 ರೂಪಿ, ನಾವು ಇಟ್ ಕಾಸ್ಟ್ 10 ರೂಪೀಸ್. ಹಾಳು ಮಾಡ್ಕೊಂಬರ್ಬೇಡ. ಯಾವಾಗ ಜಾಸ್ತಿ ಕಾಣುತ್ತೆ ಒಂದು ಇನ್ನೊಂದಿದೆ ಅಂತ ಅವ್ರಿಗೆ ಹಾಳಾದ್ರೆ ಇನ್ನೊಂದು ತಂದು ಕೊಡ್ತೀವಿ ಸರ್ ನಾವು. ಅದೇ ಮಾಡೋದು ಸರ್. ಯಾವತ್ತು ಬಿಗ್ ಕ್ರೈಮ್ ಪೇರೆಂಟ್ಸ್ ಮಾಡ್ತಿರೋದು, ವಾಟ್ ದೇ ಆರ್ ಡೂಯಿಂಗ್ ಬಿಗ್ ಕ್ರೈಮ್ ಅಂದರೆ, ನಾನು ಕಷ್ಟಪಟ್ಟಂಗೆ ನನ್ನ ಮಕ್ಕಳು ಕಷ್ಟಪಡಬಾರ್ದು. ಇಟ್ಸ್ ಎ ಬಿಗ್ ಕ್ರೈಮ್. ನಾನು ಕಷ್ಟಪಟ್ಟಿದ್ದೀನಿ, ನನ್ನ ಮಗನೂ ಕಷ್ಟಪಡಬೇಕು. ಹೇಳ್ತೀನಿ ಕೇಳಿ, ನನ್ನ ಮಗ ಒಬ್ಬನೇ, ಪಾಪ ಮಗು ಒಬ್ಬನೇ ಮಗ ಅಂತ ಚೆನ್ನಾಗಿ ಮುದ್ದಾಗಿ ಸಾಕಿ ಅಂಗಡಿಗೂ ಕಳಿಸ್ದೆ, ಎಲ್ಲೂ ಕಳಿಸ್ದೆ, ಸ್ಕೂಲ್ಗೆ ಹೋಗು, ಮನೆಗೆ ಮಾತ್ರ ಮಾಡಿ ಇಟ್ಬಿಟ್ಟೆ. ಏನು ಗೊತ್ತಾಗಲ್ಲ ಅಂದ್ಕೊಳ್ಳಿ ಅವನಿಗೆ. ಎಲ್ಲದಕ್ಕೂ ನಾನೇ ಡಿಪೆಂಡು, ಅವ್ರ ಅಮ್ಮ ಡಿಪೆಂಡ್ ಆಗ್ಬಿಟ್ಟ. ಅಲ್ಲಿ ತನಕ ತಂದುಬಿಟ್ಟಿರ್ತೀವಿ. ಇದಕ್ಕೆ ನಾನು ಸತ್ತೋಗ್ಬಿಟ್ಟೆ ಅಂದ್ಕೊಳ್ಳಿ. ವೆರಿ ನೆಕ್ಸ್ಟ್ ಡೇ ಅವ್ನಿಗೆ ಹೊಸ ಪ್ರಪಂಚಕ್ಕೆ ಬಂದಂಗೆ ಆಗುತ್ತೆ. ಇದಾಗಿದೆ ಸರ್ ಎಷ್ಟೊಂದು ಕಡೆ. ಏನು ಗೊತ್ತಾಗಲ್ಲ ಅವನಿಗೆ. ಹೋಗು ಅಂಗಡಿಗೂ, ನಂಗೆ ಆಗಲ್ಲಪ್ಪ, ನಂಗೆ ಗೊತ್ತಾಗಲ್ಲ.
ಸೇ ಪ್ರಾಬ್ಲಮ್. ಕರೆಕ್ಟ್. ನಾನು ಕಷ್ಟಪಟ್ಟಿದ್ದೀನಿ, ನೀನು ಕಷ್ಟಪಡೋ. ನಾನು ಕೆಲಸಕ್ಕೆ ಸೇರಿದಾಗ ನನಗೆ 2 ರೂಪಾಯಿ ದಿನಕ್ಕೆ ಕೂಲಿ ಸಂಬಳ, ಆಮೇಲೆ 6 ರೂಪಾಯಿ 8 ರೂಪಾಯಿ ಆಯಿತು. ಆಟೋ ಓಡಿಸ್ಬೇಕಾದ್ರೆ ದಿನಕ್ಕೆ 250 ರೂಪಾಯಿ ಸಿಕ್ಬಿಟ್ರೆ ಪೆಟ್ರೋಲೆಲ್ಲ ಕಳೆದು ಆನ್ ದ ಡೇ ಐ ಆಮ್ ಎ ರಿಚ್ ಪರ್ಸನ್ ಆನ್ ದ ಡೇ. ಒಂದೇ ದಿನ ಬೋಣಿನೇ ಆಗ್ತಿರ್ಲಿಲ್ಲ, ರಾತ್ರಿ 10 ಗಂಟೆಗೆ ಬೋಣಿ ಆಗೋದು. ಅಂಥ ಕಷ್ಟದ ಕಾಲ ಅದು. ಕಷ್ಟದಲ್ಲಿ ಬದುಕಿದ್ವಿ ನಾವು. ಇವತ್ತಿನ ಮಕ್ಕಳಿಗೆಲ್ಲ ವಾಂಟ್ಸ್ ಈಸಿಯಾಗಿ ಸಿಗುತ್ತೆ. ಕಷ್ಟ ಅಂತ ನಾವು ಅನ್ಕೋತಾ ಇದ್ದೀವಿ, ಚೆನ್ನಾಗೇ ಇದ್ದೀವಿ. ಕಷ್ಟ 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 ಅಂದ್ಕೊಂಡೆ ಚೆನ್ನಾಗಿದ್ದೀವಿ ನಾವು. ಸರ್ ನಿಮಗೂ ನಾನು ಸುಮ್ಮನೆ ಎಲ್ಲ ಕೇಳ್ತಾ ಇದ್ದೀನಿ. ನನ್ನ ಒಂದು ಜನ್ರೇಷನ್, ನೀವು ನನಗಿಂತ ಸ್ವಲ್ಪ ದೊಡ್ಡ ಜನ್ರೇಷನ್ಸ್ ಅಷ್ಟೇ. ಇವತ್ತಿಗೂ ನಾವು ದುಡ್ಡು ಬಂದರೂ ನಾವು ಒಂದು ಸ್ವಲ್ಪ ಆ ದುಡ್ಡನ್ನು ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀವಿ. ಇವತ್ತಿನ ಮಕ್ಕಳಿಗೆ ಖರ್ಚು ಮಾಡ್ಬೇಕಾದ್ರೆ ನೀವು ಹೇಳ್ದಂಗೆ ಅವ್ರಿಗೆ ವ್ಯಾಲ್ಯೂ ಗೊತ್ತಿಲ್ಲದೆ ಅಂದರೆ ಎಷ್ಟು ದುಡ್ಡು ಅದಕ್ಕೆ ಗೊತ್ತಿಲ್ಲದೇ ಖರ್ಚು ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಕಾರಣ ನಾವು ಅಪ್ಪ ಅಮ್ಮಂದರು ಅವಕ್ಕೆ ಮೊದಲಿಂದಾನೇ ಅದ್ರ ಮನಿ ವ್ಯಾಲ್ಯೂ ಗೊತ್ತಿಲ್ಲದೆ ಕಳಿಸಿದೆ ನಮ್ಮ ದೊಡ್ಡ ತಪ್ಪು ಅನಿಸುತ್ತೆ. ಈ ಫ್ಯೂಚರಲ್ಲಿ ಸರ್ ಅವ್ರಿಗೆ ಏನಾದರೂ ಜಾಬ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾವ ಥರ AI ಸಂದರ್ಭ ಬರ್ತಾ ಇದೆ, ಇದೆಲ್ಲ ಇದೆ. ಆ ಥರ ಬಂದಾಗ ಇನ್ನೂ ದೊಡ್ಡ ಕಷ್ಟದಲ್ಲಿ ಅವ್ರು ಸಿಕ್ಕಾಕೋಬೋದು ಅನ್ಸುತ್ತಲ್ವ ಸರ್ ನಿಮ್ಮ ಪ್ರಕಾರ? ಮುಂದೆ ಫ್ಯೂಚರಲ್ಲಿ ನಾವು ದುಡ್ಡಿನ ವ್ಯಾಲ್ಯೂ ಹೇಳ್ಕೊಟ್ಟಿಲ್ಲ ಮಕ್ಕಳಿಗೆ ಅಂದರೆ. ಸರ್ ಯಾವತ್ತೂ ಸ್ಕೂಲಲ್ಲಿ ಏನು ಪಾಠ ಮಾಡ್ತೀರಾ ನೀವು? ಸ್ಕೂಲಲ್ಲಿ ಮ್ಯಾಥ್ಸ್, ಸೈನ್ಸು, ಸೋಷಲ್ ಇಂಥದ್ದು. ಸೋಷಿಯಲಲ್ಲಿ ಇನ್ನೂ ಅದೇ ಅಕ್ಬರು, ಅದೇ ಬೀರ್ಬಲ್ಲು, ಹೌದು, ಅದೇ ಹುಮಾಯೂನು, ಅದೇ ಚಾಣಕ್ಯ, ಅದೇ ರಾಜರುಗಳ ಹೆಸರು. ಏನೋ ಚೇಂಜಸ್ ಇದೆಯಾ? ಏನಿಲ್ಲ, ಅದೇ ಇದೆ ಸರ್. ಜಿಯೋಗ್ರಫಿಗೆ ಹೋದರೆ ಅದೇ ಸ್ಟೋನು, ಅದೇ ಇದು ಎಲ್ಲ ಅದೇ ಅಲ್ವಾ? ಮ್ಯಾಥ್ಸಲ್ಲಿ ಅದೇ, ಇನ್ನೇನಿಲ್ಲ, ಚೇಂಜಸ್ ಇಲ್ಲ. ಟ್ರಿಗ್ನಾಮಿಟ್ರಿ ಅದೇ, ಡಿಫ್ರೆನ್ಸಿಯೇಷನ್ನು ಎಲ್ಲ ಅದೇ. ಕೆಮಿಸ್ಟ್ರಿಗೆ ಹೋದರೆ H2O ಅದು ಇದಕ್ಕೆ ಸೇರಿಸಿದಾಗುತ್ತೆ, ಸೋಡಿಯಂ ಸಲ್ಫೇಟ್. ಇದು ವೈಟ್ ಫಾಸ್ಫರಸ್ ಎಕ್ಸ್ಪೋಸ್ ಟು ಏರ್ ಕ್ಯಾಚಸ್ ಫೈರ್, ಇಷ್ಟೇ ಹೇಳ್ಕೊಡ್ತೀರಾ. ಎಲ್ಲಾದರೂ ಹೌ ಈಸ್ ಅರ್ನಿಂಗ್ ಎಷ್ಟು, ಸ್ಪೆಂಡಿಂಗ್ ಎಷ್ಟು ಅಂತ ಹೇಳ್ಕೊಂಡು, ಹೌ ಈಸ್ ಸೇವಿಂಗ್ ಅಂತ ಹೇಳ್ಕೊಡ್ತಾ ಇದ್ದಾರಾ? ಸ್ಕೂಲಲ್ಲಿ ಫಸ್ಟು ಬೇಸಿಕ್ ಹೇಳ್ಕೊಡೋದು ಏನು ಹೇಳಬೇಕು? ಪ್ರೈಮರಿ ಸ್ಕೂಲ್ ಟೀಚರ್ಸು, ನಿಮ್ಮ ಅಪ್ಪನ ಸಂಬಳ ಎಷ್ಟು, ನಿಮ್ಮಪ್ಪ ಹೆಂಗೆ ಖರ್ಚು ಮಾಡ್ತಾರೆ, ಯಾತಕ್ಕೆ ಖರ್ಚು ಮಾಡ್ತಾರೆ, ಮನೆ ಬಾಡಿಗೆ ಕೊಡ್ತಾರೆ, KB ಬಿಲ್ ಕಟ್ತಾರೆ, ಸಿಲಿಂಡ್ರು ಕಟ್ತಾರೆ, ನಿನ್ನ ಫೀಸ್ ಕಟ್ತಾರೆ, ನಿಂಗೆ ಬಟ್ಟೆ ತಗೊಡ್ತಾರೆ, ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಕಷ್ಟ ಇದೆ ಎಲ್ಲನೂ ಹೇಳ್ಕೊಡ್ತಾರಾ? ಇಲ್ಲ ಸರ್. ಬೇಸಿಕಲ್ಲಿ ಹೇಳ್ಕೊಡ್ಬೇಕಾಗಿರೋದು ಅದು. ಹೌ ಈಸ್ ಅರ್ನಿಂಗ್, ಹೌ ಈಸ್ ಸ್ಪೆಂಡಿಂಗ್. ಗಳಿಕೆಗಿಂತ ಉಳಿಕೆ ಮುಖ್ಯ ಅಂತ ಹೇಳ್ಕೊಟ್ಟಿದ್ದಾರಾ? ಹೇಳ್ಕೊಟ್ಟಿಲ್ಲ. ಆಯಿತು, ನನ್ನ ಸಿಸ್ಟಮ್ ಹೆಂಗೆ ಅಂದರೆ ಸರ್ ಎಲ್ಲ ಈಕ್ವಲ್ ಆಗಿರಬೇಕು. ಹಂಗಂತ ಗಳಿಸಿರೋದೆಲ್ಲ ಉಳಿಸ್ತಾನೆ ಹೋಗ್ತೀನಿ, ಏನು ತಿನ್ನೋಕ್ಕಾಗಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ. ಎಸ್ ಸರ್. ವಾಟ್ ಈಸ್ ಮೈ ಸಿಸ್ಟಮ್ ಹೇಳ್ಕೊಡ್ತೀನಿ. ಇಫ್ ಯು ಆನ್ 100 ರೂಪೀಸ್ ಪರ್ ಡೇ, 50 ರೂಪೀಸ್ ಮನೆಗೆ ಕೊಟ್ಬಿಡಿ. ನಿಮ್ಗೆ ನಂಬ್ಕೊಂಬಂದು ಯಾರು ಅವ್ರು ಅದೆಲ್ಲ ಉಳಿಸ್ತಾರೆ ಬಿಡಿ, ಅದು ಬೇರೆ ಪ್ರಶ್ನೆ. 50 ರೂಪೀಸ್ ಕೊಟ್ಬಿಡಿ, ಇನ್ನು 50 ಉಳ್ಕೊಂಡಿದೆ. 20ನ ನಿಮ್ಮ ಸೇಫ್ಟಿಗೆ ಇಟ್ಕೊಳ್ಳಿ, ಇನ್ಶೂರೆನ್ಸು ಪನ್ಶೂರೆನ್ಸು ಅದೇ ಇದಕ್ಕೆ ಇಟ್ಕೊಂಡು ಸ್ಯಾಲ್ರಿ. ಇನ್ನು 20 ರೂಪೀಸ್ ಇದೆಲ್ಲ, ಎಂಜಾಯ್ ಫಾರ್ ಯುವರ್ ಸೆಲ್ಫ್. ಕಾಫಿ ಕುಡಿಯೋದು, ಟೀ ಕುಡಿಯೋದು, ಫ್ರೆಂಡ್ಸ್ ಜೊತೆ ಹೋಗೋದು, ಅದೇನೋ ಒಂದು 20 ರೂಪೀಸ್. 100ಗೆ 20 ಅಂದರೆ 1000ಗೆ 200 ಆಯಿತು. ಇನ್ನು 10 ರೂಪೀಸ್ ಇದೆಯಲ್ಲ, ಅದನ್ನು ದಾನ ಧರ್ಮಕ್ಕೆ ಇಟ್ಕೊಳ್ಳಿ. ಎಲ್ಲ ಈಕ್ವಲ್ ಆಯಿತು. ದಾನ ಧರ್ಮ ಅಂದರೆ ನೀವು ಮನುಷ್ಯನಿಗೆ ಕೊಡಬೇಕು ಅಂತೇನಿಲ್ಲ. ನಿಮ್ಮ ಮನಸ್ಸಿನ ಸಂತೋಷ ನಾಯಿಗೆ ಬಿಸ್ಕೆಟ್ ಹಾಕೋದು, ಹಸುಗೆ ಬಾಳೆಹಣ್ಣು ಕೊಡೋದು, ಅದು ಮಾಡಬೇಕಾ ಸರ್? ಮಾಡಲೇಬೇಕು. ಏನಕ್ಕೆ ಮಾಡಬೇಕು? ಮಾಡ್ಬೇಕು ನಿಮ್ಮ ಖುಷಿಗೆ. ಪಾಪ ಕರ್ಮ ನಾನು ನಂಬಲ್ಲ ಸರ್. ಓಕೆ ಸರ್. ಐ ಡೋಂಟ್ ಬಿಲೀವ್ ದಟ್. ನೀನು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿದ್ರೆ ಪಾಪ ಅಷ್ಟೇ. ಸ್ವರ್ಗ ನರಕ ಮೇಲೆ ಐ ಡೋಂಟ್ ನೋ ದಟ್. ನಾನು ನೋಡಿಲ್ಲ, ಓದೋರು ಯಾರು ಮತ್ತೆ ಬರಲಿಲ್ಲ. ನಿಮ್ಮ ಖುಷಿಗೆ ನಾಯಿ ಬಾಲ ಅಲರ್ಸ್ಕೊ, ಇವತ್ತು ಬಿಸ್ಕೆಟ್ ಹಾಕಿ ಸರ್, ಅದು ಲವ್ವೇ ಬೇರೆ, ತೋರಿಸೋದೇ ಬೇರೆ. ಮಾಡಿದ್ರೆ ಇಸ್ ವಿಲ್ ವೇಟಿಂಗ್ ಫಾರ್ ಯು. ಸೊ ಅದಕ್ಕೇ ನಾನು ಹೇಳಿದ್ದೇನೆಂದರೆ, ಈ ಪ್ರಾಣಿಗಳಿಗೆ ನಾವು ನಮ್ಮ ಸಂತೋಷಕ್ಕೆ ಹಾಕೋದು ಅಷ್ಟೇ, ಅದು ಇನ್ನೇನಿಲ್ಲ. ಈಗ ಹಸುಗೆ ಬಾಳೆಹಣ್ಣು ಕೊಟ್ಟರೆ ಒಳ್ಳೇದಾಗುತ್ತೆ, ಹಸುಗೆ ಬಿಸ್ಕೆಟ್ ಹಾಕಿದ್ರೆ, ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ಒಳ್ಳೇದಾಗುತ್ತೆ, ಪಕ್ಷಿಗಳಿಗೆ ಫುಡ್ ಸರ್ ಒಳ್ಳೆ ಖುಷಿಗೆ ಒಳ್ಳೇದು ಕೆಡ್ತು ಬೇಡ. ನಾಲ್ಕು ನೇಚರಿಂದ ಏನು ತಗೋತೀವಿ ನೇಚರ್ ಕೊಡು. ನೀನು ನೇಚರ್ಗೆ ಏನು ಕೊಡ್ತಾ ಇದೆಯಾ? ಎವ್ರಿಥಿಂಗ್ ಯು ಆರ್ ಟೇಕಿಂಗ್ ಫ್ರಮ್ ದ ನೇಚರ್. ವಾಟ್ ಯು ಆರ್ ಗಿವಿಂಗ್ ಬ್ಯಾಕ್? ಯು ಆರ್ ಡಿಸ್ಟ್ರಾಯಿಂಗ್ ದ ನೇಚರ್. ಹಾಳು ಮಾಡ್ತಾ ಇದ್ದೀರಾ. ಇಟ್ ಈಸ್ ಒನ್ ಲವ್ ಆ್ಯಂಡ್ ಅಫೆಕ್ಷನ್. ಬರ್ಡ್ಸ್ ಇಲ್ಲ, ನಿಂಗೆ ಇನ್ನೂ ಖುಷಿ ಆಯಿತಾ? ಒಂದು 4 ಗಿಡಕ್ಕೆ ನೀರು ಹಾಕು, ಬಕೆಟಲ್ಲಿ ನೀರು ಹಾಕು, ಎಂಜಾಯ್ ಮಾಡು ಲೈಫ್ನ. ಆ ಗಿಡ ಚಿಗುರೋದು ನೋಡು, ಖುಷಿ ಪಡು. ಹೂ ಬಿಟ್ಟಾಗ ನೋಡು, ಖುಷಿ ಪಡು. ಒಂದು ನಾಯಿ ಮರಿ ಆಗ್ತು, ಖುಷಿ ಪಡು. ಒಂದು ಹಸು ಕರು ಆಗ್ತು, ಖುಷಿ ಪಡು. ವೆರಿ ಗುಡ್. ಖುಷಿಗೆ ಮಾಡಿ. ನಾಟ್ ಪಾಪ ಪುಣ್ಯಕ್ಕಲ್ಲ, ನಮ್ಮ ಖುಷಿಗೆ. ಸರ್, ವಾಟ್ ಈಸ್ ಪಾಪ, ವಾಟ್ ಈಸ್ ಪುಣ್ಯ? ನನ್ನ ಪ್ರಕಾರ ನಾನೇನು ನಾಸ್ತಿಕ ಅಲ್ಲ. ನಾನು ಒಂದು ದೇವಸ್ಥಾನ ಮಾಡಿದ್ದು, ನಂದು ಒಂದು ಗೋಶಾಲೆ ಇದೆ. ಐ ಆಮ್ ಹ್ಯಾವಿಂಗ್ 26 cow, 40 dogs. ಐ ಆಮ್ ಹ್ಯಾವಿಂಗ್ 40 dogs. ನನ್ನ ಜೊತೆಗೆ ಒಂದು ಸಾಯಿಬಾಬಾ ಟೆಂಪಲ್ಲು ಮಾಡಿದ್ದೀನಿ.
ಐ ಆಮ್ ನಾಟ್ ನಾಸ್ತಿಕ, ಬಟ್ ನಾನು ವಾಸ್ತವ. ಆಯಿತಾ ಸರ್? ನಿಜವಾದ ದೇವ್ರ ಪೂಜೆ ಅಂದರೆ ಏನಂದರೆ ಒಬ್ಬರು ಮನಸ್ಸನ್ನ ನೋಯಿಸ್ದೇ ಇರೋದು. ಒಳ್ಳೇದು ಮಾಡೋಕ್ಕಿಂತ ಮುಂಚೆ ನೋಯಿಸದೇ ಇರೋದು. ಡೋಂಟ್ ಹರ್ಟ್ ದ್ಯಾಮ್. ಈಗ ರಾಮ್ ಒಂದು 5,000 ರೂಪಾಯಿ ಇದ್ದರೆ ಕೊಡಮ್ಮ, ಕಷ್ಟ ಇದೆ. ಕೊಡ್ತೀರಾ? ಯಾವತ್ತು ಕೊಡ್ತೀರಾ ಅಂತ ಕೇಳ್ಕೊಡ್ತೀರಾ? ನಾನು 10ನೇ ತಾರೀಕು ಕೊಡ್ತೀನಿ ಅಂತ ಹೇಳಿರ್ತೀನಿ, 15 ಆದರೂ ಕೊಡೋಲ್ಲ. ಕೊಡೋದೆಲ್ಲ ಹೋಗೋ, ನೀವು ಮನ್ಸಿಗೆ ಹರ್ಟ್ ಆಗುತ್ತಾ ಇಲ್ವಾ? ನೀನೇನು 1000 ಪೂಜೆ ಮಾಡಿದ್ರೆ ಏನು ಪ್ರಯೋಜನ? ಒಬ್ಬ ಮನುಷ್ಯನ ಹರ್ಟ್ ಮಾಡ್ತೀವಿ. ಅವ್ನು ಕಷ್ಟಪಟ್ಟು ದುಡ್ಡು ಇಸ್ಕೊಂಡು ಅವ್ನಿಗೆ ಕೊಡದೆ ಮೋಸ ಮಾಡಿದ್ದಲ್ಲ, ದಟ್ ಈಸ್ ಕರ್ಮ. ಎಸ್ ಸರ್. ಇಟ್ ವಿಲ್ ಡ್ರ್ಯಾಗ್ ಯು ಬ್ಯಾಕ್. ತಿರ್ಗಾ ನಿಂಗೆ ಬ್ಯಾಕ್ ಹೊಡಿಯುತ್ತದು. ಇವತ್ತು ಎಲ್ಲ ಕಣ್ಮುಂದೆ ನಡೀತಿದೆ. ಕರ್ಮ ಕಣ್ಮುಂದೆ, ಕರ್ಮ ನಿನ್ನ ಕೈ ಮೇಲೆ. ಕಲಿಗಾಲದಲ್ಲಿ ಕರ್ಮ ನಿನ್ನ ಕಣ್ಮುಂದೆ, ಕಲಿಗಾಲದಲ್ಲಿ ಕರ್ಮ ನಿನ್ನ ಕೈ ಮೇಲೆ ಹಿಂದೆನೇ ಅಂಟ್ಕೊಂಡಿರುತ್ತೆ. ನಾನು ನಿಂಗೆ ಮೋಸ ಮಾಡೋಕ್ಕೆ ಟ್ರೈ ಮಾಡಿ ನನ್ನಿಂದ ಮೋಸ ಮಾಡೋಕ್ಕೆ 100 ಜನ ಇರ್ತಾರೆ. ಎಸ್ ಸರ್. ದಟ್ ಈಸ್ ಕರ್ಮ. ಎಲ್ಲ ಅಲ್ಲಲ್ಲೇ, ಎಲ್ಲ ಕಣ್ಮುಂದೆ ನಡೀತಿದೆ. ಈಗ ಯಾರೇನು ಹೇಳೋದು ಬೇಕಾಗಿಲ್ಲ. ಆದರೂ ಮೋಸ ಮಾಡ್ತಾಯಿದ್ದಾರೆ ಜನ, ಆದರೂ ದುಡ್ಡಿಂದ ಬಿದ್ದಿದ್ದಾರೆ. ಸರ್, ದುಡ್ಡು ಅವಶ್ಯಕತೆ ಮನುಷ್ಯಂಗೆ ಇದ್ದೇ ಇದೆ. ದುಡ್ಡಿಲ್ಲ ಏನು ಮಾಡೋಕ್ಕಾಗಲ್ಲ. ಆದರೆ ಇನ್ನೊಬ್ಬರು ದುಡ್ಡು ಕಿತ್ಕೊಂಡು ತಿಂದ್ಕೊಂಡು ಮಾಡೋದಿದೆಯಲ್ಲ ಅದು ಸರ್. ನೋಡಿ ಸರ್, ಇವತ್ತು ನಾನು ಹೇಳ್ತಿದ್ದೀನಲ್ಲ ಸರ್, ಎಷ್ಟು ಜನ ದುಡ್ಡಿಂದ ಹೋಗಿ ಆಸೆಯಿಂದ ಅವನಿಗೆ ಅವನ ಪಾಪ ಯಾವುದೋ ಒಂದು ಕೆಲಸ ಮಾಡಿಸ್ಕೊಳ್ಳೋಕೆ ಹೋಗ್ತಾನೆ, ದುಡ್ಡು ಕೊಡಿ ಅದು ಇದು ಅಂತಾರೆ. ಅವನು ಎಲ್ಲೆಲ್ಲಿ ಸಾಲ ಮಾಡ್ತಾನೆ ಕೊಡ್ತಾನೆ, ಕೆಲಸ ಡಿಲೇ ಮಾಡ್ತಾರೆ, ನೊಂದ್ಕೋತಾನಲ್ಲ ಸರ್. ಇಲ್ಲಿ ಅಳ್ತಾನೆ, ಇಲ್ಲಿ ಅಳಲ್ಲ, ಇಲ್ಲಿ ನೊಂದ್ಕೋತಾನೆ. ಡೆಫಿನೆಟಾಗಿ ಹೇಳ್ತೀನಿ ಸರ್, ಅವ್ರು ಅನ್ಕೋಬೋದು ಅವತ್ತು ಚೆನ್ನಾಗಿರ್ತಾರೆ, ಅವತ್ತು ತುಂಬ ಚೆನ್ನಾಗಿರ್ತಾರೆ. ಲೇಟ್ರ್ ಆನ್ ಇಟ್ ವಿಲ್ ಎಫೆಕ್ಟ್ ದೇರ್ ಫ್ಯಾಮಿಲಿ 100%. ವಾನ್ಸ್ ಅವ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ, ರೀಕಾಲ್ ಮಾಡ್ಕೊಂಡಾಗ, ಯಾರ್ಯಾರನ್ನ ತೊಂದರೆ ಕೊಟ್ಟಿದ್ದೀನಿ ಅಂದಾಗ ಇವೆಲ್ಲ ಕಣ್ಮುಂದೆ ಪಿಕ್ಚರ್ ಬರ್ತಾರೆ. ಸರ್, ಹಾಲು ಕೊಡ ಮಕ್ಕಳೇ ಬದುಕಲ್ಲ, ವಿಷ ಕೊಡೋದ್ರಲ್ಲಿ ಬದುಕ್ತಾರೆ ಸರ್. ಖಂಡಿತ. ಕಲಿಗಾಲದಲ್ಲಿ ಎಲ್ಲ ತೋರಿಸ್ತಾನೆ ಸರ್. ಎಲ್ಲ ಈ ಆಟ ಆಡಿಸಿ ಬಿಟ್ಬಿಡ್ತಾನೆ ಅವನು. ಹೆಂಗೆ ಅಂದರೆ ಕಲಿಗಾಲದಲ್ಲಿ ಹಾಗೆ ಸರ್. ನಾವು ಅದಕ್ಕೆ ಹೇಳೋದು, ಆದಷ್ಟು ಒಳ್ಳೇದು ಮಾಡೋಣ ಸರ್. ನೋಬಡಿ ಈಸ್ 100% ಪ್ಯೂರ್ ಆ್ಯಂಡ್ ಪರ್ಫೆಕ್ಟ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಯಾರೂ ಸಾಚ ಅಲ್ಲ. ಎಲ್ಲ ಒಂದಲ್ಲ ಒಂದು ರೀತಿ ವೀಕ್ನೆಸ್ ಇರುತ್ತೆ. ಅದರಲ್ಲೂ ಒಂದು ಒಳ್ಳೆತನ ತೋರಿಸಿ ಸರ್, ಒಳ್ಳೇದು ಮಾಡಿ ಸರ್. ಒಂದು ನನ್ನ ಮೈಂಡಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಒಂದು ಕ್ವಶನ್ ಬಂದಿದೆ. ನೀವು ಅದು ಹೇಳಿದ್ಮೇಲೆ ನಾಯಿಗಳೆಲ್ಲ ಓಡ್ ಬಂದು ನನ್ನ ಇದು ಮಾಡ್ಕೊಳ್ತೇನೆ ಇದು ಹೇಳಿದ್ರೆ ನೀವು ಸರ್, ಹಾವುಗಳಿಗೂ ಮೆಮೊರಿ ಇದೆಯಾ ಸರ್? ಸ್ನೇಕ್ಸ್ ಮೆಮೊರಿ ಇದೆಯಾ? ಅಂದರೆ ಅವು ಚಿಕ್ಕ ವಯಸ್ಸಿಂದ ಮರಿಯಿಂದಾನೇ ಅದನ್ನು ಅಕಸ್ಮಾತ್ ಏನಾದರೂ ನಮ್ಮ ಜೊತೆ ಇದ್ದರೆ ಅದು ನಮ್ಮನ್ನು ರೆಕಗ್ನೈಸ್ ಮಾಡೋದಾ, ಅಥವಾ ಹಾವಿನ ಪ್ರವೃತ್ತಿ ಬಿಡಲ್ವಾ ಅದು? ಸರ್, ಸ್ನೇಕ್ಸು ಪೆಟ್ಟಾಗಲ್ಲ. ಆಗಲ್ಲ. ಯಾಕೆಂದರೆ ವಿಷನ್ ಇದೆಯಲ್ಲ, ನೀವು ನಾವೆಲ್ಲೊಂದು ಆಬ್ಜೆಕ್ಟ್ ಥರ ಕಾಣ್ತೀವಿ ಅದಕ್ಕೆ. ಓಕೆ. ಆಮೇಲೆ ಕಣ್ಣು ಆಬ್ಜೆಕ್ಟ್ ಕಮ್ಮಿ, ಕಿವಿ ಇಲ್ಲವೇ ಇಲ್ಲ. ಇಟ್ಸ್ ಎ ವೆರಿ ಸ್ಮಾಲ್ ಬ್ರೈನ್. ಆಮೇಲೆ ಸ್ಮೆಲ್ಲೋದು ಟಂಗಲ್ಲಿ ತೊಗೊಳುತ್ತೆ, ನೋಸಲ್ಲಿ ತೊಗೊಳ್ಳಲ್ಲ. ಓಕೆ. ಸೊ ಈ ಥರ ಇರುವಾಗ ಅದಕ್ಕೇನು ಗೊತ್ತೇ ಆಗಲ್ಲ. ನೀವು ನಾವೆಲ್ಲ ಒಂದೇ ಥರ ಒಂದು ಬಾಲ್, ಒಂದು ನಾನ್ ಲಿವಿಂಗ್ ಥಿಂಗ್ ಹಾಕಿದ್ರು ಅದು ಅಲ್ಲಾಡಿದ್ರು ಆ ಕಡೆ ನೋಡುತ್ತೆ, ನೀವು ಓಡಾಡೋ ನಮ್ಗೆ ನೋಡುತ್ತೆ, ಅದಕ್ಕೇನು ಗೊತ್ತೇ ಆಗಲ್ಲ. ಆ ಥರ ಪೆಟ್ಸಾಗಿ ಸಾಕು, ಮೆಮೊರಿನೇ ಇಲ್ಲ ಅದಕ್ಕೆ. ಮತ್ತು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾಕೆ ಹಾವಿಗೆ ಅಷ್ಟೊಂದು ಪ್ರಾಮಿನೆನ್ಸ್ ಸರ್? ಯಾಕೆ ಎಲ್ಲೋದ್ರೂ ನಾವು ಹಸುಗೆ ಮತ್ತು ಹಾವಿಗೆ ತುಂಬ ಒಂದು ದೊಡ್ಡ ಸ್ಥಾನ ಕೊಟ್ಟಿದ್ದೀವಿ? ಯಾಕೆ? ಅದಕ್ಕೊಂದು ಲೋಕನೇ, ನಾಗಲೋಕ ಅಂತ ಒಂದು ಲೋಕನೇ ಇದೆ. ಏನಕ್ಕೆ ಇರ್ಬೋದು ಸರ್ ಹಾಗಿದ್ರೆ? ಅದಕ್ಕೆ ತಾಯಿ ಎದೆಯಲ್ಲಿ ಎಷ್ಟು ವರ್ಷ ಕುಡಿತೀರಾ ನೀವು? 1.5-2 ವರ್ಷ ಮ್ಯಾಕ್ಸಿಮಮ್ ಸರ್. ಬರದೇ ಇದ್ದರೆ 6 ತಿಂಗಳು 3 ತಿಂಗಳು ಹಿಂಗೆಲ್ಲ. ನಿಮ್ಗೆ ಹಾಲು ಬೇಕು, ಏನು ಮಾಡ್ತೀರಾ? ಹಸು ತಗೋತೀವಿ. ಯಾಕೆ? ಹಸು ತಾಯಿ ಥರ ನೋಡ್ತೀವಿ. ಮಾತೆ ಹಸು ಮಗ ಮಾತೆ ಸಬ್ಸ್ಟ್ಯೂಟ್ ಅದೇ. ಹೌದು. ನಿಮ್ಮ ತಾಯಿ ಎದೆಯಲ್ಲಿ ಹಾಲು ನಿಂತಾಗ ಹಸು ಹಾಲು ಕುಡಿತೀರಾ. ಶಿ ಇಸ್ ಮದರ್, ಶಿ ಇಸ್ ಸೆಕೆಂಡ್ ಮದರ್. ಕರೆಕ್ಟ್ ಅಲ್ವಾ? ಕರೆಕ್ಟ್. ಅದಕ್ಕೆ ಯೋಟಿಗೂ ರೆಸ್ಪೆಕ್ಟ್. ಕರೆಕ್ಟ್. ಜೀವನ ನೋಡೋಗುತ್ತಲ್ಲ. ಹೌದು ಸರ್. ಈಗ 3 ತಿಂಗಳು ಮಗು ಅನ್ನ ತಿನ್ಸೋಕ್ಕಾಗಲ್ಲ, ಹೌದು, ಹಾಲಲ್ಲೇ ಬದುಕಬೇಕದು. ನೀವೇನು ಮಾಡ್ತೀರಾ? ತಾಯಿ ಎದೆ ಹಾಲಲ್ಲಿ ನಿಂತಾದಾಗ ಹಸು ಹಾಲು ಕುಡಿಸ್ತೀರಾ. ಶಿ ಇಸ್ ಎ ಮದರ್. ಎಸ್. ಅದಕ್ಕೆ ಗೋಮಾತೆ ಅಂತ ಕರಿತೀವಿ, ಮಾತೆ. ಈಗ ಹಾವುಗಳ ವಿಷಯಕ್ಕೆ ಬಂದರೆ, ಪ್ರಪಂಚಕ್ಕೆ ಈ ಹಾವುಗಳು ಎಷ್ಟೋ ಮಿಲಿಯನ್ ವರ್ಷದಿಂದ ಬಂದಿದ್ದು. ನೀವು ಮನುಷ್ಯ ಅಂದ ಕೀಟನೇ ಹುಟ್ಟಿರಲಿಲ್ಲ, ಮನುಷ್ಯನೇ ಇರಲಿಲ್ಲ, ಮನುಷ್ಯನ ಮುಂಚಿನ ಬಂದಿದೆ. ವಾವ್. ಇವತ್ತಿನ ದಿನ ಹಾವುಗಳು ಅನ್ನೋದೇ ಇಲ್ಲದೆ ಹೋಗಿದ್ರೆ ಮನುಷ್ಯನಿಗೆ ತಿನ್ಲಿಕ್ಕೆ ಆಹಾರನೇ ಸಿಗ್ತಾ ಇರಲಿಲ್ಲ. ನಮ್ಮ ರೈತರು ಬೆಳೀತಕ್ಕಂಥ ಆಹಾರ ಧಾನ್ಯಗಳನ್ನು 30-40% ಇಲಿಗಳು ತಿಂದು ಹಾಳು ಮಾಡುತ್ತೆ. ಆ ಇಲಿಗಳನ್ನು ಕಾಗೆ, ಗೂಬೆ, ಬೆಕ್ಕು ಎಲ್ಲ ತಿನ್ನುತ್ತೆ. ಯಾವಾಗ ಅಂದರೆ ಇಲಿಗಳು ಬಿಲ್ದಿಂದ ಹೊರಗಡೆ ಬಂದಾಗ. ಆದರೆ ಈ ಹಾವುಗಳು ಬಿಲ್ದಲ್ಲಿ ಇಲಿಗಳ ಬಿಲಕ್ಕೆ ನುಗ್ಗಿ
ಟೇಬಲ್ ಮ್ಯಾನರ್ ಇಲ್ಲ ಅದಕ್ಕೆ. ಒಂದ್ಸಲಿ ಎಂಟ್ರಾದ್ರೆ ಎಲ್ಲನೂ ತಿಂದಾಕ್ಬಿಡುತ್ತೆ, ತಾಯಿಯಿಂದ ಮರಿ ತನಕ ತಿಂದಾಕ್ಬಿಡುತ್ತೆ. ಒಂದು ಕೇರ ವರ್ಷಕ್ಕೆ 280-300 ಇಲಿ ತಿನ್ನುತ್ತೆ. ಎಷ್ಟು ಫುಡ್ಡು ಸೇವ್ ಆಯಿತು. ಸೊ ಹಿಂದಿನ ಕಾಲದವರು ರಿಯಲ್ ಸೈಂಟಿಸ್ಟ್ ಅಂದರೆ ಅವರು. ಇವತ್ತು ನೀವು ಬೈನಾಕಲ್ ಇಟ್ಕೊಂಡ್ಬಿಟ್ಟಿದ್ದೀರಾ, ಟೆಲಿಸ್ಕೋಪ್ ಇಟ್ಕೊಂಡ್ಬಿಟ್ಟಿದ್ದೀರಾ, ಯಾವುದೋ ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಾ, ಚಂದ್ರ ಗ್ರಹ ಇಲ್ಲಿದೆ, ಸೂರ್ಯ ಇಲ್ಲಿದ್ದಾನೆ, ಶನಿ ಎಲ್ಲಿದ್ದಾನೆ ಅಂತೆಲ್ಲ ಹೇಳ್ತೀರಾ. ಹಿಂದಿನ ಕಾಲದವ್ರು ಏನು ಇಲ್ಲದೆ ಇದ್ದಾಗ ಹೇಗೆ ಇಷ್ಟೇ ಡಿಸ್ಟೆನ್ಸಲ್ಲಿ ಇದೆ ಅಂತ ಹೇಳಿದ್ರು ಅವರು. ಏನು ಮೀಟ್ರ್ ಹಾಕಿದ್ರು ಅವರು? ಹೇಗೆ ಅವ್ನು ಯೋಗಿಕ್ ಪವರ್ ಏನು? ದಟ್ ಇಸ್ ಎ ಪವರ್. ಆಯಿತು. ಸಂಕ್ರಮಣ ನೋಡಿ, ಸಂಕ್ರಮಣ ಬರ್ತಾಯಿದೆ, ಸೂರ್ಯ ಪಥ ಬದಲಾಯಿಸ್ತಾನೆ ಅಂತ ಅವ್ರಿಗೆ ಹೇಗೆ ಗೊತ್ತು? ಇಂಥ ದಿನನೇ ಬದಲಾಯಿಸ್ತಾನೆ ಅಂತ ಹೇಗೆ ಗೊತ್ತು ಅವ್ರಿಗೆ? ಜನವರಿಲೇ ಬರುತ್ತೆ ಅಂತ ಹೇಗೆ ಗೊತ್ತು? ಕೀನ್ ಅಬ್ಸರ್ವೇಷನ್ ಮಾಡಿ ತಲೆ ಸರ್, ಅದು ಕ್ಯಾಲ್ಕುಲೇಷನ್. ಇವತ್ತು ಯಾರೋ ಔಟ್ ಆಫ್ ಕಂಟ್ರಿ ಅವ್ರು ಹೇಳ್ದ, ನಾಸಾದವ್ರು ಹೇಳಿದ್ರು ಅಂದ್ಬಿಟ್ಟು ಚಂದ್ರನಲ್ಲಿ ತೇವಾಂಶ ಇದೆ, ನೀರಿನ ಅಂಶ. ನೀವು ಸಂಸ್ಕೃತ ಶ್ಲೋಕ ತೆಗೆದು ನೋಡಿ, ಅದ್ರಲ್ಲಿ ಆಗಲೇ ಬರೆದಿದ್ದಾರೆ ಚಂದ್ರನಲ್ಲಿ ತೇವಾಂಶ ಇದೆ, ಅದಕ್ಕೆ ಅದು ಕೋಲ್ಡ್ ಆಗಿರ್ತಾರೆ ಅಂತ. ಸರ್ ನಮ್ಮವರು ಒಂದು ಪ್ರಾಬ್ಲಮ್ ಏನಂದರೆ, ನಮ್ಮವರೆಲ್ಲ ಬರೆದಿಟ್ಟಿದ್ರು ಸರ್, ಪ್ರತಿಯೊಂದು ಇತ್ತು ಸರ್. ಹೊರಗಡೆ ಅವ್ರು ಯಾವಾಗ ಬಂದು ಅವ್ರ ಸಿಸ್ಟಮ್ನ ಅಳವಡ್ಸೋಕ್ಕೆ ಶುರು ಮಾಡಿದ್ರೆ ನಮ್ಮನ್ನು ನಾಶ ಮಾಡಿ ಅವ್ರ ಸಿಸ್ಟಮ್ನ ಅಳವಡಿಸ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋದ್ರು. ನಾವು ನಮ್ಮ ಸಿಸ್ಟಮಲ್ಲಿ ಇಲ್ಲ, ಈಗ ಬೇರೆಯವ್ರ ಸಿಸ್ಟಮಲ್ಲೇ ಇರೋದು. ನಮ್ಮ ಸಿಸ್ಟಮ್ ಕಂಡ್ರೆ ಸ್ವಲ್ಪ ನಮಗೆ ಒಂಥರ ಅವಮಾನವೂ ಇದೆಯಲ್ಲ ಸರ್. ಈಗಿನ ಜನ್ರೇಷನ್ ನೋಡಿದ್ರೆ ನಿಮಗೆ, ನೀವು ಎಷ್ಟು ಚೆನ್ನಾಗಿ ಕುಂಕುಮ ಇಟ್ಕೊಂಡಿದ್ದೀರಾ ಹಣೆ ಮೇಲೆ. ಇವತ್ತಿನ ಜನ್ರೇಷನ್ ಅದೊಂದು ಇಟ್ಕೊಳ್ಳೋಕ್ಕೆ ಒಂಥರ ಒಂದು ಅವಮಾನ ಥರ, ಒಂದು ನಾಟ್ ಫ್ಯಾಷನಬಲ್ ಥರ ಅದನ್ನು ಪರಿಗಣಿಸ್ತಾರೆ. ನಾನು ಹೇಳಿದ್ನಲ್ಲ ಸರ್, ನೀವು ನಿಮ್ಮ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿದ್ರೆ ನಿಮ್ಮ ಮಗ ನಿಮ್ಮಮ್ಮಗೆ ನಮಸ್ಕಾರ ಮಾಡ್ತಾನೆ. ನಮ್ಮಿಂದಾನೇ ಎಲ್ಲ ಶುರು. ನೀವು ಹಾಯ್ ಬಾಯ್ ಅಂದ್ಬಿಟ್ಟೋದು, ಇವನು ಹಾಯ್ ಬಾಯ್ ಅಂದ್ಬಿಟ್ಟು ಹೋಗ್ತಾನೆ. ಪೇರೆಂಟ್ಸ್ ಏನು ಮಾಡ್ತಾರೆ ಮಕ್ಕಳನ್ನ ಫಾಲೋ ಮಾಡ್ತಾರೆ ಸರ್. ಎಸ್ ಸರ್. ಎಸ್ಪೆಷಲಿ ಅಪ್ಪ ಏನು ಮಾಡ್ತಾನೆ ಅಂತ ಮಕ್ಕಳು ಫಾಲೋ ಮಾಡ್ತಾರೆ ಸರ್. ಎಸ್ ಸರ್. ಸೊ ನಾನು ಅದಕ್ಕೆ ಹೇಳೋದೇನೆಂದರೆ, ಮನೇಲಿ ನಾವು ಸಂಸ್ಕೃತಿ ಹೇಳ್ಕೊಡ್ಬೇಕು ಸರ್. ಈಗ ಎಷ್ಟು ಜನ ಬೆಳಿಗ್ಗೆ ಮಕ್ಕಳು ಎದ್ದಿದ ತಕ್ಷಣ ಕರಾಗ್ರೆ ವಸತಿ ಲಕ್ಷ್ಮಿ ಕರಮದಿ ಸರಸ್ವತಿ ಎಷ್ಟು ಜನ ಹೇಳ್ತಾರೆ? ಹೋಗ್ಲಿ, ಹಾಸಿಗೆಯಿಂದ ಇಳಿಯುವಾಗ ಎಷ್ಟು ಜನ ಮಕ್ಕಳು ಭೂಮಿಗೆ ನಮಸ್ಕಾರ ಮಾಡ್ತಾರೆ? ಎಷ್ಟು ಜನ ದೇವ್ರ ಫೋಟೋ ನೋಡ್ತಾರೆ? ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ತೆಗೆದು ಮೊಬೈಲ್ ಎಷ್ಟು ಮೆಸೇಜ್ ಬಂದಿದೆ, ಎಷ್ಟು ಇದು ಬಂದಿದೆ, ಎಷ್ಟು ಅದು ಬಂದಿದೆ ಅಂತ ನೋಡ್ತಾರೆ. ಎಷ್ಟು ಜನ? ಎಸ್ ಸರ್. ನೀವು ಬೆಳಿಗ್ಗೆ ಎದ್ದು ನಾನೇ ಭೂಮಿ ನಮಸ್ಕಾರ ಮಾಡಿದೆ, ಮಕ್ಕಳು ಕಾಣೋ ಹಂಗೆ ಕೈಗೆ ಉಜ್ಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ ಹೇಳ್ಕೊಂಡು ಉಜ್ಕೊಂಡು ಕಣ್ಣಿನ ಮಾಡಿಕೊಂಡು, ಏನಿಲ್ಲ, ನಿಮ್ಮ ಎನರ್ಜಿ ನೀವು ನಿಮ್ಮ ಕಣ್ಣು ಕೊಡ್ತಾ ಇದ್ದೀರ. ಭೂಮಿಗೆ ಕಾಲಿಡೋಕ್ಕೂ ಮುಂಚೆ ಕೈಗೆ ನಮಸ್ಕಾರ, ಜಸ್ಟ್ ಸಿಗ ಗ್ರೌಂಡಿಂಗ್ ಅಂತ ಎನರ್ಜಿ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ? ದೇವ್ರ ಫೋಟೋ ನೋಡಿ ಆದಷ್ಟು ಒಳ್ಳೇದು ಮಾಡ್ಸಮ್ಮ. ಹಿಂದಿನ ಕಾಲದಲ್ಲಿ ದೇ ಆರ್ ಆಲ್ವೇಸ್ ಬ್ರಿಲಿಯಂಟ್. ದೇ ಆರ್ ನಾಟ್ ಬುದ್ಧಿಸ್, ದೇ ಆರ್ ಆಲ್ ಬ್ರಿಲಿಯಂಟ್. ಸರ್, ನೀವು ಹೇಳ್ತಾ ಇರೋ ನೋಡಿದ್ರೆ ನನಗೀಗ ಈಗಿನ ಹೆಂಗಾಗಿದೆ ಅಂದರೆ, ಈಗಿನ ಒಂದು ಜನ್ರೇಷನ್ ಅಂತ ಹೇಳ್ಬೋದು. ನಾವೆಲ್ಲ ಏನು ಮಾಡ್ತಾ ಇದೀವಿ ಅಂದರೆ, ಮಗುನ ಚೆನ್ನಾಗಿ ಓದಿಸ್ಬೇಕು, ಓದಿಸಿ ಚೆನ್ನಾಗಿ ಒಂದು ಡಾಕ್ಟ್ರೋ ಇಂಜಿನಿಯರೋ, ಡಾಕ್ಟ್ರೋ ಇಂಜಿನಿಯರೋ ಮಾಡಬೇಕು. ಫೈನಲಿ ಇದೆರಡೇ ಯೋಚನೆ ಬರೋದು ಎಲ್ಲರಿಗೂ. ಆಮೇಲೆ ಮಿಕ್ಕಿದೆಲ್ಲ ಒಂದಷ್ಟು ಇರುತ್ತೆ. ಬಟ್ ಈಗ ಪ್ರೊಫೆಷನ್ ಸಾವಿರಾರು ಪ್ರೊಫೆಷನ್ ಇದೆ, ವೇರ್ ನಾವು ಆ ಮಗುನ ರೆಡಿ ಮಾಡೋಕ್ಕೆ ನಾವು ತಯಾರೇ ಮಾಡ್ಕೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದೇ ಒಂದು ಪ್ರೊಫೆಷನ್ ಸರ್. ನಿಮ್ಮ ಒಂದು ಇದನ್ನು ಪ್ರೊಫೆಷನ್ ತೊಗೋಬೋದಾ ಸರ್ ಮಕ್ಕಳನ್ನ ಫ್ಯೂಚರಲ್ಲಿ? ಇದನ್ನೊಂದು ಲೈನ್ ಆಫ್ ಕರಿಯರ್ ಅಂತ ಅನ್ಕೋಬೋದಾ ಸರ್? ಈಗ ಎಷ್ಟು ಜನ ತೊಗೊಂಡಿದ್ದಾರೆ? ಓಕೆ ಸರ್, ವಾಟ್ಸ್ ಅ ಪ್ರಾಬ್ಲಮ್? ಓದೋನಿಗೆ ಒಂದೇ ಕೆಲಸ ಇದ್ದರೆ ಓದ್ದೇರೋನಿಗೆ 1000 ಕೆಲಸ. ಎಸ್ ಸರ್. ಇವತ್ತೆಷ್ಟೋ ಜನ ಡಿಗ್ರಿ ಹೋಲ್ಡರ್ಸು, ದೇ ಆರ್ ಅರ್ನಿಂಗ್ ಓನ್ಲಿ 8,000 to 12,000 ಪರ್ ಮಂತ್. ಎಸ್ ಸರ್. ಅದೇ ಡಿಗ್ರಿ ಓದದೇ ಇರೋನು, ಗಾರೆ ಕೆಲಸ ಮಾಡೋನು, ಕೂಲಿಗೆ 800 ರೂಪಾಯಿ, ಮೇಸನ್ಗೆ 1,200 ರೂಪಾಯಿ, ಕಾರ್ಪೆಂಟರ್ಗೆ 1,200 ರೂಪಾಯಿ, ಪ್ಲಂಬರ್ಗೆ 1,200 ರೂಪಾಯಿ, ಪೇಂಟರ್ಗೆ 1,200 ರೂಪಾಯಿ. 1,200 ರೂಪಾಯಿ ಒಂದು ದಿನಕ್ಕೆ ಕೂಲಿ ಆದರೆ ತಿಂಗಳಿಗೆ ಎಷ್ಟಾಯಿತು? 100 ಮೂಲಿ 36,000 ಆಯಿತು. ಎಸ್ ಸರ್. 36,000 ಆಯಿತಾ? ಎಸ್. ನೀವು ಎಷ್ಟು ತೊಗೋತಾ ಇದ್ದೀರಾ? ಎಸ್. 12,000. ಎಸ್ ಸರ್. ಫಸ್ಟ್ 3 ತಿಂಗಳು ಟ್ರೈನಿಂಗು, ಆಮೇಲೆ ಪ್ರೊಫೆಷನರಿ, ಆಮೇಲೆ ಆದರೆ ಪರ್ಮನೆಂಟು, ಅರ್ಕಂಡ್ರೆ ಕ್ವಿಟ್ಟು. ಅದು
ಕಾರ್ಪೆಂಟ್ರಿ ಹೋಗಿರೋಷ್ಟು ಡಿಮಾಂಡ್ ಇವತ್ತು ಅಂದರೆ ಈ ಸ್ಕಿಲ್ಡ್ ಲೇಬರ್ಸ್ ಯಾರಿದ್ದಾರೆ ಅವ್ರಿಗಿರೋಷ್ಟು ಡಿಮಾಂಡ್ ಆ್ಯಕ್ಚುಲಿ ಸಿಗೋದೇ ಇಲ್ಲ. ನೀವು 1,500 ರೂಪಾಯಿ ಕೊಟ್ಟರು ಸಿಗಲ್ಲ ಅವರೆಲ್ಲರಿಗೂ. ಸೊ ಇನ್ ಫ್ಯೂಚರ್ ವಾಟ್ ವಿಲ್ ಹ್ಯಾಪನ್ ಐ ವಿಲ್ ಟೆಲ್ ಯು. ಒನ್ಸ್ ಐ ವೆಂಟ್ ಟು ಮೈ ಫ್ರೆಂಡ್ ಹೌಸ್, ಮಾತಾಡ್ತಾ ಫೋಟೋ ತೋರಿಸಿದ್ರು. ಫೋಟೋಲ್ಲಿ ನೋಡಿದ್ರೆ ಶಿ ಈಸ್ ವೆರಿಂಗ್ ಬಿಕ್ನಿ, ಹಿ ಈಸ್ ವೆರಿಂಗ್ ನಿಕ್ಕರ್ ಆ್ಯಂಡ್ ಈಸ್ ಪೇಂಟಿಂಗ್ ದಿ ರೂಮ್ ಔಟ್ ಆಫ್ ಕಂಟ್ರಿಲಿ. ಅವರೇ ಪೇಂಟ್ ಮಾಡ್ಕೋತಾರೆ, ಅವರೇ ಗಾರ್ಡನಿಂಗ್ ಮಾಡ್ತಾರೆ. ನಾವು ಅಂದ್ಕೊತೀವಿ ಅಮೇರಿಕಾದಲ್ಲಿರೋ ಕೆಲಸ ಮಾಡಿಸ್ತಾರೆ ಅಂತ. ನೋ, ಅಲ್ಲಿ ಹೇಗೆ ಅಂದರೆ ಒಂದು ರೂಮ್ಗೆ ಪೇಂಟ್ ಮಾಡಬೇಕು ಅಂದರೆ ಕೂಲಿನೇ ಜಾಸ್ತಿ. ಆ ಕೂಲಿ ಕೊಡೋಕ್ಕಾಗಲ್ಲ, ಇವ್ರು ಸಂಬಳ ತೊಗೊಳೋದ್ರಲ್ಲಿ. ಒಂದು ಫೈನ್ ಡೇ ಇಲ್ಲಾಗ್ತಾ ಇದೆ, ಇಟ್ಸ್ ಹ್ಯಾಪ್ನಿಂಗ್. ಬಟ್ ನಾವು ಸ್ಕಿಲ್ಡ್ ಅಲ್ಲ ಕೆಲಸ ಮಾಡೋಕ್ಕೆ ನಾವುಗಳು. ನೋ, ಸ್ಕಿಲ್ಡ್ ಯಾಕೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅವರವರ ಕುಲ ಕಸಬನ್ನು ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಿಲ್ಲ. ನಮಗೆ ಸಾಕು ಈ ಕಷ್ಟ, ನಮ್ಮ ಮಕ್ಕಳು ಓದಿ ಇಂಜಿನಿಯರ್ ಆಗಲಿ ಡಾಕ್ಟ್ರ್ ಆಗಲಿ ಅಂತ ಬಿಟ್ಬಿಡ್ತಾ ಇದ್ದಾರೆ. ಸರ್ ನಾನು ಎಲ್ರಿಗೂ ಹೇಳೋದಿಷ್ಟೇ, ಇಂಜಿನಿಯರೇ ಓದಿಸಿ ಡಾಕ್ಟ್ರೇ ಓದಿಸಿ ಕುಲ ಕಸಬು ಮಾತ್ರ ಬಿಡಬೇಡಿ. ನಿಮ್ಮ ಕೈ ಹಿಡಿಯೋದೇ ನಿಮ್ಮ ಕುಲ ಕಸಬು. ಕುಲ ಕಸಬೇ ಕೈಲಿ ಹಿಡಿಯೋದು, ಕುಲ ಕಸಬು ಬಿಡಬೇಡಿ. ಯೋಚನೆ ಮಾಡಿ ಸರ್, ಇವತ್ತೆಷ್ಟು ಪ್ರಾಬ್ಲಮ್. ಅದಕ್ಕೆ ಎಲ್ಲ ಕಡೆ ಮಿಷನರೀಸ್ ಬಂದ್ಬಿಡ್ತೀಗ ರಿಪ್ಲೇಸ್ ಮಾಡೋಕ್ಕೆ. ಇನ್ನೇನು ಮಾಡೋಕ್ಕಾಗಲ್ಲ. ಒಂದು ಫೈನ್ ಡೇ ದೇ ವಿಲ್ ಸಫರ್. ಕೆಲಸ ಕೊಡಿಂದ ಅವರು ಹುಡ್ಕೊಂಬರೋ ಕಾಲ ಬರುತ್ತೆ. ಇಟ್ ವಿಲ್ ಕಮ್. ಸರ್ ನಿಮ್ಮ ಪ್ರಕಾರ ಒಂದು ಮಗು ಸ್ಕೂಲಲ್ಲಿ ಕಲಿಯೋದು ಜಾಸ್ತಿನಾ ಸ್ಕೂಲಿಂದ ಹೊರಗಡೆ ಕಲಿಯೋದು ಜಾಸ್ತಿನಾ? ನಾವು ಆ್ಯಸ್ ಅಪ್ಪ ಅಮ್ಮ ನಾವು ಮಕ್ಕಳನ್ನ ಹೆಂಗೆ ಇದನ್ನ ಬ್ಯಾಲೆನ್ಸ್, ನಾವು ಈಗ ನೋಡಿದ್ರೆ ನೀವು ಅಪ್ಪ ಅಮ್ಮ ನೋಡಿ ಸ್ಕೂಲ್ ಹೋಗ್ತಾವಪ್ಪ, ದೂರ ಎಲ್ಲೋ ಸ್ಕೂಲ್ ಮಾಡ್ರಿ. ಬೆಂಗಳೂರು ಅಂತ ಊರಲ್ಲಂತೂ 7 ಗಂಟೆಗೆ ಬಸ್ ಹತ್ಕೊಂಡು ಹೋದರೆ 1 ಅವರ್ ಜರ್ನಿ ಮಾಡ್ಕೊಂಡು 8 ಗಂಟೆಗೆ ಹೋಗುತ್ತೆ, ವಾಪಸ್ ಬರೋಳಿಗೆ 5 ಗಂಟೆ 6 ಗಂಟೆ ಆಗುತ್ತೆ. ಆಮೇಲೆ ಅದು ಡ್ರೆಸ್ ಬಿಚ್ಚಿ ಆಮೇಲೆ ಹೋಮ್ ವರ್ಕ್ ಅಂತ ಒಂದು 2-3 ಅವರ್ಸ್ ಕೂತ್ಕೊಂಡು, ಆಮೇಲೆ ವೀಕೆಂಡ್ ಶನಿವಾರ ಭಾನುವಾರನೂ ಸ್ಪೆಷಲ್ ಟ್ಯೂಷನ್ ಅಂತ. ಈಗಂತೂ 9th ಸ್ಟ್ಯಾಂಡರ್ಡ್ಗೆ 10th ಸ್ಟ್ಯಾಂಡರ್ಡ್ ಪೋರ್ಷನ್ಸ್ಗೆ ಟ್ಯೂಷನ್ ಸೇರಿಸ್ಬಿಡ್ತಾರೆ ಮಕ್ಕಳಿಗೆ. ಸೊ ಸ್ಯಾಟರ್ಡೆ ಸಂಡೇನೂ ಹೊರಟೋಯ್ತು ಮಕ್ಕಳದು. ಸೊ ಈ ಒಂದು ರಜಾ ದಿನಗಳಲ್ಲಿ ಎಕ್ಸಾಮ್ ಪ್ರಿಪರೇಷನ್ ಅಂತ ರಜಾ ದಿನವೂ ಹೋಗಲ್ಲ. ಈ ಥರ ಒಂದು ಓದ್ತಾ ಇರೋ ಒಂದು ಅಷ್ಟೊಂದು ಫೋಕಸ್ಡ್ ಅದು ಇಂಪಾರ್ಟೆಂಟಾ, ಅಥವಾ ಸ್ಕೂಲಿಂದ ಹೊರಗೆ ಕಲಿಕೆ ತುಂಬ ಇದೆ, ಮಕ್ಕಳಿಗೆ ಸ್ಕೂಲ್ ಎಜುಕೇಷನ್ ಸ್ವಲ್ಪ ಲಿಮಿಟ್ ಮಾಡಿ ಹೊರಗಡೆ ಎಜುಕೇಷನ್ ಜಾಸ್ತಿ ಕೊಡ್ಬೇಕಾ? ನಿಮ್ಮ ಒಂದು ಅಭಿಪ್ರಾಯ ಏನು ಸರ್ ಇದ್ರ ಪ್ರಕಾರ? ಸರ್ ಎಜುಕೇಷನ್ ಮನುಷ್ಯಂಗೆ ಬೇಕು, ಎಜುಕೇಷನ್ ಲೈಫ್ ಅಲ್ಲ. ಓಕೆ ಸರ್, ಎಜುಕೇಷನ್ ಲೈಫ್ ಅಲ್ಲ ನಿಮ್ಮ ಸರ್. ನೀವು ಇಷ್ಟೊಂದೆಲ್ಲ ಓದ್ಬಿಟ್ರೆ ನಿಮ್ಗೆ ಸಾಮಾನ್ಯ ಜ್ಞಾನನೇ ಇಲ್ಲ ಅಂದ್ರೆ ಏನಕ್ಕೆ ಸರ್? ಸಿವಿಕ್ ಸೆನ್ಸೇ ಇಲ್ಲ ಅಂದರೆ, ಸಾಮಾನ್ಯ ಜ್ಞಾನನೇ ಇಲ್ಲ ಅಂದ್ರೆ ಏನಕ್ಕೆ ಬದುಕು ಸರ್? ಮನುಷ್ಯಂಗೆ ವಿದ್ಯೆಗಿಂತ ಬೇಕಾಗಿರೋದು ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನನೇ ನೀವು ಹೇಳ್ಕೊಡ್ದೆ, ಬರೀ ವಿದ್ಯೆನ ತುಂಬ್ತಾ ಇದ್ದ ಅವ್ನಿಗೆ. ಸಾಮಾನ್ಯ ಜ್ಞಾನ ಹೆಂಗೆ ಕೊಡೋ ಸರ್ ಮಕ್ಳಿಗೆ, ಹೆಂಗೆ ಕೊಡೋಕ್ಕಾಗುತ್ತೆ? ಇಟ್ಸ್ ವೆರಿ ಈಸಿ. ಸಿವಿಕ್ ಸೆನ್ಸ್ ಹೇಳ್ಕೊಡ್ತೀವಿ. ರೋಡಲ್ಲಿ ಹೋಗ್ತಿರ್ತೀರಾ, ಒಂದು ಪ್ಲಾಸ್ಟಿಕ್ ಕವರ್ ಬಿದ್ದಿರ್ತೀವಿ, ತೆಗೆದು ಸೈಡ್ಗೆ ನೋಡಪ್ಪ ಪ್ಲಾಸ್ಟಿಕ್ ಕವನಿಗೆ, ಅದರಿಂದ ಏನು ತೊಂದರೆ ಆಗುತ್ತೆ? ಗೇಟಿಂದ ಹೊರಗಡೆ ಹೋಗ್ತೀವಿ, ಗೇಟ್ ಹಾಕ್ಕೊಂಡು ಹೋಗು, ಸ್ಲಿಪ್ಪರ್ನ ಒಂದು ಕಡೆ ಬಿಡು, ಬಂದಿದ ತಕ್ಷಣ ಬ್ಯಾಗ್ ಒಂದು ಕಡೆ ಇಡು, ಬುಕ್ಸ್ ಯಾವ್ದು ಬೇಕು ನಾಳೆಗೆ ಜೋಡಿಸ್ಕೊ, ಇವತ್ತು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಮಾಡು. ಸಾಮಾನ್ಯ ಜ್ಞಾನ. ಅಂಗಡಿಗೆ ಹೋಗು, ಒಂದು ರೆಸ್ಪೆಕ್ಟ್ ಕೊಡು. ಸರ್ ಇದೇನು ಅಮ್ಮ ಚೀಟಿ ಕೊಟ್ಟಿದ್ದಾಳೆ ನೋಡಿ ಸರ್, ರಾಗಿ ಜೋಳ, ಅಮ್ಮ ವಾಟ್ ಈಸ್ ರಾಗಿ, ವಾಟ್ ಈಸ್ ಜೋಳ, ವಾಟ್ ಈಸ್ ನವಣೆ, ಅದೇ ಗೊತ್ತಿಲ್ಲ ಮಕ್ಕಳಿಗೆ. ಇವತ್ತು ಸಿಂಪಲಾಗಿ ಹೇಳ್ತೀನಿ ಸರ್. ಕುಕ್ಕುಂಬರ್ ಗೊತ್ತು ನಿಮಗೆ, ಕ್ಯಾಬೇಜ್ ಗೊತ್ತು, ಆಮೇಲೆ ಬೀನ್ಸ್ ಗೊತ್ತು, ದಪ್ಪ ಮೆಣಸಿನ್ಕಾಯಿ ಏನಂತಾರೆ ಕ್ಯಾಪ್ಸಿಕಮ್ ಗೊತ್ತು, ಆಯಿತಾ? ಇಂಗ್ಲೀಷಲ್ಲಿ ಗೊತ್ತು ನಿಮಗೆ ಗ್ರೀನ್ಸ್ ಅಂತಂತೆ. ಕನ್ನಡದಲ್ಲಿ ಕೇಳಿ, ಮಕ್ಳಿಗೆ ಗೊತ್ತಿಲ್ಲ. ಯಾಕೆ? ನೀವು ಇಂಗ್ಲೀಷಲ್ಲಿ ಕೇಳ್ತಾ ಇದ್ದೀರ, ಅದಕ್ಕೆ ಮಗು ಇಂಗ್ಲೀಷಲ್ಲೇ ಕೇಳಿ. ನೀವು ಕನ್ನಡದಲ್ಲಿ ಕೇಳಿ, ಕೊತ್ತಂಬರಿ ಸೊಪ್ಪು ಕೊಡು, ಆಲೂಗೆಡ್ಡೆ ಕೊಡು, ಈರುಳ್ಳಿ ಕೊಡು, ಪೊಟ್ಯಾಟೊ ಕೊಡು, ಆನಿಯನ್ ಕೊಡು, ಅವು ಹಂಗೆ ಅಂತವೆ ಅಲ್ವಾ? ಅದಕ್ಕೆ ನಾವು ಕರ್ಕೊಂಡೋಗ್ಬೇಕು ಸರ್ ಮಕ್ಕಳನ್ನ. ನಾವು ಸಾಮಾನ್ಯ ಜ್ಞಾನ ಮಕ್ಳಿಗೆ ಬೆಳಿಬೇಕು ಅಂದರೆ ನಮ್ಮ ಜೊತೆ ಕರ್ಕೊಂಡೋಗ್ಬೇಕು ಅವ್ರನ್ನ. ನಾವು ಏನು ವ್ಯವಹಾರ ಮಾಡ್ತೀವಿ ಮಕ್ಳಿಗೆ ಗೊತ್ತಾಗಬೇಕದು. ನೆಕ್ಸ್ಟ್ ಏನು ಹೇಳಬೇಕು ಕಂದ, ನೋಡು ದುಡ್ಡು ಕೊಡೋರಿಗೆ ಅನ್ಬೇಕು. ಎಷ್ಟಾಯ್ತು ಬಿಲ್ಲು ಕಂದ? ನಡಿ 950. 950ನಾ? ಎಷ್ಟು ಚೇಂಜ್ ಕೊಟ್ಟರು? 50. 950 ಎಷ್ಟಾಯಿತು? 1000. ನೀ ಎಷ್ಟು ಕೊಟ್ಟಿದ್ದೆ? 1000 ಈಕ್ವಲ್. ನಡಿ. ಇದು ನಾವು ಹೇಳ್ಕೊಡ್ತಾನೆ ಇಲ್ವಲ್ಲ. ಹೌದು ಸರ್. ನಮ್ಮ ಶ್ರೀಮಂತ ಸಂಸ್ಥೆ ನಾವೇನು ಮಾಡ್ತಾ ಇದೀವಿ ಅಂದರೆ, ಈ ಒಂದು ಕುರಿತೆ ನೋಡ್ಕೊಂಡು ನಾವೇನು ಮಾಡ್ತಾ ಅಂದರೆ, ಪ್ರತಿ ಒಂದು ಸ್ಕೂಲ್ಗೂ ಕಾಲೇಜ್ಗಳಿಗೂ ಹೋಗಿ ನಾವು ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ನ ಫ್ರೀಯಾಗಿ ಪಾಠ ಮಾಡ್ತೀವಿ ಸರ್. ಸೋಷಿಯಲ್ ಸರ್ವಿಸ್ ನಾವು ಥರ ಮಾಡಿಕೊಂಡು
ಎಲ್ಲ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಒಂದು 4 ಅವರ್ಸು, ಕೆಲವು ಕಡೆ 6 ಅವರ್ಸು, ಕೆಲವು ಕಡೆ 2 ಅವರ್ಸ್ ಈ ಥರ ಬೇರೆ ಬೇರೆ ವರ್ಕ್ಶಾಪ್ ಮಾಡಿ ಮಕ್ಕಳಿಗೆ ವೆರಿ ವೆರಿ ಬೇಸಿಕ್ಸಿಂದ, ಅಂದರೆ ದುಡ್ಡು ಅಂದರೆ ಏನು ಅಂತ ಹೇಳ್ಕೊಡೋದ್ರಿಂದ ಹಿಡಿದು ನಾವು ಪ್ರತಿಯೊಂದು ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದೀವಿ. ಎಸ್ಪೆಷಲಿ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಸರ್. ಇದೆಲ್ಲನೂ ಮಕ್ಕಳಿಗೆ ಅರ್ಥ ಆಗಲಿ, ಕ್ಲೀನಾಗಿ ಅರ್ಥ ಆಗಲಿ ಅಂತ. ಪ್ಲಸ್ ಅವ್ರಿಗೆ ನೀವೇನು ಹೇಳಿದ್ದೀರಾ ಈ ಥರ ಒಂದು ಅಸೈನ್ಮೆಂಟ್ಸ್ ಕೂಡ ಕೊಡ್ತಾ ಇದ್ದೀವಿ ನಾವು ಮಕ್ಕಳಿಗೆ. ಅಪ್ಪ ಅಮ್ಮ ಬಜೆಟಿಂಗ್ ಮಾಡ್ಬೇಕಾದ್ರೆ ಬಜೆಟಿಂಗಲ್ಲಿ ಕೂತ್ಕೊಳ್ಳಿ ನೀವು. ಅಪ್ಪ ಯಾವುದು ಖರ್ಚು ಮಾಡ್ತಿದ್ದಾರೆ, ಅಸೆಟ್ ಅಂದ್ರೇನು, ಲಯಬಿಲಿಟಿ ಏನು, ಎಲ್ಲ A to Z ನಾವು ಮಕ್ಕಳಿಗೆ ಒಂದು ಈಗಲಿಂದನೇ ಒಂದು ಕೋಚಿಂಗ್ನ ಕೊಡ್ತಾ ಇದ್ದೀವಿ ಸರ್ ನಾವು. ನೀವು ಹೇಳಿದ್ದು ತುಂಬ ನಿಜ. ಯಾಕಂದ್ರೆ ನಾನು ದೊಡ್ಡ MBA ಕಾಲೇಜ್ಗೆಲ್ಲ ಹೋಗಿ ನಾನು ಪಾಠ ಮಾಡ್ಬೇಕಾದ್ರೆ MBA ಮಕ್ಕಳಿಗೆ ಆ MBA ಸಿಲೆಬಸ್ ಚೆನ್ನಾಗಿ ಗೊತ್ತು, ಅದೇ ಹೊರಗಡೆ ಆ ನಾಲೆಜ್ನ ಹೆಂಗೆ ಇಂಪ್ಲಿಮೆಂಟ್ ಅಂತ ಗೊತ್ತಿಲ್ಲ. ಓಕೆ, ಸಾಮಾನ್ಯ ಜ್ಞಾನ ಖಂಡಿತ ಇಲ್ಲ ಸರ್. ಸಾಮಾನ್ಯ ಜ್ಞಾನ ತುಂಬ ಇಂಪಾರ್ಟೆಂಟು ಸರ್. ನಿಮಗೆ 45 ಇಯರ್ಸ್ ಅಂದರೆ ಈಗ ಎಸ್ ಸರ್. ನೀವು 1 ಪೈಸಾ 2 ಪೈಸಾ 3 ಪೈಸೆ ಚಲಾವಣೆ ಮಾಡಿದ್ದೀರಾ? 5 ಪೈಸಾ ಮಾಡಿದ್ದೀನಿ ಸರ್ ನಾನು. 1 ಪೈಸಾ 2 ಪೈಸಾ 3 ಮಾಡಿ 5 ಪೈಸಾ ಮಾಡಿದ್ದೀನಿ. 3 ಪೈಸಾ ಇಂಟ್ರೊಡ್ಯೂಸ್ ಆಗಿದ್ದೆ ಐ ಥಿಂಕ್ 1972 ಅಂತ ಕಾಣ್ತಾ ಇಟ್ಟೋಣ. ಹೌದು. 3 ಪೈಸಾ ಇಂಟ್ರೊಡ್ಯೂಸ್ ಆಗಿದ್ದು 72 73 ಇರಬೇಕು. 1 ಪೈಸೆ ಇತ್ತು, 2 ಪೈಸಾ ಇತ್ತು, 3 ಪೈಸಾ ಇಂಟ್ರೊಡ್ಯೂಸ್ ಆಯಿತು. ನಮ್ಮ ಮನೆಗೆ ನೆಂಟರು ಬರೋರು, ಅವ್ರನ್ನ ಬಸ್ ಹಸ್ಸಕ್ಕೆ ಹೋಗ್ತಿದ್ವಿ ಬ್ಯಾಸ್ಕೆಟ್ ಇಟ್ಕೊಂಡು. ಅವ್ರೇನ ಅಪ್ಪಿ ತಪ್ಪಿ 10 ಪೈಸಾ ಕೊಟ್ಬಿಟ್ರೆ ಖುಷಿ, ಮನೆ ತಗ ಕುಣ್ಕೊಂಬರ್ತಿದ್ವಿ. 10 ಪೈಸಾ ಕೊಟ್ಲು ನಮ್ಮ ಮತ್ತೆ, 10 ಪೈಸಾ ಕೊಡು ಚಿಕ್ಕಮ್ಮ ಅಂತ. 10 ಪೈಸೆಗೆ 20 ಪೆಪ್ಪರ್ಮೆಂಟ್ ಬರೋದು. ಪೈಸಕ್ಕೆ 2 ಬಿಸ್ಕೆಟ್ ಬರೋದು. ಅದೇ 1 ಪೈಸಾ 2 ಪೈಸಾ. ಆಮೇಲೆ ಬೊಂಬೆಗಳ ಬಿಸ್ಕೆಟ್, ಬ್ರಿಟಾನಿಯಾ ಬೊಂಬೆ ಬಿಸ್ಕೆಟ್ ಬರೋದು. ಹೌದು, ಬೊಂಬೆಗಳದು 1 ಪೈಸೆಗೆ 2 ಪೈಸೆಗೆ 4. ಹೌದು. ಬೋಟಿ, ಜಾಮೂನ್ ಎಲ್ಲ 2 ಸಿಕ್ತಿತ್ತು. ಕಾಲಕ್ರಮೇಣ ಏನಾಯ್ತದು, ಕಳೆಕಾಯಿ ಪೆಪ್ಪರ್ಮೆಂಟು 5 ಪೈಸೆಗೆ 10 ಬರ್ತಾ ಇದ್ದಿದ್ದು 5 ಪೈಸೆಗೆ 3 ಬರೋಕ್ಕೆ ಶುರು ಆಯಿತು, 10 ಪೈಸೆಗೆ 5 ಬರೋಕ್ಕೆ ಶುರು ಆಯಿತು, 4 ಆಣೆಗೆ 5 ಬರೋಕ್ಕೆ ಶುರು ಆಯಿತು. ಇವತ್ತು ಯಾವ ಥರ ಕಾಲ ಆಗಿದೆ ತುಂಬ ಬೇಜಾರಾಗುತ್ತೆ ಸರ್. ಸೇರೋಯ್ತು KG ಬಂತು, ಮಾರೋಯ್ತು ಮೀಟ್ರು ಬಂತು, ಡಜನ್ ಹೋಗಿ KG ಅವತ್ತು ಬಾಳೆಹಣ್ಣು ಎಲ್ಲ ಇದಾಗೋಯ್ತು. ತೆಂಗಿನಕಾಯಿ KGಲಿ ಮಾಡ್ತಾ ಇದ್ದಾರೆ ಅಂತ ಬೇಜಾರಾಗುತ್ತೆ. ಕಾಲ ಯಾವ ಥರ ಚೇಂಜ್ ಆಗ್ತಿದೆ. ಒನ್ ಫೈನ್ ಡೇ ವಿ ವಿಲ್ ಸಫರ್, ಖಂಡಿತ ಅನುಭವಿಸ್ತೀವಿ. ನಾನು ಹೇಳೋದಿಷ್ಟೇ ಸರ್, ಯಾರು ದುಡ್ಡು 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 ಅಂತಿದ್ದಾರೆ, ಒಂದು ಫೈನ್ ಡೇ ದೇ ವಿಲ್ ಸಫರ್. ದುಡ್ಡಿಂದ ಎಲ್ಲ ನಡೆಯುತ್ತೆ ಅನ್ನೋ ಸುಳ್ಳು. ದುಡ್ಡು ಜೀವನಕ್ಕೆ ಬೇಕು, ಇಂಪಾರ್ಟೆಂಟ್. ಆದರೆ ದುಡ್ಡಿಂದನೇ ಎಲ್ಲ ನಡೆಯಲ್ಲ, ಆಯಿತಾ? ಈಗ ನೀವು ಹಾಸಿಗೆ ತೊಗೋಬೋದು, ನಿದ್ದೆ ನೀವೇ ಮಾಡಬೇಕು, ಕೋಟಿ ಹಾಸಿಗೆ ತಗೋಬೋದು. ಚಿನ್ನದ ತಟ್ಟೆ ಊಟ ಮಾಡ್ಬೋದು, ಆದರೆ ಎಷ್ಟು ಬೇಕು ಅಷ್ಟೇ ತಿನ್ನೋಕ್ಕಾಗಲ್ಲ. ಎಲ್ಲನೂ ಅಷ್ಟೇ ಸರ್, ದುಡ್ಡಿಂದ ಎಲ್ಲ ನಡೆಯುತ್ತೆ ಅಂತಲ್ಲ. ದುಡ್ಡು ಬೇಕು, ಮನುಷ್ಯನ ದುಡ್ಡಿಲ್ಲದೆ ಏನು ನಡೆಯಲ್ಲ. ಅದೇ ದುಡ್ಡೇ ಎಲ್ಲ ಅಲ್ಲ, ಆಯಿತಾ ಸರ್? ನೀವು ಹೇಳೋದು ತುಂಬ ವೆರಿ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀರ. ನೀವು ಯಾಕೆ ನಿಮಗೆ ಒಂದು ಫೇಮ್ಡಮು ಇದೆ ನಮ್ಮೂರಲ್ಲಿ, ಯಾಕೆ ನೀವು ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲ ಒಂದು ರೆಗ್ಯುಲರಾಗಿ ಯಾಕೆ ಮಾಡಬಾರ್ದಮ್ಮ? ಒಂದು ಸರ್ ಏನು ನಂಗೆ ಟೈಮ್ ಇರಲ್ಲ ಸರ್, ನನಗೆ ಕಾಲ್ಸ್ ಬರ್ತಾನೆ ಇರುತ್ತೆ. ಸ್ನೇಹಿತರೆ, ಈಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಕೊಡೋಕೆ ಹೋಗ್ತೀನಿ 1.5 hour ಅಂದ್ಕೊಳ್ಳಿ. ಇಫ್ ಐ ಗೆಟ್ ಎ ಕಾಲ್ ಮಸ್ಟ್ ಐ ವಾಂಟ್ ಟು ಅಟೆಂಡ್ ದ ಕಾಲ್. ಅದಕ್ಕೆ ನಾನು ಹೇಳೋದೇನು ಗೊತ್ತಾ ಸರ್, ಫಸ್ಟ್ ಯುವರ್ ಲೈಫ್ ಪಾರ್ಟ್ನರ್ ಈಸ್ ಯುವರ್ ಹೆಲ್ತ್. ಸೆಕೆಂಡ್ ಯುವರ್ ವೈಫ್ ವಿಲ್ ಕಮ್, ನೆಕ್ಸ್ಟ್ ಚಿಲ್ಡ್ರನ್ ವಿಲ್ ಕಮ್. ಫಸ್ಟ್ ಯು ವಾಂಟ್ ಟು ಲವ್ ಯುವರ್ ಸೆಲ್ಫ್, ನೆಕ್ಸ್ಟ್ ಯು ವಾಂಟ್ ಟು ಲವ್ ಯುವರ್ ಬಾಡಿ, ನೆಕ್ಸ್ಟ್ ಯು ವಾಂಟ್ ಟು ಲವ್ ಯುವರ್ ಹೆಲ್ತ್. ಸರ್, ಹಣಕ್ಕಿಂತ ಮುಖ್ಯ ನಿಮಗೆ ಹೆಲ್ತ್ ಸರ್. ನಿಮ್ಮ ಹಿಂದೆ ಏನೋ ಒಂದು ಕೇಳ್ತಿದ್ರು ಗೊತ್ತಾ, ಇಫ್ ಮನಿ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್, ಹೆಲ್ತ್ ಇಸ್ ಲಾಸ್ಟ್, ಇದೇನೋ ಲಾಸ್ಟ್, ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್. ಕ್ಯಾರೆಕ್ಟರ್ ಲಾಸ್ ಆದರೂ ಪರವಾಗಿಲ್ಲ, ಈಗ ನಿಮಗೆ ಹೆಲ್ತ್ ಲಾಸ್ ಆಗಬಾರ್ದು. ಹೆಲ್ತ್ ಮೋಸ್ಟ್ ಇಂಪಾರ್ಟೆಂಟ್. ಹೆಲ್ತ್ ಇಲ್ಲ ಅಂದರೆ ಏನಕ್ಕೆ ಸರ್ ಜೀವನ ಅದು? ಇಫ್ ಯು ಹ್ಯಾವ್ ಗಾಟ್ ಟೋಸ್ ಟುಗೆದರ್ ಮನಿ ಇನ್ ಯುವರ್ ಬ್ಯಾಂಕ್ ಅಕೌಂಟ್, ಮನೇಲಿ ಇಟ್ಟಿದ್ದೀರಾ, ಇಫ್ ಯುವರ್ ಇನ್ ದ ICU ಓನ್ಲಿ ವಿಲ್ ಸಿ ಓನ್ಲಿ ವೈಟ್ ವಾಲ್. ಏನಕ್ಕೆ ಆ ದುಡ್ಡು? ರಾಮ್ ಅಂತ ಸ್ಪರ್ಶ ಮಾಡಿದ್ರು ಯಾರು ಅಂತ ಗೊತ್ತಾಗಲ್ಲ. ಸುಮ್ಮನೆ ಹಿಂಗೆ ಇರ್ತೀರ, ಅದೊಂದು ಸೌಂಡ್ ಕೇಳ್ತಿರುತ್ತೆ, ಅದನ್ನು ಯಾರು ಗೊತ್ತ, ಅವ್ನು ಮಾಸ್ಕ್ ಹಾಕಿರ್ತಾರೆ. ಕೋಟಿಗಟ್ಟಲೆ ದುಡ್ಡಿದೆ, ಬೆಡ್ ಮೇಲೆ ಮಲಗಿದ್ದೀರ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಕರೆಕ್ಟ್, ನಿಮಗೆ ಭಗವಂತ ಜೀವ ಇರೋ ತನಕ ಆರೋಗ್ಯ ಕೊಡಲಿ ಅಂತ ಹೇಳ್ತೀನಿ ಹೊರತು ನಿಮ್ಗೆ ಆಯುಸ್ ಕೊಡಲಿ ಭಗವಂತ ಅಂತ ಹೇಳೋದೇ ಇಲ್ಲ ನಾನು. ಆರೋಗ್ಯ ಆಯುಸ್ ಇರೋ ತನಕ ಆರೋಗ್ಯ ಕೊಡಲಿ. ಅದನ್ನು ಲೀಸ್ಟ್ ಮೋಸ್ಟ್ ತುಂಬ ಕಡೆಗಣಿಸಿರುವಂಥ ವಿಷಯ ಸರ್. ನಾನು ಒಂದು ಕಾಲದಲ್ಲಿ ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಸರ್. ನಾನು ಇವತ್ತು ಆ ಒಂದು ತುಂಬ ಹೆಲ್ದಿ ಆಗಿದ್ದಂಥ ಒಬ್ಬ ಹುಡುಗ ನಾನು. ಇದರಲ್ಲಿ ನಿಮಗೆ ಇವ್ರು ಗೊತ್ತಿರ್ಬೋದು, ಸತೀಶ್ ಜಸ್ಸಿ ಅಂತ ಹೇಳೋರು ಗೊತ್ತಾ ನಿಮಗೆ, ರಾಕ್ ಕ್ಲೈಂಬರ್. ಅವ್ರ ಜೊತೆ ನಾವು ಕ್ಲೈಂಬಿಂಗ್ ಹೋಗ್ತಾ ಇದ್ವಿ ರೆಗ್ಯುಲರ್ ಆಗಿ. ಎಲ್ಲ ಥರ ಮೈಸೂರಲ್ಲಿ ಇದ್ಮೇಲೆ ಅದಂತಹ ನಮಗೊಂದು ವರದಾನ ಅಂತ ಹೇಳ್ಕೊಬೋದು. ರಾಕ್ ಕ್ಲೈಂಬಿಂಗು, ಅಕ್ವಾ ಸ್ಪೋರ್ಟ್ಸು, ಅದು ಇದು ಎಲ್ಲ ಮಾಡ್ತಾಯಿದ್ವಿ.
ಇವತ್ತು ಈ ದುಡ್ಡು ಮಾಡೋ ಒಂದು ಇದರಲ್ಲಿ ಹೋಗಿ ಹೆಲ್ತ್ನ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡ್ಕೊಂಡು ನಾವು ಮಾತ್ರ ಅಲ್ಲ ಎಲ್ಲರೂ 20 ಮೆಟ್ಲ ಹತ್ರ ಬುಸ ಅಂತೀರಾ ನೀವು. ಖಂಡಿತ ಸರ್. ನೀವೇನು ಮಾಡ್ತೀರಾ ಸರ್ ಹೆಲ್ತ್ಗೆ? ಸರ್ ನಾನು ಏನಿಲ್ಲ ಸರ್, ನಾನು 103 kg ಇದ್ದೆ. ಹಾಂ. ದಿನ ಬೆಳಿಗ್ಗೆ ನಾನು ಗೋಶಾಲೆ. ಓಕೆ. ಎಕ್ಸಸೈಸೇ ಮಾಡಲ್ಲ ನಾನು. ಗೋಶಾಲೆ ಸಗಣಿ ಎತ್ತಾಕ್ತೀನಿ, ಹಸು ತೊಳಿತೀನಿ, ಕೊಟ್ಟಿಗೆ ತೊಳಿತೀನಿ, ನಾಯಿ ಗಲೀಜು ಮಾಡಿರ್ತದನ್ನೆಲ್ಲ ತೆಗೆದಾಕ್ತೀನಿ, ಹಸು ಹುಲ್ಲಾಕ್ತೀನಿ, ಒಂದೆರಡು ಸವಾಲು ಕರಿತೀನಿ, ಅದಕ್ಕೆಲ್ಲ ನೆಮ್ಮದಿಯಾಗಿರ್ತೀನಿ. ನಾನು ಡೈಲಿ ರೊಟೀನ್ ಅದು. ನೆಕ್ಸ್ಟ್ ಸ್ನಾನ ಮಾಡ್ತೀನಿ, ಸಂಧ್ಯಾ ವಂದನೆ ಮಾಡ್ತೀನಿ, ದೇವ್ರ ಪೂಜೆ ಸಾಯಿಬಾಬಾ ಟೆಂಪಲ್ ಪೂಜೆ ಮಾಡ್ತೀನಿ. 9:30 ಕರೆಕ್ಟಾಗಿ SPR ಹೋಟ್ಲಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ನಮ್ಮ ಫ್ರೆಂಡ್ಸ್ ಹತ್ರ ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಹರಟೆ ಹೊಡಿತೀನಿ. ಬಟ್ ನಮ್ಗೆ ಇನ್ನೊಂದೇನಂದರೆ ಸರ್, ಜೀವನದಲ್ಲಿ ನೀವು ಹೆಲ್ತಿಯಾಗಿರಬೇಕು ಅಂದರೆ ಫುಡ್ಡು ತುಂಬ ಇಂಪಾರ್ಟೆಂಟ್. ಫುಡ್ಡು ಚೆನ್ನಾಗಿದ್ದರೆ ಬ್ಲಡ್ ಚೆನ್ನಾಗಿರುತ್ತೆ, ಬ್ಲಡ್ ಚೆನ್ನಾಗಿದ್ದರೆ ಹೆಡ್ ಚೆನ್ನಾಗಿ ಕೆಲಸ ಮಾಡ್ತೀವಿ. ಫುಡ್ಡು ಬ್ಲಡ್ಡು ಹೆಡ್ಡು. ನೀವು ಫುಡ್ಡೇ ಸರಿಗೆ ತೊಗೊಳ್ಳಿ. ಪೆಟ್ರೋಲ್ ಗಾಡಿಗೆ ಸೀಮೆಣ್ಣೆ ಹಾಕಿದ್ರೆ ಏನಾಗುತ್ತೆ ಸರ್? ಕರೆಕ್ಟ್ ಸರ್. ಯಾವ ಥರ ಫುಡ್ ತೊಗೋಬೇಕು ಸರ್ ನಿಂತ? ಸರ್ ಹಿಂದಿನ ಕಾಲದಲ್ಲಿ ಏನು ತೊಗೋತಿದ್ರು ಸರ್? ಸಿಂಪಲ್ ಅನ್ನ ಸಾರು ಇಂಥದ್ದು. ಆರೋಗ್ಯ ನಿಮ್ಮ ಡೈಜೆಷನ್ ಆಗ್ತಕ್ಕಂಥ ತೊಗೋಬೇಕು. ಫುಡ್ಡು ಮಿತ ಆಹಾರ. ಬೆಳಿಗ್ಗೆ ಚೆನ್ನಾಗಿ ತಿನ್ನಿ. ಈಟ್ ಲೈಕ್ ಎ ಪಿಗ್, ಡ್ರೆಸ್ ಲೈಕ್ ಎ ಪ್ರಿನ್ಸ್, ರೋಮ್ ಲೈಕ್ ಎ ಡಾಗ್. ಸೂಪರ್. ತಿನ್ನಿ, ರೆಸ್ಟ್ ಮಾಡ್ಕೊಳ್ಳಿ, ಓಡಾಡಿ ಚೆನ್ನಾಗಿ. ನಿಮ್ಮ ಫುಡ್ಡು ಡೈಜೆಷನ್ ಆಗೋಂಗಿರ್ಬೇಕು, ಇಂಡೈಜೆಷನ್ ಆಗಿರ್ಬೇಕು. ನಾನು ಲೈಫಲ್ಲಿ ಫುಲ್ ಹಾಸ್ಟೆಲ್ ಬೆಳೆದಿದ್ದು ಸರ್. ನಾನು ಅಂದರೆ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ಆಯಿತು, ಅದರಲ್ಲಿ ನಾನು ಬೆಳ್ಕೊಂಡು ಅದರಲ್ಲೇ ನಾನು ಓದಿದ್ದೆಲ್ಲ ಮಾಡಿದ್ದು. ಮೋಸ್ಟ್ ಆಫ್ ದ ಇಯರ್ಸ್ ನಾನು ಹಾಸ್ಟೆಲಲ್ಲಿ ಹೊರಗಡೆನೇ ಇದ್ದಿದ್ದು. ನನಗೆ ಈ ಚಿಕ್ಕ ವಯಸ್ಸಿಂದನೂ ಮೈಸೂರಲ್ಲಿ ಬೆಳೆದಿದ್ದು ಒಂದು ಲೆಕ್ಕ ಅಂತ ಹೇಳ್ಕೊಬೋದು. ಚಿಕ್ಕ ವಯಸ್ಸಿನ ಈ ರಾಕ್ ಕ್ಲೈಂಬಿಂಗು, ನೇಚರು ಇದ್ರ ಬಗ್ಗೆ ನನಗೆ 5ನೇ ಕ್ಲಾಸ್ 4ನೇ ಕ್ಲಾಸಿಂದನೇ ನಾನು ಶುರು ಮಾಡ್ಕೊಂಡಿದ್ರಿಂದ ನನಗೆ ನನ್ನ ಮೋಟಿವೇಶನ್ ಎಲ್ಲ ಬರೀ ಇದ್ರ ಕಡೆ ಇತ್ತು. ಈ ಕಡೆ ಆ ಥರ ಒಂದು ಪರಿಸ್ಥಿತಿ ಇದ್ರೂ, ಹಾಸ್ಟೆಲ್ ಬೆಳೆದ್ರು ಬೆಂಗಳೂರು ಅಂತ ಜಾಗದಲ್ಲಿ ನನಗೆ ಆ ಕಡೆ ಹೋಗೋಕ್ಕೆ ನಂಗೆ ಅವಕಾಶನೇ ಸಿಗಲಿಲ್ಲ. ನನಗೆ ಅಂದರೆ ಹೋಗಕ್ಕೆ ಇಂಟ್ರೆಸ್ಟೇ ಬರಲಿಲ್ಲ ನನಗೆ. ಇದೊಂದು ವೆರಿ ಇಂಪಾರ್ಟೆಂಟ್ ಅಲ್ವಾ ಸರ್? ಮಕ್ಳಿಗೆ ನೇಚರ್ ಬಗ್ಗೆ ತುಂಬ ಕೊಟ್ಟರೆ ಚಾನ್ಸಸ್ ಜಾಸ್ತಿ. ನೇಚರ್ ಏನೇನು ಕೊಟ್ಟಿದೆ ಎಂಜಾಯ್ ಮಾಡೋಕ್ಕೆ ಅದೆಲ್ಲ ಎಂಜಾಯ್ ಮಾಡ್ತಾರೆ ಬನ್ನಿ ಸರ್. ನಿಮ್ಮ ಹತ್ರ ನಾನು ಇವತ್ತು ಮಾತಾಡೋದೆಲ್ಲ ಏನೋ ಮಾತಾಡಬೇಕು ಅಂತ ಬಂದೆ ನಿಮ್ಮ ಜೊತೆ. ಬಟ್ ತುಂಬ ಎಸೆನ್ಷಿಯಲ್ ಎಷ್ಟೊಂದು ಲೈಫ್ ಲೆಸನ್ಸ್ ಮಕ್ಕಳಿಗೆ ಪೇರೆಂಟ್ಸ್ಗಳು ಕೊಟ್ಟಿದ್ದಾರೆ ಇವತ್ತು. ಕೆಲವು ನಿಮ್ಮ ಹತ್ರ ಕೇಳಲೇಬೇಕು ಅಂದ್ಕೊಂಡು ಕೆಲವು ಕ್ವಶನ್ಸ್ ನನ್ನ ಹತ್ರ ಇದೆ ಸರ್. ಅದನ್ನು ನಿಮ್ಮ ಹತ್ರ ಕೇಳಬೇಕು ಕೊಡಿ ಸರ್. ನಾನು ಸ್ನೇಕ್ ಕ್ಯಾಚಿಂಗ್ ನನಗೆ ಹಾವನ್ನು ಹಿಡಿಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಮೊದಲು. ನಾನು ಅಂದರೆ ನೀವು ಒಬ್ಬರು ಇನ್ಸ್ಪಿರೇಷನ್ ನನಗೆ. ನಾನು ಆರ್ಮಿಯಲ್ಲಿ ಸ್ವಲ್ಪ ದಿವಸ ಇದ್ದೆ. ನಾನೊಂದು ಇದರಲ್ಲಿದ್ದೆ. ಅದರಲ್ಲಿ ನಮಗೊಂದು ಸೆಷನ್ ಇತ್ತು. ಅದಕ್ಕೆ ಮುಂಚೆ ನನಗೆ ಆರ್ಮಿ ಬಿಟ್ಟು ಬರಬೇಕಾಯ್ತು. ಸೊ ನಂಗೆ ಸಿಗಲಿಲ್ಲ. ಈಗ ಜನರಲ್ ಪಬ್ಲಿಕ್ಕಲ್ಲಿ ಹಾವನ್ನ ಹಿಡಿಬೇಕು ಅಂತ ಆಸೆ ಪಟ್ಟವ್ರಿಗೆ ಕಲಿಬೋದಾ? ಅವರು ಯಾರಾದರೂ ಕಲಿಬೋದಾ? ಸರ್, ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಕರೆಕ್ಟ್. ಯು ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಏನು ದೊಡ್ಡ ವಿಷಯ ಏನಲ್ಲ. ನಾನು ಕಲ್ತ್ಮೇಲೆ ನೀವೇ ಕಲಿಯೋಕ್ಕಾಗಲ್ಲ. ಎಲ್ಲಿ ಕಲಿಬೋದು ಸರ್? ಎಲ್ಲಿ ಕಲಿಯೋಕ್ಕಾಗತ್ತ? ಬಸ್ ನಿಮ್ಗೆ ಧೈರ್ಯ ಇದೆಯಾ? ಇರ್ಬೋದೇನೋ ಸರ್, ಗೊತ್ತಿಲ್ಲ. ಅದು ಮುಂದೆ ಬೇಡ, ಇರ್ಬೋದೇನಲ್ಲ ಗ್ಯಾರಂಟಿ ಹೇಳಿ. ನನಗೆ ಇವತ್ತು ಇದೆ ಅಂತ ಅನ್ಸುತ್ತೆ. ಅನ್ಸುತ್ತೆ ಇದೆ ಅನ್ಬೇಕು, ಇಲ್ಲ ಇದೆ ಸರ್, ಇದೆ ಸರ್. ಧೈರ್ಯ ಮಾಡ್ಬೋದು. ಓಕೆ ಸರ್, ಧೈರ್ಯ. ಓಕೆ. ಫಸ್ಟು ಯು ವಾಂಟ್ ಟು ಲರ್ನ್ ವಿಚ್ ಇಸ್ ವೆನಮಸ್ ಸ್ನೇಕ್ ಆ್ಯಂಡ್ ವಿಚ್ ಇಸ್ ನಾನ್ ವೆನಮಸ್ ಸ್ನೇಕ್. ಯಾವ ವಿಷಯ ಇದೆ, ಯಾವ ವಿಷಯ ಇಲ್ಲ, ಫಸ್ಟ್ ತಿಳ್ಕೋಬೇಕು. ಓಕೆ ಸರ್. ನಾನು ಹಾವು ಹಿಡಿತಿರೋದು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನಾನು ಹಿಡಿತೀನಿ ಅಂದ್ರೆ ಆಗಲ್ಲ. ಯೂಟ್ಯೂಬ್ ಅಡುಗೆ ಮಾಡ್ದಂಗೆ ಆಗುತ್ತೆ. ಆಯಿತಾ? ಒಂದಷ್ಟು ದಿನ ಪಳಗಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕ್ತಿ. ಅವನ ಜೊತೆ ಬೆರಿಬೇಕು. ಅವ್ನು ಯಾವ ಥರ ಹಿಡಿತಾನೆ ನೋಡ್ಕೋಬೇಕು, ಯಾವ ಥರ ಬ್ಯಾಗಿಂಗ್ ಮಾಡ್ತಾನೆ ನೋಡ್ಕೋಬೇಕು, ಯಾವ ಥರ ಬಾಕ್ಸ್ ಹಾಕ್ತಾನೆ ನೋಡ್ಕೋಬೇಕು, ಯಾವ ಥರ ಟೈಮ್ ಮಾಡ್ತಾನೆ ನೋಡ್ಕೋಬೇಕು, ಎಲ್ಲಿ ಇಡ್ತಾನೆ ನೋಡ್ಕೋಬೇಕು, ಯಾವ ಥರ ರಿಲೀಸ್ ಮಾಡ್ತಾನೆ ನೋಡ್ಕೋಬೇಕು. ವೆನಮಸ್ ಸ್ನೇಕ್ ಹೆಂಗೆ ಹಿಡಿತಾನೆ ನೋಡಬೇಕು, ನಾನ್ ವೆನಮಸ್ ಸ್ನೇಕ್ ಹೆಂಗೆ ಹಿಡಿತಾನೆ ನೋಡಬೇಕು. ವೆನಮಸ್ ಸ್ನೇಕಲ್ಲಿ 4 ವೆನಮಸ್ ಸ್ನೇಕ್ ಇದೆ. ನಾಗರಾವು, ಮಂಡ್ಲರಾವು, ಕಟ್ಟಾವು, ರಕ್ತಮಂಡಲ. ಆ 4 ಯಾವ್ಯಾವ ಥರ ಹಿಡಿತಾನೆ ನೋಡಬೇಕು. ಫಸ್ಟ್ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಪ್ರತಿಯೊಂದು ಈಗ ನಾನು 86-87 ಸಾವಿರ ಹಾವು ಹಿಡಿದಿದ್ರು ಕೂಡ ನೆಕ್ಸ್ಟ್ ಸಾವು ಹಿಡಿಯೋಕೆ ಹೋದಾಗ ಇದೇ ಮೊದಲನೇ ಹಾವು, ಇದೇ ಮೊದಲನೇ ಅನುಭವ ಅಂತ ಕೈ ಹಾಕ್ತೀನಿ. ನಿಮ್ಗೆ ಸ್ನೇಕ್ ಬೈಟ್ ಆಗಿದೆ? 4 ಸಲ ಆಗಿದೆ. ಅದು ನನ್ನ ನೆಗ್ಲಿಜೆನ್ಸಿ ಇರ್ಬೋದು, ನನ್ನ ದುರಂಕಾರ ಇರ್ಬೋದು. ಹಾವನ್ನು ಬ್ಲೇಮ್ ಮಾಡಲ್ಲ ನಾನು. ಅದ್ರ ಪಾಡಿಗೆ ಅದಿತ್ತು, ನಾನು ಹಿಡಿಯೋಕೆ ಕಸ್ಕೊಡಿ. ಇಟ್ಸ್ ಮೈ ಫಾಲ್ಟ್, ಇಟ್ ಇಸ್ ನಾಟ್ ಸ್ನೇಕ್ ಫಾಲ್ಟ್ ಅಲ್ವಾ? ನೀವು ಯಾಕೆ ಸ್ಕೂಲ್ ಓಪನ್ ಮಾಡ್ಬೋದು ಸರ್? ಒಂದು ಸ್ನೇಕ್ ಒಂದು ಅಂದರೆ ಯಾಕೆ ಹೇಳ್ತೇನೆ ಅಂತ ಕೇಳ್ಕೊತೀನಿ ಸರ್. ಇದು ನನ್ನ ರಿಕ್ವೆಸ್ಟ್. ನೀವು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಇದು ನನ್ನ ರಿಕ್ವೆಸ್ಟ್ ಏನಂದರೆ, ಮೈಸೂರು ಒಂದು ಟೂರಿಸ್ಟ್ ಸ್ಪಾಟ್ ಸರ್, ಆಯಿತಾ? ಇಲ್ಲಿ ನೀವೊಂದು ಈ ಒಂದು ಇನ್ಸ್ಟಿಟ್ಯೂಟ್ ಥರ ಮಾಡಿ, ಅಥವಾ ಒಂದು ಇದು ಫಾರಿನಲ್ಲಿ ಇದೆ ಸರ್, ಅಮೆರಿಕಾದಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ ನಾನು ತುಂಬ ನೋಡಿದ್ದೀನಿ ಇದನ್ನ. ಹೇಗೆ ಅಂದರೆ ಬಂದರೆ ನೀವಲ್ಲಿ ಹಾವಿನೊಂದು ಕಂಪ್ಲೀಟ್ ಲೈಫ್ ಸೈಕಲ್ ಇರ್ಬೋದು, ಅಥವಾ ಬೇರೆ ಬೇರೆ ಹಾವುಗಳ ಒಂದು ಹೆಂಗೆ ಫೀಡಿಂಗ್ ಮಾಡೋದು ಹೆಂಗೆ, ಅದ್ರ ಬಗ್ಗೆ ಎಲ್ಲ ಒಂದು ಫೀಸ್ ತೊಗೊಂಡು ಮತ್ತು ಸ್ನೇಕ್ ಹಿಡ್ಕೊಳ್ಳೋದು, ಇದೆಲ್ಲನೂ ಅವ್ರಿಗೊಂದು ಇದು ಮಾಡ್ತಾರೆ. ಒಂದು ಪ್ಯಾಕೇಜ್ ಥರ ಮಾಡ್ತಾರೆ. ಮೈಸೂರಲ್ಲಿ ಮಾತ್ರ ಅಂತಲ್ಲ, ನೀವು ಆ ಥರ ಒಂದು ಮಾಡಿದಾಗ ಪ್ರಾಬ್ಲಿ ಈಗ ಚಿಕ್ಕಮಂಗ್ಳೂರಲ್ಲಿ ಕನ್ಸರ್ವೇಷನ್ ಮಾಡೋರು ಅಂದರೆ ಸ್ನೇಕ್ ರೆಸ್ಕ್ಯೂವರ್ಸ್ ಇಲ್ಲ ಅಂತ ಹೇಳಿದ್ರಿ, ಪ್ರಾಬ್ಲಿ ಜಾಸ್ತಿ ಜನ ಹುಡ್ಕೋಬೋದಲ್ವ ಸರ್ ನಿಮ್ಮಿಂದ?
ಅದೊಂದು ರೆವೆನ್ಯೂ ಮಾಡಲು ಆಗುತ್ತೆ. ನಿಮ್ಮ 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 ಹತ್ರ ದುಡ್ಡು ಜಾಸ್ತಿ ಬರಬೇಕು ನನ್ನ ಪ್ರಕಾರ. ಯಾಕಂದ್ರೆ ನೀವು ಗೋಶಾಲೆ ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಹತ್ರ ಇನ್ನೂ ಜಾಸ್ತಿ ದುಡ್ಡು ಬರಬೇಕು ಅಂತ ನನ್ನ ಆಸೆ. ಅದೊಂದು ರೆವೆನ್ಯೂ ಮಾಡಲಾಗೂ ಮಾಡಿಕೊಂಡು ಜನಕ್ಕೂ ಹೆಲ್ಪ್ ಮಾಡಂಗೆ ಒಂದು ಟೂರಿಸ್ಟ್ ಥರ ಮಾಡ್ಕೊಂಡು ಮಾಡ್ಬೋದಲ್ವಾ ಒಂದು ನೀವು? ಸರ್, ಇವತ್ತು ಏನಾಗಿದೆ ಅಂದರೆ, ನಾವೆಲ್ಲ ಸ್ಲೇಟಲ್ಲ ತಿದ್ದಿದವರು ABCD ತಿದ್ದಿಸ್ತಾ ಇದ್ರು. ಎಸ್ ಸರ್. ಚೆನ್ನಾಗಿ ತಿದ್ದ ತನಕ ತಿದ್ದಿಸಿ ಗೋಡೆ ಮೇಲೆ ಬರ್ಸೋ ತನಕ ಟೀಚರ್ ಬಿಡ್ತಿರ್ಲಿಲ್ಲ. ತುಂಬ ಕಷ್ಟದ ಕಾಲ ನಮ್ಮದು. ನಾನು ಓದಿದ್ದು ಕನ್ನಡ ಮೀಡಿಯಮ್ಮು. ನನ್ನ ಫ್ರೆಂಡವ್ರ ತಂದೆ ಮಡ್ರಾಸ್ಗೆ ಹೋಗ್ತಿದ್ದೀನಿ ಅಂದರು. ಅಂಕಲ್ ಹೋದರೆ ಒಂದು ಸ್ನೇಕ್ ಬುಕ್ ತೊಗೊಂಬನ್ನಿ ಅಂದೆ. ಅವ್ರು ತಂದರು. ₹1.60 ಸ್ನೇಕ್ಸ್ ಆಫ್ ಇಂಡಿಯಾ ಅಂತ, ವೈಟ್ ಆ್ಯಂಡ್ ಬ್ಲ್ಯಾಕ್. ಅದು ಇಂಗ್ಲೀಷಲ್ಲಿತ್ತು, ಕನ್ನಡದಿರಲಿಲ್ಲ ಅಲ್ಲಿ. ನನಗೆ ಇಂಗ್ಲೀಷ್ ಬರಲ್ಲ, ಎಲ್ಲ ಇಂಗ್ಲೀಷಲ್ಲಿದೆ, ಏನೂ ಗೊತ್ತಿಲ್ಲ. ದೊಡ್ಡ ದೊಡ್ಡ ವರ್ಡ್ನ ತೊಗೊಂಡೋಗಿ ನಿಮ್ಮಂಥ ಮುಂದೆ ಇದೇನು ಅಂತ ಕೇಳೋದು. ವ್ಯಾನಮ್ ಅಂತ ಹೇಳೋರು, ಕನ್ನಡದಲ್ಲಿ ವ್ಯಾನಮ್ ಅಂತ ಬರ್ಕೊಳ್ಳೋದು. ವ್ಯಾನಮ್ ಅಂತ ಏನು ಬರ್ಕೊಳ್ಳೋದು, ಕ್ಯಾಮಿಫ್ಲೇಜ್ ಅಂತ ಬರ್ಕೊಳ್ಳೋದು, ಕ್ಯಾನಿಬಾಲಿಸಮ್ ಬರ್ಕೊಳ್ಳೋದು, ಗ್ರೀಗರ್ಜಿಗೇಟ್ ಬರ್ಕೊಳ್ಳೋದು, ಮೇಟಿಂಗ್, ಈ ಥರ ಕಲ್ತಿದ್ದು ನಾವು. ಗೊತ್ತಿಲ್ಲದನ್ನ ಕೇಳಿ ತಿಳ್ಕೊತಿದ್ವಿ ಅಲ್ವಾ. ಅವಾಗ ಇಂಟ್ರೆಸ್ಟ್ ಇತ್ತು ನಮಗೆ. ಈಗ ನಾನು ಹೇಳ್ಕೊಡ್ತೀನಿ, ನೀವು ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ದು ನಾನು ಒಬ್ಬನೇ ಹೇಳ್ತೀನಿ, ನೀವು ತೂಗುಡಿಸಿದ್ದು ನಾನೇ ಕೇಳಬೇಕು. ಇವತ್ತು ಚಿಲ್ಡ್ರನ್, ಐ ವಿಲ್ ಟೀಚ್ ಯು ಅಬೌಟ್ ಸ್ನೇಕ್ಸ್ ಟುಡೇ. ಐ ವಿಲ್ ಟೇಕ್ ದ ಸಬ್ಜೆಕ್ಟ್ ಆಫ್ ಕೋಬ್ರಾ ಅಂದಿದ ತಕ್ಷಣ ಒಂದು ಹುಡುಗ ಇದು ಹೇಳ್ತಾನೆ, ಕೋಬ್ರಾ ಇಟ್ ಇಸ್ ಹ್ಯಾವಿಂಗ್ ಫುಡ್, ಇಟ್ ಗೋ ಅಪ್ ಟು 6.58, ಇಟ್ಸ್ ಎ ನ್ಯೂರೋಟಾಕ್ಸಿನ್. ಅಲ್ಲಿ ಹೇಳ್ತಾನೆ. ಹೆಂಗೆ ಹೇಳ್ತಾನೆ? ಇವತ್ತೆಲ್ಲ ಗೂಗಲಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಎಲ್ಲ ಗೂಗಲ್ ಡಾಕ್ಟ್ರ್ ಆಗಿಬಿಟ್ಟಿದ್ದಾರೆ, ಎಲ್ಲ ಗೂಗಲ್ ಮಕ್ಕಳಾಗ್ಬಿಟ್ಟಿದ್ದಾರೆ, ಎಲ್ಲ ವಾಟ್ಸಪ್ ಯೂನಿವರ್ಸಿಟಿಲಿದ್ದಾರೆ. ಆ ಥರ ಪರಿಸ್ಥಿತಿ. ಕ್ಯೂರಿಯಾಸಿಟಿನೇ ಇಲ್ಲ. ಒಂದು ಬೇಕ್ರಿಲಿ ಕೂತಿರೋಂಗೆ ಕೇಕ್ ತಿನ್ನೋಕೆ ಇಷ್ಟ ಇರಲ್ಲ, ಆ ಥರ ಸರ್ ಇವತ್ತು ನಾನು ಹೇಳ್ತಿರೋದು. ಹಂಗೆ ಇವತ್ತು ಯಾವುದು ಕೈಗೆ ಸಿಗ್ತಾ ಹೋಗುತ್ತೆ ನಿಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಸರ್. ನೀವು ಯಾವತ್ತೂ ತಿಳ್ಕೊಳ್ಳಿ. ಈಗ ತ್ರಿವೇಣಿಯವ್ರ ಕಾದಂಬರಿ, ತಾರಾಸೋರ್ ಕಾದಂಬರಿ, ನರಸಿಂಹಯ್ಯ ಅವ್ರ ಕಾದಂಬರಿ, ವೇಣುವ್ರ ಕಾದಂಬರಿ, ಎಂಡಮೂರಿ ವೀರನಾಥನ್ ಪತ್ತೇದಾರಿ ಕಥೆಗಳು. ಆ ಕತೆ ಓದ್ತಾ ಇದ್ದರೆ ನೀವು ಇಮ್ಯಾಜಿನೇಷನ್ ಕೊಡೋಗ್ತೀರಾ. ಅದ್ರಲ್ಲಿ ಬರೀತಾರೆ, ರಾಮ್ ನಿಧಾನವಾಗಿ ಬೆಟ್ಟವನ್ನು ಹತ್ತುತ್ತಿರುವಾಗ ಮಧ್ಯದಲ್ಲಿ ಒಂದು ದೊಡ್ಡ ಸಿಂಹ ಎದುರಾಯಿತು. ಆ ಸಿಂಹಕ್ಕೆ ಎದುರಿ ರಾಮ್ ಓಡ್ದ ಮರ ಹತ್ತುತ್ತ ಅಂದಿದ ತಕ್ಷಣ ನಿಮ್ಮ ತಲೆಯಲ್ಲಿ ಅವ್ನು ಹೆಂಗೆ ಓಡ್ತಿರ್ಬೋದು, ಹೆಂಗೆ ಮರ ಹತ್ತಿರ್ಬೋದು. ಆ ಟೈಮಲ್ಲಿ ಮೇಲ್ಗಡೆ ಒಂದು ಹೆಲಿಕಾಪ್ಟರ್ ಹೋಗ್ತಿರುತ್ತೆ, ಇವ್ನು ಶೆಡ್ ಬಿಟ್ಟು ಹಿಂಗಲ್ಲಾಡಿಸ್ತಾನೆ, ಹೆಲಿಕಾಪ್ಟರ್ ಬಂದು ಅವನ್ನ ಬಚಾವ್ ಮಾಡುತ್ತೆ ಅಂದಾಗ ನಿಮ್ಮ ತಲೆಯಲ್ಲಿ ಇಮ್ಯಾಜಿನೇಷನ್ ಬಂದ್ಬಿಡುತ್ತೆ. ಪಿಕ್ಚರ್ ನೋಡೋದು ಏನು ಅನ್ಸಲ್ಲ ನಿಮಗೆ. ಯಾವತ್ತೂ ಹೇಳೋದಷ್ಟೇ, ಪುಸ್ತಕ ಓದಿ, ದಿನಕ್ಕೆ 2 ಪೇಜ್ 3 ಪೇಜ್ ಓದಿ, 4 ಪೇಜ್ ಓದಿ. ನಾನು ಬೇಡ ಅನ್ನಲ್ಲ, ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾವುದೋ ಒಂದು ಪುಸ್ತಕ ಓದಬೇಕು ದಿನಕ್ಕೆ. ಅದೇನು ಮಾಡಬೇಕು ಅಂದರೆ, ಪೇರೆಂಟ್ಸ್ ಓದಿದ್ರೆ ಮಕ್ಕಳು ಓದ್ತಾರೆ, ಓದೋಕ್ಕೆ ಶುರು ಮಾಡಬೇಕು. ನೀವು ಮೊಬೈಲು ಲ್ಯಾಪ್ಟಾಪ್ ಇಟ್ಕೊಂಡು ಅವ್ರಿಗೂ ಮೊಬೈಲ್ ಲ್ಯಾಪ್ಟಾಪ್ ಇಟ್ಕೊಳ್ಳುತ್ತೆ. ಸೊ ಕ್ಯೂರಿಯಾಸಿಟಿ ಬಂದರೆ ನೀವು ಪ್ರಾಬಬ್ಲಿ ನೀವು ಹೇಳ್ಕೊಡೋಕ್ಕೂ ರೆಡಿ ಇದ್ದೀರಾ ಅಂತ ಅಂದ್ಕೊಳ್ಳೋಣ ಜನಗಳು ಬಂದರೆ. ಸರ್, ಜನ ಹೇಳಿದ್ನಲ್ಲ, ಇಟ್ ಇಸ್ ನನಗೇನು ತೊಂದರೆ ಇಲ್ಲ. ಫಸ್ಟ್ ಕಲಿಕೆ ಮುಖ್ಯ. ಕಲಿಯೋನಿಗೆ ಇಂಟ್ರೆಸ್ಟ್ ಇರಬೇಕು, ಕಲಿಸೋನಿಗಿಂತ ಕಲಿಯೋನಿಗೆ ಇಂಟ್ರೆಸ್ಟ್ ಇರಬೇಕು. ನನಗೆ ಇಂಟ್ರೆಸ್ಟ್ ಇದ್ದು ಕಲಿಯೋನಿಗೆ ಇಂಟ್ರೆಸ್ಟ್ ಇಲ್ಲ. ನಮ್ಗೆ ಇನ್ನೊಂದೇನಾಗುತ್ತೆ ಗೊತ್ತಾ, 2 ದಿನ ಕಲ್ತ್ಕೊಬಿಟ್ಟು ನೆಕ್ಸ್ಟ್ ನಾನೇ ಹೀರೋ ಅಂತಾರಲ್ಲ ಅವರು. ಹೌದು. ನಿಮ್ಮ ಮಗನಿಗೆ ನೀವು ಹೇಳ್ಕೊಟ್ರ ಅಥವಾ ಅವರೇ ಅವನಿಗೆ ಕಲ್ತ್ಕೊಂಡ್ರ ಸರ್? ಅವ್ನು ನಾನು ನೋಡಿ ಪ್ರಾಕ್ಟೀಸ್ ಮಾಡ್ದ. ಅವ್ನು 3 ವರ್ಷದ ಹುಡುಗನೇ ಶುರು. ಸುಮಾರು ಒಂದು ಇಲ್ಲ ಅಂದರೆ ಸರ್ ಒಂದು 300-400 ಜನಕ್ಕಂತೂ ನಾನು ಟ್ರೈನಿಂಗ್ ಕೊಡಿ ಥ್ರೂ ಔಟ್ ಇಂಡಿಯಾ. ಬರ್ತಾರೆ, ಕಲ್ತ್ಕೊಂಡು ಹೋಗ್ತಾರೆ. ದೇ ಆರ್ ಡೂಯಿಂಗ್. ನಾನು ಹೇಳೋದಿಷ್ಟೇ, ಏನೇ ಮಾಡಿ ಸರ್, ನಿಮಗೆ ನೀವು ಮಾಡಿ ಸರ್. ನಿಮ್ಮ ಮನಸ್ಸು ಹೇಳ್ತಾ ಇದು ಒಳ್ಳೇದು ಅಂತ ಮಾಡಿ ಸರ್. ನಾನು ಜೀವನದಲ್ಲಿ 5 ರೂಲ್ಸ್ ಇಟ್ಕೊಂಡಿದ್ದೀನಿ ಸರ್. ನನಗೆ ನಾನು ಬದುಕ್ತಾ ಇದ್ದೀನಿ. ಯಾರಿಂದ ನೋವಾಗುತ್ತೆ ಅವ್ರ ಹತ್ರ ಹೋಗಲ್ಲ ಸರ್. ಯಾವ ವಿಷಯ ಕೇಳಿದ್ರೆ ಬೇಜಾರಾಗುತ್ತೆ ಕೇಳೋಕ್ಕೆ ಹೋಗಲ್ಲ. ನೀವು ಬರ್ತೀರಾ, ಶ್ಯಾಮ ನಿಗೊಂದು ವಿಷಯ ಹೇಳಬೇಕು ಅಂತ ಫಸ್ಟ್ ನಾನು ಕೇಳ್ತೀನಿ, ನನ್ನ ವಿಷಯನ ಅಂತೀನಿ. ಅಲ್ಲ ಅಂದಾಗ ಕೇಳೋಕ್ಕೆ ಹೋಗಲ್ಲ. ನನಗೆ ಯಾಕೆ, ನಿಂದೇ ವಿಷಯ ಅಂದಾಗ ಅದ್ರಲ್ಲಿ ದುಃಖ ಆಗುತ್ತೋ ಖುಷಿ ಆಗುತ್ತೋ ಅಂತೀನಿ. ಬೇಜಾರಾಗಿ ಬಂದು ಹೇಳಲೇಬೇಡ ಬಿಡು ಅಂತ. ಸುಮ್ಮನೆ ಅನ್ವಾಂಟೆಡ್ ಥಿಂಗ್ ಯಾಕೆ ತಲೆ ಒಳಗೆ ತುಂಬಿಕೊಳ್ಳಿ. 3ನೇದು, ಆದರೆ ಒಳ್ಳೇದು ಮಾಡೋಣ, ಇಲ್ಲ ಸುಮ್ಮನಿರೋಣ. 4ನೇದು, ಅನಾವಶ್ಯಕವಾಗಿ ಇನ್ನೊಬ್ರ ವಿಷಯಕ್ಕೆ ಹೋಗೋದು ಬೇಡ, ಇನ್ನೊಬ್ರಿಗೆ ಕೆಡ್ತಾಗ ಮಾತಾಡೋದು ಬೇಡ. ಎಲ್ಲರೂ ಜೀವನದ ಹಿಂದೆನೂ ಒಂದು ಅಸಹ್ಯದ ಕತೆ ಇದ್ದೇ ಇರುತ್ತೆ. ನಿಮ್ಮದು ನಿಮಗೆ, ನಮ್ಮದು ನಮಗೆ. ನಮ್ಗೆ ಯಾಕೆ ಸರ್ ಇನ್ನೊಬ್ರ ವಿಷಯ?
ನೀವು ಮಾತ್ರ ನನ್ನ ಫ್ರೆಂಡು, ನಿಮ್ಮ ಪರ್ಸ್ನಲ್ ಲೈಫ್ ನನ್ನ ಫ್ರೆಂಡ್ ಅಲ್ಲ. ನೀವು ಕೂಡೀರಿ, ಸಿಗರೇಟ್ ಸೇದಿ, ಹುಡುಗಿ ಜೊತೆ ಓಡಾಡಿ ಅದು ನನಗೆ ಬೇಡ. ನನ್ನ ಜೊತೆ ಚೆನ್ನಾಗಿದ್ದೀರಾ ಅದು ಸಾಕು. ಏನು ಹೇಳ್ಬೋದು ಅಂದರೆ, ಅಣ್ಣ ಎಣ್ಣೆ ಹೊಡಿತೀಯ ಸ್ವಲ್ಪ ಕಮ್ಮಿ ಹೊಡಿ, ಸಿಗರೇಟ್ ಜಾಸ್ತಿ ಸೇದಬೇಡ, ಒಂದು 2 ಸೇದು. ಸೇದಲೇಬೇಡ, ಕುಡಿಲೇಬೇಡ, ನೀವು ನನ್ನ ಜೊತೆ ಮಾತೇ ಆಡಲ್ಲ. ಮಗ ಬಂದ ಕಣೆ ಪುಂಗಿ ತಂದು ತೊಡಗ್ತಾರೆ, ಹಿಂದೆ ಎದುರುತ್ತಿದ್ದೀವಿ ಎದುರಲ್ಲ. ಕೊನೆಯದು ಬದುಕೋರ್ಕಂಡೆ ಹೊಟ್ಟೆ ಪಡೋದು ಬೇಡ ಸರ್. ನಿಮ್ಮ ಮನೆ ಬಾ, ನಿಮಗೆ ಕಾರ್ ತೊಗೊಳಕ್ಕೆ ಭಗವಂತ ತಾಕತ್ತು ಕೊಟ್ಟಿದ್ದಾನೆ ಸರ್. ಇದು ಹಾವನ್ನ ನೀವು ಕಲ್ತ್ಕೊಳ್ಳೋಕೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ನಿಮ್ಮ ಹತ್ರ ಬಂದು ಕಲಿವು ಅಂತ ಹೇಳಿದ್ರಿ. ಥ್ಯಾಂಕ್ ಯು ಫಾರ್ ದಟ್. ನೀವು ಹೆಂಗೆ ಸರ್? ನಾನು ಈಗ ನನಗೆ ತುಂಬ ಆಸೆ ಇದೆ ಸರ್. ನಾನು ಬರ್ಬೋದಾ ನಿಮ್ಮ ಹತ್ರ ಕಲಿಯೋಕ್ಕೆ? ಅದು ನಾನು ಏನು ಮಾಡಬೇಕು ನಿಮ್ಮ ಹತ್ರ ಕಲಿಬೇಕು ಅಂದರೆ? ಸರ್ ಏನಿಲ್ಲ, ನಮ್ಗೆ ಯಾವಾಗ ಕಾಲ್ ಬರುತ್ತೆ ಗೊತ್ತಿರೋದು. ಖಂಡಿತ ಸರ್. ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ಎಸ್ ಸರ್, ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಎಸ್ ಸರ್. ನೀವು ಎಲ್ಲಿರ್ತೀರಾ ಫಸ್ಟ್ ತಿಳ್ಕೊತೀವಿ. ಓಕೆ ಸರ್. ಈಗ ಏನಂದರೆ ನೋಡಿ, ನಿಮ್ಗೆ ಕೆಲಸ ಇದೆ, ಎಸ್ ಯಾವುದೋ ಒಂದು ಇಂಟರ್ವ್ಯೂ ಮಾಡ್ತಾ ಇರ್ತೀರ, ಆನ್ ದ ಟೈಮ್ ವಿಡಿಯೋ ಕಾಲ್. ಎಸ್ ಸರ್ ಸ್ನೇಕ್ ಕಾಲ್ ಇದೆ ಬರ್ತೀರಾ ಅಂದಾಗ ನಿಮ್ಗೆ ಇದು ಇಂಪಾರ್ಟೆಂಟಾ ಅದು ಇಂಪಾರ್ಟೆಂಟಾ ಹೇಳಿ. ನಾನು ಬೇಡ, ನನಗೆ ನಾನು ಆನ್ಸರ್ ಕೊಟ್ಬಿಡಿ. ನನ್ನ ಪ್ರಯಾರಿಟೇಷನ್ ಇರುತ್ತೆ, ಅದ್ರ ಮೇಲೆ ನೀವು ನಿಮ್ಗೆ ಇದು ಇಂಪಾರ್ಟೆಂಟ್, ಹೌದು ಗೊತ್ತಾಯ್ತು ಸರ್. ನನಗೆ ಅದು ಇಂಪಾರ್ಟೆಂಟ್. ಕರೆಕ್ಟ್ ಸರ್. ನಾನು ನಿಮ್ಗೆ ಕೇಳ್ಕೊತೀನಿ ಸರ್, ನೀವು ಬಿಡುವಾಗಿದ್ದೀರಾ ಅಂತ ಫಸ್ಟ್ ಕೇಳ್ತೀನಿ. ಎಸ್ ಸರ್. ಶ್ಯಾಮ ಇಂಟರ್ವ್ಯೂ ಇದ್ದೇನೆ, ಬೇಡ ಬಿಡಮ್ಮ ಇನ್ನೊಂದು ಕಾಲ್ ಬಂದಾಗ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ನೀವು ವಿತಿನ್ 5 o'clock ಮುಗಿಸ್ಬಿಟ್ಟಿರ್ತಾರೆ ಇಂಟರ್ವ್ಯೂ, ನೈಟ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಎಸ್ ಸರ್. ನೈಟ್ ಕಾಲ್ ಎಲ್ಲ ಬರುತ್ತೆ, ನಿಮ್ಮ ಮನೆ ಅಗ್ರದಲ್ಲಿ ಇದ್ದೀರಾ ಸರ್, ಈಗ ಒಂದು ಕಾಲ್ ಬಂದಿದೆ ನನಗೆ, JC ಲೇಔಟ್, KC ಲೇಔಟು, ಶ್ರೀರಾಮ್ಪುರ ಮತ್ತೆ ಈ ಕಡೆ ಫ್ರೀ ಇದ್ದೀರಾ? ಹಾಂ ಶ್ಯಾಮ್ ಫ್ರೀ ಇದ್ದೀನಿ ಸರ್, ಎಲ್ಲಿಗೆ ಬರ್ತೀರಾ? ನಿಮಗೂ ನಮಗೂ ಮಧ್ಯೆ ಒಂದು ಪಾಯಿಂಟ್ ಕೊಡ್ತೀನಿ, ಅಲ್ಲಿ ಬಂದು ನಿಮ್ಮ ಗಾಡಿ ಪಾರ್ಕ್ ಮಾಡಬೇಕು. ಅದು ನಿಮ್ಮ ಗಾಡಿಲೇ ಹೋಗ್ಬೋದು, ನನ್ನ ಗಾಡಿಯಲ್ಲಿ ಒಂದು ಗಾಡಿಲಿ ಹೋಗ್ಬೇಕು, ಯಾಕಂದ್ರೆ 2 ಗಾಡಿದು ಪೆಟ್ರೋಲ್ ಬೆಸ್ಟ್. ಅಲ್ಲಿಂದ ಶುರು ಆಗುತ್ತೆ. ಅಲ್ಲಿ ಫಸ್ಟ್ ನೀವು ಕೂತ್ಕೊತೀರಾ, ಮಾಮೂಲಿ ಮಾತಾಡ್ತೀವಿ, ಹೆಂಗೆ ಹಿಡಿತಾರೆ, ಎಲ್ಲಿ ಸೇರ್ಕೊಂಡಿರ್ಬೋದು ಅಂತಲ್ಲಿ. ಅಲ್ಲಿ ಹೋಗ್ತೀವಿ, ನೋಡ್ತೀವಿ. ನಾನು ಹಿಡಿಯೋಕೆ ಹೋಗ್ತೀನಿ, ನಾನು ಈಸಿಯಾಗಿ ಹಿಡ್ಬಿಡ್ತೀನಿ, ಪ್ರಾಕ್ಟೀಸ್ ಇದೆ. ನೀವು ಅದೇ ಥರ ಹಿಡಿಯೋಕ್ಕಾಗಲ್ಲ, ನೀವು ನೋಡ್ಕೋಬೇಕು ನಾನು ಯಾವ ಥರ ಹಿಡಿತೀನಿ ಅಂತ, ಯಾವ ಥರ ಹಿಡ್ತೀನಿ, ಹೇಗೆ ಎತ್ಕೊತೀನಿ, ಯಾವ ಥರ ಬ್ಯಾಂಕ್ ಹಾಕ್ತೀನಿ, ಜನರ ಜೊತೆ ಹೇಗೆ ಮಾತಾಡ್ತೀನಿ. ಈಗ ಒಂದು ಹಾವು ಹಿಡಿದ್ರೆ ನಾನು ಮಾಡಿ ಹೀರೋ, ನಾನು ಹೀರೋ ಅಲ್ಲ, ಹಾವು ಹಿಡಿದ್ಬಿಟ್ಟಿದ್ದೀನಿ, ನಾನು ಗ್ರೇಟ್. ನೋ, ಯಾರು ಗ್ರೇಟ್ ಅಲ್ಲ. ಮನ್ಸಲ್ಲಿ ಕುಡ್ಕೋದ್ರೆ ಸತ್ತೋದು ಯಾವನೇ ಗ್ರೇಟ್ ಅಲ್ಲ. ಆಕ್ಚುಲಿ ಎಷ್ಟು ಜನ ಹೀರೋ ಸರ್ ನೀವು? ನಿಮ್ಮ ಇಲ್ಲ ಸರ್, ನೋ ಹೀರೋಯಿಸಮ್ ಪಟ್ಟ ಬೆಲೆ ಬೇಡ ನನಗೆ. ಇನ್ ಫ್ರಂಟ್ ಆಫ್ ನೇಚರ್ ವಿ ಆರ್ ಹೀರೋ ಸರ್. ನೇಚರ್ ಅಲ್ಲಿ ಈಗ ಸ್ನೇಕ್ ಅನ್ನೋದು ಇಲ್ಲದೆ ಹೋಗಿದ್ರೆ ನೀವು ಇಂಟರ್ವ್ಯೂ ಮಾಡ್ತಾನೆ ಇರಲಿಲ್ಲ. ಸೊ ಐ ವುಡ್ ರೆಸ್ಪೆಕ್ಟ್ ಫಾರ್ ದಟ್. ಸರ್ ನನಗೆ 3 ಜನ ಅಮ್ಮಂದ್ರು ನನಗೆ. ಒಂದು ನನ್ನ ಹೆತ್ತ ತಾಯಿ ನಾಗಲಕ್ಷ್ಮಿ. ನಾಗಲಕ್ಷ್ಮಿ ನನಗೆ 2ನೇ ತಾಯಿ ಊಟ ಕೊಟ್ಟಿದ್ದು ಆಟೋ, ಈ ಹಾವು ಹೆಸರು ಕೊಟ್ಟಿದ್ದು. ಈ 3 ನನಗೆ ಅಮ್ಮಂದ್ರು. ನೋಟಿಗೆ ರೆಸ್ಪೆಕ್ಟ್ ಕೊಟ್ಟು, ಇದಕ್ಕೂ ರೆಸ್ಪೆಕ್ಟ್ ಕೊಟ್ಟು. ಸೊ ಅದಕ್ಕೇನೆ ಬಿಫೋರ್ ರೆಸ್ಕ್ಯೂಯಿಂಗ್ ದ ಸ್ನೇಕ್ ಅಬ್ಸರ್ವ್ ಮಾಡಬೇಕು, ಎಲ್ಲಿ ಸೇರ್ಕೊಂಡಿದೆ ನೋಡ್ಕೋಬೇಕು. ಸೊ ನಾನು ಹೇಳಿದೇನೆಂದ್ರೆ, ನೀವು ಕಲಿಬೇಕು ಅಂತಿದ್ರೆ ದಿಸ್ ಫ್ರೀಯಾಗಿ, ನೀವು ಫ್ರೀ ಇರಬೇಕು, ನನಗೇನಿಲ್ಲ, ಫ್ರೀನೇ. ಜೊತೆಲಿ ಫ್ರೀ ಆಗಿದ್ದಾಗ ಒಂದು ಕಾಲ್ ಮಾಡಿ, ಫ್ರೀ ಆಗಿದ್ದೀನಿ ಬರ್ಬೋದು ಅಂತ ಕೇಳಬೇಕು. ಅವ್ರು ನಾನು ಫ್ರೀ ಇದ್ದರೆ, ಆಮೇಲೆ ಎಲ್ಲ ಟೈಮಲ್ಲಿ ಸ್ನೇಕ್ ಕಾಲ್ ಜಾಸ್ತಿ ಬರಲ್ಲ, ಮೋಡ ಗಿಡ ಇದ್ರೆ ಸಿಗಲ್ಲ, ಆ ಥರ ಟೈಮ್ ತಗೊಳುತ್ತೆ. ಅಂಡರ್ಸ್ಟ್ಯಾಂಡ್ ಸರ್. ಸ್ನೇಕ್ ಬಗ್ಗೆ ಕೆಲವು ಮಿತ್ಗಳಿದೆ, ಕೆಲವು ತಪ್ಪು ಕಲ್ಪನೆ ಅಥವಾ ನಿಜವಾನ ನನಗೆ ಗೊತ್ತಿಲ್ಲ. ನನಗೆ ನಿಮ್ಮ ಹತ್ರ ಕೇಳಿ ತಿಳ್ಕೊಬೇಕು ನನಗೆ ತುಂಬ ಆಸೆ ಇದೆ. ನಾನು ಟೆಸ್ಟ್ ಮಾಡ್ತಾ ಇದ್ದೆ ನಮ್ಮ ಆಫೀಸಲ್ಲಿ, ಈ ಕ್ವಶನ್ ನಿಮ್ಗೆ ಗೊತ್ತಾ, ಆನ್ಸರ್ ಗೊತ್ತಾ ಅಂತ. ಪ್ರತಿಯೊಬ್ಬರು ತಪ್ಪು ಆನ್ಸರ್ ಮಾಡ್ತಾ ಇದ್ರು. ನಾನು ಈಗ ಸ್ನೇಕ್ ಬೈಟ್ ಮಾಡಿದ ತಕ್ಷಣನೇ ದಾರ ಕಟ್ಬೋದಾ ಅಂತ ಕೇಳ್ತೀನಿ. ಅದು ಸ್ನೇಕ್ ಬೈಟ್ ಮಾಡಿದ ತಕ್ಷಣ ಫಸ್ಟ್ ನಾವು ಮಾಡಬೇಕಾದ ಕೆಲಸ ಏನು ಸರ್? ಆಸ್ ಅ ಪಬ್ಲಿಕ್ ನಾವೇನು ಮಾಡ್ಬೇಕು ನಾವು ಫಸ್ಟ್? ಸರ್ ತಪ್ಪು ಕಲ್ಪನೆ ಯಾಕೆ ಬರುತ್ತೆ ಅಂದರೆ, ಇದಕ್ಕೆ 1 hour ಮುಂಚೆ ನೀವು ಯಾರನ್ನ ಗೊತ್ತೇ ಇಲ್ಲ, ನೀವು ನಾನು ನೋಡೇ ಇರಲಿಲ್ಲ. ಆಮೇಲೆ ನೀವು ಹೇಳಿದ್ರಿ ನಮ್ಮ ಮೇಷ್ಟ್ರು ಅವರ ತಂಗಿ ಮಗ, ಅಕ್ಕನ ಮಗ, ನಮ್ಮ ರಿಲೇಷನ್ ಅಂತ ಹೇಳಿದ್ಮೇಲೆ ಕ್ಲೋಸ್ ಆಗ್ತೀವಿ. ನಿಮ್ಮ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಯಾವಾಗ ಅದ್ರ ಜೊತೆ ನಮಗೆ ಇದಿರಲ್ಲ, ಇಂಟ್ರಾಕ್ಷನ್ ಇರಲ್ಲ, ಅದ್ರ ಬಗ್ಗೆ ತಪ್ಪು ಕಲ್ಪನೆ ಹೇಳ್ತಾರೆ. ಸೊ ಈಗ ಹಾವು ಕಚ್ಚಿದಾಗ ನಾವೇನು ಮಾಡ್ಬೇಕು ಸರ್? ನಾವು ಸರ್ ಫಸ್ಟ್ ಸ್ನೇಕ್ ಹಾವು ಕಚ್ಚಿದ ತಕ್ಷಣ, ಹಾವು ಕಚ್ಚೋದು ಸಾಮಾನ್ಯ ಬೆರಳು ತುದಿಯಿಂದ ಮೊಣಕೈ ತನಕ, ಕಾಲು ಹೆಬ್ಬೆಳಿಂದ ಮಂಡಿ ತನಕ ಕಚ್ಚುತ್ತೆ. ಹಾವು ಯಾಕೆ ಅಲ್ಲಿ ಕಚ್ಚುತ್ತೆ ಅಂದ್ರೆ, ಪ್ರಪಂಚದಲ್ಲಿ ಅತಿ ಅಂಜುಬುರ್ಕ ಪ್ರಾಣಿ ಅಂದ್ರೆ ಹಾವು. ಅಯ್ಯೋ ವಾವ್. ಪ್ರಪಂಚದಲ್ಲಿ ಅದಕ್ಕಿಂತ ಅಂಜುಬುರ್ಕ ಪ್ರಾಣಿ ಇನ್ನೊಂದಿಲ್ಲ. ಇದೊಂದು ಹಾವು ಬಿಟ್ಟಿದ ತಕ್ಷಣ ಅದು ಓಡೋಗ್ಬಿಟ್ಟು ಪಾಟಿಂದೇನೋ ಎಲ್ಲೋ ಒಂದು ಸಂದಿಲ್ ಔಸ್ಕೊಂಡ್ಬಿಡುತ್ತೆ. ಡಾರ್ಕ್ ಪ್ಲೇಸ್ ಔಸ್ಕೊಳಕ್ ಒಂದು ಜಾಗ ಬೇಕು, ಔಸ್ಕೊಂಡ್ಬಿಡುತ್ತೆ.
ಸಾಮಾನ್ಯ ಹಾವು ಕಚ್ಚೋದು VIP ಯಾರಿಗೂ ಕಚ್ಚಲ್ಲ. ಕಚ್ಚೋದೆಲ್ಲ ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಪೌರ ಕಾರ್ಮಿಕರಿಗೆ ಕಚ್ಚುತ್ತೆ. ಯಾಕೆ ಅಂದ್ರೆ ರೈತರು ಕಳೆ ಕೀಳ್ತಾ ಇರ್ತಾರೆ, ತೆವರಿ ಮೇಲೆ ನಡ್ಕೊಂಡು ಹೋಗ್ತಿರ್ತಾರೆ, ಗೊತ್ತಿಲ್ಲ ತುಳಿದ ಕಾಲಕ್ಕೆ ಕಚ್ಚುತ್ತೆ, ಅಥವಾ ಭತ್ತ ಗೀತ ಕೊಯ್ಯುವ ಕೈ ಕಚ್ಚುತ್ತೆ, ಕಬ್ಬು ಕುಯ್ಯುವ ಕೈ ಕಚ್ಚುತ್ತೆ. ಎರಡನೇದು ಕೂಲಿ ಕಾರ್ಮಿಕರು, ನಮ್ಮ ಗಾರೆ ಕೆಲಸದವರು, ಕಾರ್ಪೆಂಟ್ರುಗಳು, ಬಾರ್ಬೆಂಡರು, ಅವ್ರೇನು ವಸ್ತು ಎತ್ಕೊಡೋಕೆ ಕೈ ಕಚ್ಚುತ್ತೆ. ಪೌರ ಕಾರ್ಮಿಕರು ಪಾಪ ಕಸಕ್ಕೆಲ್ಲ ಕೈ ಹಾಕ್ತಾರೆ. ಕರೆಕ್ಟ್. ನಿಜವಾದ ದೇವರದ್ದು ಅವರೇ ಸರ್. ನಮ್ಮನ್ನ ತಾವು ಕಸವನ್ನ ತೆಗೆದು ನಮ್ಮನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ನಿಜವಾದ ದೇವ್ರ ಪೂಜೆ ಅವ್ರಿಗೆ ಮಾಡ್ಬೇಕು ನೋಡಿ. ಇವ್ರು ರೆಸ್ಪೆಕ್ಟ್ ಕೊಡ್ತಾರೆ ಆಯ್ತಾ. ಅವ್ರಿಗೆ ಕಚ್ಚುತ್ತೆ, ರೈತರು ನೋಡ್ಕೊಂಡು ಕಾಲಿಗೆ ಕಚ್ಚುತ್ತೆ. ಕಚ್ಚಿದ ತಕ್ಷಣ ಫಸ್ಟ್ ಏನು ಮಾಡಬೇಕು ಅಂದರೆ ಧೈರ್ಯ ಹೇಳಬೇಕು. ಆ ಪಾರ್ಟ್ನ ಅಲ್ಲಾಡಕ್ಕೆ ಬಿಡಬಾರ್ದು. ಇಟ್ ವಾಂಟ್ ಟು ಬಿ ಇಮ್ಮೂವಬಲ್. ಸ್ಟ್ರೆಚ್ ಮಾಡಬೇಕು. ಡೋಂಟ್ ಟೈ ಎನಿಥಿಂಗ್. ಉಂಗುರ, ಬಳೆ ಗಿಳೆ ಹಾಕಿದ್ರೆ ಬಿಸಾಕ್ಬಿಡ್ಬೇಕೆಲ್ಲ. ಇಲ್ಲ ಸ್ವೆಲ್ಲಿಂಗ್ ಆಗ್ಬಿಟ್ಟು ಸೆಲೆಡ್ಸಾಗಿ ಗ್ಯಾಂಗ್ರಿಂಗ್ ಆಗ್ಬಿಡುತ್ತೆ, ಕುತ್ಕೊಂಡ್ಬಿಡುತ್ತೆ, ತೆಗೆಯಕ್ಕಾಗಲ್ಲ, ಕುತ್ಕೊಂಡ್ಬಿಡುತ್ತೆ. ಸಾರ ಗೀರ ಏನೇನು ಬಿಸಾಕ್ಬೇಕು, ಪ್ಯಾಂಟ್ ಸಡ್ಲ ಮಾಡಬೇಕು, ಗಾಳಿ ಆಡಕ್ಕೆ ಬಿಡಬೇಕು. ನೆಕ್ಸ್ಟು ಆದಷ್ಟು ಬೇಗ ಹತ್ತಿರದಂಥ ಹಾಸ್ಪಿಟ್ಲಿಗೆ ಕರ್ಕೊಳ್ಬೇಕು. ಅವ್ನಿಗೆ ಗಾಬರಿಗೆ ಬಾಯಾಕೆ ಆಗ್ಬೋದು, ಕುಡಿಯೋಕ್ಕೆ ಏನು ಕೊಡಬಾರ್ದು, ನೀರು ಕೊಡಬಾರ್ದು ಸರ್, ತಿನ್ನೋಕ್ಕೆ ಏನು ಕೊಡಬಾರ್ದು. ಓಕೆ. ಧೈರ್ಯ ಹೇಳ್ತಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು. ಹಿಂದೆ ತುಂಬ ಕಷ್ಟ ಇತ್ತು. 108 ಇರಲಿಲ್ಲ, ವೆಹಿಕಲ್ಸ್ ಇರಲಿದೆ, ಪ್ರತಿಯೊಬ್ಬರು 2 ವೀಲರ್ ಇದ್ದೇ ಇರುತ್ತೆ. 2 ವೀಲರ್ ಇದ್ದೆ ಮಧ್ಯೆ ಅವನ್ನ ಕೂರಿಸ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲೇನು ಮಾಡ್ತಾರೆ ಡಾಕ್ಟ್ರು, ಕರ್ಕೊಂಡೋಗಿದ ತಕ್ಷಣ ಆ್ಯಂಟಿಸ್ನೆಕ್ವನ್ನು ಕೊಡಲ್ಲ, ಅವ್ನು ಅಬ್ಸರ್ವ್ ಮಾಡ್ತಾರೆ, ಬ್ಲಡ್ ಸ್ಯಾಂಪಲ್ ತೊಗೋತಾರೆ, CT BT ಟೆಸ್ಟ್ ಮಾಡ್ತಾರೆ, ಕ್ಲಾಟಿಂಗ್ ಟೆಸ್ಟು, ಬ್ಲೀಡಿಂಗ್ ಟೆಸ್ಟ್, ಅದ್ರಲ್ಲಿ ಗೊತ್ತಾಗುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ಆ್ಯಂಟಿಸ್ನೆಕ್ವನ್ನು ಫಸ್ಟು ಟೆಸ್ಟ್ ಡೋಸ್ ಕೊಡ್ತಾರೆ. ರಿಯಾಕ್ಷನ್ ಆಗಂದ್ರೆ IV ಮೂಲಕ ಅದು ಕೊಡ್ತಾರೆ. ಕುಡಿಯೋಕ್ಕೆ ತಿನ್ನೋಕ್ಕೆ ಏನು ಕೊಡಬಾರ್ದು, ದಾನ ಕಟ್ಟಬಾರ್ದು, ಬ್ಲಡಲ್ಲಿ ಕಟ್ ಮಾಡಬಾರ್ದು, ಬಾಯಿಂದ ಎಳಿಬಾರ್ದು, ಏನು ಮಾಡಬಾರ್ದು. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ವಿ ವಾಂಟ್ ಟು ಟೇಕ್ ದಟ್ ವಿಕ್ಟಿಮ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ಹತ್ತಿರದಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸ್ಬೇಕು. ನಾನು ಸಣ್ಣ ನಮ್ಮ ಮುಖ್ಯಮಂತ್ರಿಗಳಿಗೆಲ್ಲ ಲೆಟ್ರು ಕೊಟ್ಟೆ. ಸರ್, ಬೆಂಕಿ ಬಿದ್ದವ್ರಿಗೊಂದು ವಾರ್ಡ್ ಮಾಡಿದ್ದೀರಾ, ಕೈಕಾಲು ಮುರ್ಕೊಂಡವ್ರಿಗೊಂದು ವಾರ್ಡ್ ಮಾಡಿದ್ದೀರಾ, ದಯವಿಟ್ಟು ಹಾವು ಕಸ್ತವ್ರಿಗೆ 5 ಬೆಡ್ದೊಂದು ವಾರ್ಡ್ ಮಾಡಿ, ಲೆಟರ್ ಕೊಡಿ. ಏನಾಗುತ್ತೆ ಸರ್, ಈಗ KR ಹಾಸ್ಪಿಟ್ಲಲ್ಲಿ ತುರ್ತು ಎಮರ್ಜೆನ್ಸಿ ವಾರ್ಡ್ ತುರ್ತು ನಿಗಾ ಘಟಕಕ್ಕೆ ಹಾಕ್ತಾರೆ. ಹಾವು ಕಚ್ಚಿರೋನು ಅಲ್ಲೇ, ಆಕ್ಸಿಡೆಂಟ್ ಆದನು ಅಲ್ಲೇ, ವಿಷ ತಗೊಂಡವನು ಅಲ್ಲೇ, ಎಲ್ಲ ಒಂದೇ ಕಡೆ. ಇವ್ನು ಮೊದಲೇ ಗಾಬರಿಲಿ ಇರ್ತಾನೆ, ವಿಷ ತಗೊಂಡ್ರು ಸತ್ತೋಗ್ಬಿಟ್ಟು ಇವ್ನು ಸತ್ತೋಗ್ಬಿಡ್ತಾನೆ ಹೆದರಿಕೆಗೆ. ಕೊರೋನಾ ಟೈಮಲ್ಲಿ ಸತ್ತಿದ್ದು ಹೆಂಗೆ ಸರ್, ಎಲ್ರೂ ಗಾಬರಿ ಸತ್ತೋಗಿರೋದು. ಕೊರೋನಾ ಬಂದವರೆಲ್ಲ ಸತ್ತಿಲ್ಲ, ಗಾಬರಿ ಸತ್ತೋಗಿದ್ದಾರೆ. ಆ ಥರ ಒಂದು ಸಪ್ರೇಟ್ ಬೆಡ್ ಮಾಡಿದ್ರೆ ಸ್ನೇಕ್ ಬೈಟ್ ಆದವ್ರಿಗೇನೆ ಒಂದು ವೆಂಟಿಲೇಟರು ಕರೆಕ್ಟಾಗಿ ಡಾಕ್ಟರ್ಗಳು ಕೊಟ್ಟರೆ ಖಂಡಿತ ಉಳಿಸ್ಕೋಬೇಕು. ಸೊ ಎಷ್ಟು ಟೈಮ್ ಇರುತ್ತೆ ಸರ್? ಈಗ ವೈಪರ್ ಕಚ್ಚಿದ್ರೆ ಅಥವಾ ಕೋಬ್ರಾ ಕಚ್ಚಿದ್ರೆ, ನಮ್ಮ ಒಂದು ಕ್ರೇಟ್, ಕಾಮನ್ ಕ್ರೇಟ್ ಅಂತ ಹೇಳಿದ ಕ್ರೇಟ್, ಇದೆಲ್ಲ ಕಚ್ಚಿದ್ರೆ ಎಷ್ಟು ಟೈಮ್ ಒಬ್ಬ ಮನುಷ್ಯನಿಗೆ ಇರುತ್ತೆ ಸರ್? ಹಾವಲ್ಲಿ 2 ಥರ ವಿಷಯ ಇದೆ ಸರ್. ಒಂದು ನ್ಯೂರೋಟಾಕ್ಸಿನ್ ಅಂತ, ಇನ್ನೊಂದು ಹಿಮೋಟಾಕ್ಸಿನ್ ಅಂತ. ನಾಗರಾವು ಕಚ್ಚಿದ್ರೆ, ಕಟ್ಟಾವು ಕಚ್ಚಿದ್ರೆ ಮನುಷ್ಯನ ನರಮಂಡಲ ಹಾಳು ಮಾಡುತ್ತೆ. ಇದಕ್ಕೆ ನಾವು ನ್ಯೂರೋಟಾಕ್ಸಿನ್ ಅಂತ ಕರಿತೀವಿ. ಮಂಡಲದಾವು ಕಚ್ಚಿದ್ರೆ ಬ್ಲಡ್ ಸಿಸ್ಟಮ್ ಹಾಳು ಮಾಡ್ತೀವಿ, ಹಿಮೋಟಾಕ್ಸಿನ್ ಅಂತ ಕರಿತೀವಿ. ಬಟ್ ಕ್ರೇಟ್ ಇಸ್ 12 ಟೈಮ್ ಟಾಕ್ಸಿಕ್ ದೆನ್ ಕೋಬ್ರಾ. ಕಟ್ಟಾವಿನ ವಿಷ ನಾಗರಾವಿನ ವಿಷಯಕ್ಕಿಂತ 12 ಪಟ್ಟು ತೀಕ್ಷ್ಣತೆ ಹೊಂದಿದೆ. ಇದು ಕಚ್ಚಿದಾಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಳಾಗುತ್ತೆ, ಕಣ್ಣು ಮಂಜಾಗುತ್ತೆ, ನಾಲ್ಗೆ ತೊದಲುತ್ತೆ, ನಡಿಗೆ ಬರುತ್ತೆ. ಅದಕ್ಕೆ ಹಿಂದಿನ ಕಾಲದವರು ಮೆಣಸಿನಕಾಯಿ ತಿನ್ನಿಸ್ತಾ ಇದ್ರು. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಳಾಗಿದ ತಕ್ಷಣ ನಿಮ್ಮ ನಾಲಿಗೆ ರುಚಿ ಎಲ್ಲ ಹೋಗ್ತಾ ಇರುತ್ತೆ, ಇನ್ನೂ ಖಾರ ಇದೆ, ನಿಮ್ಮ ವಿಷ ಏರಿಲ್ಲ ಅಂತ ಅರ್ಥ. ವೈಪರ್ ಮಂಡಲದ ಕಚ್ತಾ ಇರುತ್ತೆ, ಕಚ್ಚಿದ ಜಾಗ ಗ್ಯಾಂಗ್ರಿಂಗ್ ಆಗುತ್ತೆ. ಕೆಲವಾರು ಗಂಟೆ ಬಿಟ್ಟರೆ ಪಿಟ್ಯೂಟರಿ ಹೆಮರೇಜ್ ಆಗುತ್ತೆ, ಇನ್ನೂ ಕೆಲವಾರು ಗಂಟೆ ಬಿಟ್ಟರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಪಿಟ್ಯೂಟರಿ ಹೆಮರೇಜ್ ಆಗುತ್ತೆ. ಕ್ರಿಯೇಟ್ ಹೆಂಗೆ ಗೊತ್ತಾ, ನ್ಯೂರೋಟಾಕ್ಸಿನ್ ಅಂದರೆ ನರಮಂಡಲದ ಮೇಲೆ, ಹಿಮೋಟಾಕ್ಸಿನ್ ಅಂದರೆ ಬ್ಲಡ್ ಸಿಸ್ಟಮ್ ರಕ್ತದ ಮೇಲೆ, ಸೈಟೋಟಾಕ್ಸಿನ್ ಸೆಲ್ಸ್ ಮೇಲೆ, ಕಾರ್ಡಿಯೋಟಾಕ್ಸಿನ್ ಹಾರ್ಟ್ ಮೇಲೆ, 4 ಮೇಲೆ ಪ್ರಭಾವ ಬೀರುತ್ತೆ. ಒಂದೇ ಹಾವು ಬೆಡ್ಡಿಂದ 4 ಮೇಲೆ. ನೋಡಿ, ಕೋಬ್ರಾ 80% ನ್ಯೂರೋಟಾಕ್ಸಿನ್, 20% ಹಿಮೋಟಾಕ್ಸಿನ್. ವೈಪರ್ 80% ಹಿಮೋಟಾಕ್ಸಿನ್, 20% ನ್ಯೂರೋಟಾಕ್ಸಿನ್. ಬಟ್ ಕ್ರೇಟ್ ನ್ಯೂರೋ, ಹ್ಯೂಮೋ, ಸೈಟೋ, ಕಾರ್ಡಿಯೋ 4 ಇದೆ. ಬಿ ಆಲ್ವೇಸ್ ಕೇರ್ಫುಲ್. ಕ್ರೇಟ್ ಅಂಡ್ ವೈಪರ್ಸ್ ನಾಕ್ಟರ್ನಲ್ ಕಮ್ಸ್ ಇನ್ 9 ಟೈಮ್. ರಾತ್ರಿ ವೇಳೆ ಸಾಮಾನ್ಯ ಕಾಣಿಸ್ಕೊಳ್ಳುತ್ತೆ. ಕ್ರೇಟ್ ಅಂಡ್ ವೈಪರ್. ವೈಪರ್. ಓಕೆ. ಕೊಬ್ರಾ ಯಾವಾಗ ಬೇಕಂದ್ರೆ ಸಿಗುತ್ತೆ.
ಸೊ ನಮ್ಮ ಜಾಗರೂಕತೆಯಿಂದ ನಾವಿದ್ದರೆ ಯಾವ ಆಕ್ಸಿಡೆಂಟ್ಸು ಆಗಲ್ಲ. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅದಕ್ಕೊಂದು ಗೋಲ್ಡನ್ ಟೈಮ್ ಅಂತ ಇರುತ್ತೆ. ವಿತಿನ್ 20 minutes, ಹಾಫ್ ಆನ್ ಅವರ್. ಇವತ್ತೇನು ಸರ್ ಎಲ್ಲ ಫಾಸ್ಟಾಗಿದೆ, ಹಾಸ್ಪಿಟಲ್ಸ್ ಸಿಕ್ಕಾಪಟ್ಟೆ ಇದೆ, ಎಲ್ಲ ಕಡೆ ಆಂಟಿಸ್ನೇಕ್ ನಮ್ಗೆ ಸಿಗುತ್ತೆ. ಎನಿ ಹಾಸ್ಪಿಟಲ್ ಎಕ್ಸೆಪ್ಟ್ ಕಾಮಾಕ್ಷಿ ಸಿಗಲ್ಲ, ಕಾಮಾಕ್ಷಿಲಿ ಇಲ್ಲ. ಅದ್ಬಿಟ್ಟು ಇನ್ನೆಲ್ಲ ಕಡೆ ಸಿಗುತ್ತೆ. ಕರ್ಕೊಂಡೋಗಿ ಸೇರಿಸಿದ್ರೆ ಖಂಡಿತವಾಗ್ಲೂ ಉಳಿಸ್ಕೋಬೋದು. ನೀವು ಯಾವ ಕಷ್ಟ ತಲೆಲ್ಲೋ ಯಂತ್ರ ಹಾಕ್ತಾರೆ, ಇಲ್ಲೆಲ್ಲೋ ಮಂತ್ರ ಹಾಕ್ತಾರೆ ಅಂತೆಲ್ಲ ರೌಂಡ್ ಹೊಡ್ಕೊಂಬಂದ್ರೆ ಇಲ್ಲಿ ಕರ್ಕೊಂಬಂದು ಲೇಟ್ ಆಗಿರುತ್ತೆ, ಸತ್ತೋಗ್ತಾರೆ. ಸತ್ತೋಗಿದ ತಕ್ಷಣ ನೀವು ಡಾಕ್ಟ್ರ್ ಮೇಲೆ ಬ್ಲೇಮ್ ಮಾಡ್ತೀರಾ, ಸರಿ ಬದುಕಿಸ್ಲಿಲ್ಲ ಡಾಕ್ಟ್ರು, ಹಾಗೆ ಹೀಗೆ ಅಂತ. ಸರ್, ನೀವು ವಿಷ್ಣುವರ್ಧನ್ ಫ್ಯಾನ್, ನೀವು ಈ ಕ್ವಶನ್ ನಿಮ್ಗೆ ಕೇಳಬೇಕು. ಹಾವಿನ ದೇಶ ನಿಜವಾಗ್ಲೂ 12 ವರ್ಷ ಇರುತ್ತಾ? 1972 ಇಸ್ವಿ ಪುಟ್ಟಣ್ಣ ಕಣಗಳ ಡೈರೆಕ್ಷನ್, ವಿಷ್ಣುವರ್ಧನ್ ಹೀರೋ, ಆರ್ತಿ ಹೀರೋಯಿನ್, ಜಯಂತಿ ಅವರು ಅದರಲ್ಲಿ ಒನಕೆ ಒಬ್ಬ ರೋಲ್ ಮಾಡಿದ್ದಾರೆ. ನಮ್ಮೆಷ್ಟು ಚಾಮಯ್ಯ, ನಮ್ಮೆಷ್ಟು ಅಶ್ವಥ್ ಅವ್ರು ಮಾಡಿದ್ದಾರೆ. ಚೆನ್ನಾಗಿತ್ತು ಫಿಲಮ್, ಒಂಥರ ಚೆನ್ನಾಗಿತ್ತು. ಅದನ್ನ ಬರ್ದಿದ್ದು ಯಾರು ಅಂದರೆ ತಾರಸ್ ಅವ್ರು ಬರ್ದಿರೋ ಕಥೆ ಇದು. ಅದಕ್ಕೆ ಲಿರಿಕ್ಸ್ಗೆ ಸೆಟ್ ಆಗಬೇಕಲ್ಲ ಸರ್, ಅದಕ್ಕೆ ಅವ್ರು ಬರೆದು ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ. ಇವತ್ತು ಯಾವ 100 ವರ್ಷ ಬದುಕಿರ್ತಾನೆ ಸರ್. ಸೊ ಹಾವು ನಿಮ್ಗೆ ನೆನ್ಪಿಟ್ಕೊಂಡು ಬಂದು ಅಟ್ಟಿಸ್ಕೊಂಡ್ಬಂದು ನೆನ್ಪಿಟ್ಕೊಂಡು ಅಟ್ಟಿಸ್ಕೊಂಡ್ಬಂದು ಕಚ್ಚೋಗಿದ್ರೆ ಹಾವು ಅದಾಗದೇ ಕಚ್ಚೋ ಆಗಿದ್ದಿದ್ರು ನಮ್ಮ ದೇಶದ ಜನಸಂಖ್ಯೆ 135 ಕೋಟಿ ಇರಲಿಲ್ಲ. ಹಾವು ಅದಾಗದೇ ಕಚ್ಚಲ್ಲ. ಸುಮ್ಮನಿದ್ದರೆ ನೀವು, ಕಚ್ಚುವುದಿಲ್ಲ ನಾನು. ನೀವು ನನ್ನ ತಂಟೆ ಬಂದು ಕಚ್ಚಿಸ್ಕೊತಾ ಇದ್ದೀರಾ ಅಷ್ಟೇ. ಸೂಪರ್ ಸರ್. ಹಾವು ನೀರೊಳಗೆ ಕಚ್ಚತ್ತಾ? ನೀರೊಳಗೆ ಈ ಕಾಮನ್ ಕ್ರೇಟ್ ಇರ್ಬೋದು ಅಥವಾ ವೈಪರ್ ಇರ್ಬೋದು, ನಮ್ಮ ಒಂದು ಕೋಬ್ರಾ ಇರ್ಬೋದು, ಅದು ನೀರು ಒಳಗೆ ಹೋಗಿ ಕಚ್ಚೋ ಸಾಧ್ಯತೆ ಇದೆಯಾ? ಕೋಬ್ರಾ, ಕ್ರೇಟು, ವೈಪರ್ ನೀರು ಒಳಗಡೆ ಹೋಗೋದೇ ಇಲ್ಲ. ನೀರಾವು, ಕೆರೆ ಹಾವು ಇದೆಲ್ಲ ಹೋಗುತ್ತೆ. ಪಾಯ್ಸನಸ್ ಅಲ್ಲ ಅದೆಲ್ಲ ನಾನ್ ಪಾಯ್ಸನಸ್. ಇದು ಮೇಲ್ಗಡೆ ತೇಲ್ತಾ ಇರುತ್ತೆ. ಸೊ ನೀರ್ ಒಳಗೆ ನಮ್ಗೆ ಹಾವು ಕಚ್ಚಿ ಅಂತದ್ದು ಒಂದು ಸೀ ಸ್ನೇಕ್ ಕಚ್ಚಬಹುದು. ಸೀ ಸ್ನೇಕ್ ವೆನಮಸ್, ಸೀ ಸ್ನೇಕ್ ಕಚ್ಚಬಹುದು. ಓಕೆ, ಅದು ತೊಂದರೆ ಕೊಡ್ಬೋದು. ಅದು ತೊಂದರೆ ಅಂದ್ರೆ ನಾವು ಅದು ಬಟ್ ನೀರೊಳಗಡೆ ತುಂಬಾ ರೇರ್ ಕೇಸ್ ಆಗಿಲ್ಲ ಅದು. ಸೊ ನೀವು ರೆಸ್ಕ್ಯೂ ಮಾಡಿದ ಹಾವುಗಳನ್ನ ನೀವು ಹೋಗಿ ಯಾವುದೋ ಒಂದು ಜಾಗಕ್ಕೆ ಬಿಡ್ತೀರಲ್ಲ ಸರ್? ನೀವು ನನ್ಗೆ ಗೊತ್ತಿರೋಂಗೆ ನೀವು ಚಾಮುಂಡಿ ಬೆಟ್ಟದಲ್ಲಿ ಮುಂಚೆ ಬಿಡ್ತಾ ಇದ್ರಿ. 93ಗೆ ನಿಲ್ಲಿಸ್ಬಿಟ್ಟೆ. ಯಾಕಂದ್ರೆ ಸುತ್ತ ಮನೆಗಳಾಗೋಯ್ತು. JC ಲೇಔಟ್, KC ಲೇಔಟ್, ನಂದಿ ಲೇಔಟ್, ಆಲ್ನಳ್ಳಿ ಲೇಔಟ್, ದತ್ತ ನಗರ, ಆಮೇಲೆ ಪೊಲೀಸ್ ಲೇಔಟ್, ವಲ್ಲಭಾಯ್ ಪಟೇಲ್ ನಗರ, ಇದೆಲ್ಲ ಸುತ್ತ ಆಗೋಯ್ತು. ಅಲ್ಲಿ ಬಿಡಕ್ಕಾಗ JP ನಗರ ಆಗಿಲ್ಲ, ಅವಾಗಲೇ ನಿಲ್ಲಿಸ್ಬಿಟ್ಟೆ. ಅದಕ್ಕೆ ಎಲ್ಲಿ ಸ್ವಾಭಾವಿಕ ಹೊಂದ್ಕೊಳ್ಳುತ್ತೆ ಆ ಜಾಗ ಬಿಡುಗಡೆ ಮಾಡ್ತೀವಿ. ಅದಕ್ಕೆ ಊಟ ಸಿಗುತ್ತೆ ಸರ್? ಸರ್ಚ್ ನಮ್ಮ ಥರ ಅಲ್ಲ. ಅನಿಮಲ್ಸ್ ಫುಡ್ ಈಗ ಎಲ್ಲ ಇನ್ಫೋಸಿಸ್ಕೊಂಡು ಚಿರತೆ ಬಂದಿತ್ತು. ಅಲ್ಲಿ ವಾಸ ಇದೆ. ಎಮರಾಲ್ಡ್ ಎನ್ಕ್ಲೇವ್, ಬೆರ್ಮೆಲೆಲ್ಲ ಸಿಕ್ಕಾಪಟ್ಟೆ ಚಿರತೆಗಳಿದೆ. ಆಗಲ್ಲ ಈಗ ನಾಗರಹೊಳೆ ಹತ್ರ ಇದೆ. ನಾಗರಹೊಳೆ ರಿಲೇಟೆಡ್, ಅರಬಿತಿಟ್ಟು ರಿಲೇಟೆಡ್, ಕೊಮಟಗಿರಿ ರಿಲೇಟೆಡ್, ಬೆಮೆಲಿಂದ ಎಲ್ಲ ಹತ್ರ ಇದೆ. ನೀಡಿ ಫುಡ್. ಚಿರತೆಗೆ ಏನು ಇಷ್ಟ? ತುಂಬ ನಾಯಿಗಳಿಷ್ಟ, ಅದನ್ನು ತಿನ್ನಕ್ಕೆ ಬರುತ್ತೆ. ಹಾವುಗಳು ಜಗಳ ಮಾಡ್ತಾರೆ ಸರ್? ಹೌದೌದು ಮಾಡ್ತವೆ. ಅನಿಮಲ್ಸ್ ಅಲ್ಲಿ ಫೈಟಿಂಗ್ ಆಗೋದು ಎರಡಕ್ಕೇನೆ, ಒಂದು ಈಟಿಂಗು, ಒಂದು ಮೈಟಿಂಗು. ಬಿಟ್ರೆ ನನ್ನ ಜಾಗ, ಇದಕ್ಕೆ ನನ್ನ ಮನೆ, ಅದಕ್ಕೆ ಟೆರಿಟರಿ ಇರುತ್ತೆ. ಬಟ್ ಆ ಥರ ಹೊಡೆದಾಟ ಎಲ್ಲ ಆಗಲ್ಲ. ಮೈಟಿಂಗ್ ಟೈಮಲ್ಲಿ ಕಾಂಬ್ಯಾಟ್ ಆಗುತ್ತೆ. ಯಾವ್ದು ಗೆಲ್ಲುತ್ತೆ ಅದು ಹೆಣ್ಣಾಗ ಜೊತೆ ಮೇಲ್ಟ್ ಆಗ್ಬಿಟ್ಟು ಅದ್ರ ಪಾಡಿಗೆ ಹೋಗುತ್ತೆ. ಸೊ ಮೊನ್ನೆ ನಿಮ್ದೊಂದು ಯೂಟ್ಯೂಬರ್ ವಿಡಿಯೋ ನೋಡಿದೆ. ನೀವು ರೀಸೆಂಟ್ ಆಗಿ ಒಂದು ಮಾನ್ಸೂನ್ ಸೀಸನ್ ಅಲ್ಲಿ, ವಿಂಟರ್ ಅಲ್ಲಿ ನಮ್ಮ ಐ ಥಿಂಕ್ ವೈಪರ್ಗಳು ಜಾಸ್ತಿ ಬರುತ್ತೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ರಿ. ಮೊನ್ನೆ ಒಂದು ಶೆಡ್ ಹಿಂದೆ ಒಂದು ರೆಸ್ಕ್ಯೂ ಮಾಡಿದ್ರಿ ಒಂದು ಇದನ್ನ. ಸೊ ನಾವು ಈ ಟೈಮಲ್ಲಿ ಈ ಹೊರಗಡೆ, ಮೈಸೂರಿಂದ ಹೊರಗಡೆ ಲೇಔಟ್ಗಳಿರೋರು ನಾವೇನಾದ್ರು ಪ್ರಿಕಾಷನ್ಸ್ ತಗೋಬಹುದು? ಅಥವಾ ಈ ತರ ಗಿಡಗಳಂತ ಹೇಳ್ತಾರೆ, ಇದು ಗಿಡ ಹಾಕ್ಬಿಟ್ರೆ ಹಾವು ಬರಲ್ಲ ಅಂತ ಹೇಳ್ತಾರೆ ಕೆಲವು ಗಿಡಗಳನ್ನ, ಅದು ಹಾಕಿದ್ರೆ ಹಾವುಗಳು ಬರದೇ ಇರುತ್ತಾ ಸರ್? ಆ ಥರ ಮಾಡ್ಬೋದಾ? ಹಾಗೆ ರಿಪಲರೇ ಇಲ್ಲ ಸರ್, ಆ ಥರ ಇಲ್ಲ. ಗಿಡನೂ ಇಲ್ಲ, ಯಾವುದು ಇಲ್ಲ, ಸುಮ್ಮನೆ ಹೇಳ್ತಾರೆ. ಬಟ್ ನಾ ಹೇಳೋದೇನಂದ್ರೆ ಮನೆ ಮುಂದೆ ಲೈಟ್ ಜೋರಾಗಿರ್ಬೇಕು. ನೈಟ್ ಟೈಮಲ್ಲಿ ಪ್ರಕಾಶಮಾನವಾದ ಬೆಳಕು. ಕೆಲವ್ರ ಮನೆ ನೋಡಿದ್ರೆ ಡಿಮ್ ಆಗಿ ಲೈಟ್ ಹಾಕೊಂಡಿರ್ತಾರೆ, ಡಾರ್ಕ್ ಇರಬೇಕು. ಆದಷ್ಟು ನೀವು ಓಡಾಡೋಪ್ಪ ಅದು ಕ್ಲಿಯರ್ ಆಗಿರಬೇಕು. ಆಮೇಲೆ ಈ ಜನ ಏನ್ ಮಾಡ್ತಾರೆ ಗೊತ್ತಾ, ಅಕ್ಕಪಕ್ಕ ಖಾಲಿ ಸೈಟ್ ಇದೆ, ಕ್ಲೀನ್ ಮಾಡಿಸ್ಬಿಡ್ತಾರೆ. ಕ್ಲೀನ್ ಮಾಡಿಸಿದಾಗ ಏನೋ ಕಲ್ ಸೇರ್ಕೊಳ್ತಾರೆ, ಮನೆ ಬರುತ್ತೆ. ಇಟ್ ಇಸ್ ದೇರ್ ಪ್ರಾಪರ್ಟಿ. ಯಾವ ನೀವು ನಿಮ್ ಕಲ್ಗಕ್ಕೆಲ್ಲ ತಗೋತಾ ಇದ್ದಾರೆ, ಅದ್ರ ಪಡೆಗೆ ಸರ್. ವೈಲ್ಡ್ ಲೈಫ್ ಇದೆಯಲ್ಲ, ಹೇಗೆ ನೀವು ಕೆಣಕಿದ್ರೆ ಮಾತ್ರ ನಿಮ್ ತಂಟೆ ಬರುತ್ತೆ, ಇಲ್ಲ ತಂಟೆ ಬರೋದಿಲ್ಲ. ಅದು ಗಿಡಗಳು ಯಾವುದು ಇಲ್ಲ, ಯಾವುದು ಇಲ್ಲ. ನಾನು ಹೇಳೋದೇನಂದ್ರೆ, ನೀವು ಅಕಸ್ಮಾತ್ ಶೆಕೆ ಆಗ್ತಿದ್ದಂಗೆ ಡೋರ್ ಓಪನ್ ಮಾಡ್ಕೊಂಡು ಬದಲು ಒಂದು ಮಸ್ಕಿಟೋ ಎಡ್ತು ಡೋರ್ ಹಾಕ್ಸ್ಕೊಳ್ಳಿ, ಈ ಡೋರ್ ತೆಕ್ಕೊಳ್ಳಿ. ನಿಮ್ ಸರ್, ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ಪ್ರಾಣಿ ಅಂತ ಅನ್ಕೊಂಡ್ಬಿಟ್ಟಿದೀವಿ ನಾವು ಮನುಷ್ಯರು ಅಂತ. ನಮ್ಗಿಂತ ಬುದ್ಧಿ ಅನಿಮಲ್ಗಳಿರ್ತಾರೆ. ಸೊ ಆ ಥರದ್ದು ಹಾಕೊಳ್ಳಿ, ಮಸ್ಕಿಟೋ ನೆಟ್, ಕರ್ಟನ್ ಹಾಕೊಳ್ಳಿ. ನಿಮ್ಮ ಪ್ರಿಕಾಷನ್ ನೀವಿದ್ರೆ ಏನೂ ಆಗಲ್ಲ.
ಬಟ್ ವಿ ಆರ್ ಟ್ರಸ್ ಪಾಸಸ್, ವಿ ಆರ್ ಟೇಕಿಂಗ್ ಆಲ್ ಇಟ್ಸ್ ಪ್ಲೇಸ್. ಎಲ್ಲ ಹೊಸ ಎಕ್ಸ್ಟೇಷನ್ಗಳು ಅವುಗಳ ಸರ್ವೇ ಸಾಮಾನ್ಯ. ಹೋಟೆಲ್ಸ್ ಅಕ್ಕಪಕ್ಕ ಅವುಗಳು ಜಾಸ್ತಿ, ಯಾಕೆಂದರೆ ಫುಡ್ ವೇಸ್ಟೇಜ್ ಫುಡ್ಡು ಬಿಸಾಕ್ತೀರಾ, ಅದೇ ತಿನ್ನ ಇಲಿ ಬರುತ್ತೆ, ಇಲಿ ಅಲ್ಲೇ ಬಿಲ ಮಾಡ್ಕೊಳ್ತಂತೀವಿ ನಮ್ಗೆ. ಸರ್ 2 ತಲೆ ಹಾವಿದ್ಯಾ ಸರ್? 2 ತಲೆ ಅಪರೂಪಕ್ಕೆ ಬರುತ್ತೆ, ಸೈಮೆ ಟ್ವಿನ್ಸ್ ಅಂತ. ನಮ್ಮಲ್ಲಿ ಆಗಿ 2 ತಲೆ ಮಗು ಹುಟ್ಟಿದ ಹತ್ರ ಬರುತ್ತೆ. ಅದು ಜಾಸ್ತಿ ಉಳಿಯಲ್ಲ, ಅದು ಸತ್ತೋಗ್ಬಿಡುತ್ತೆ. ಅದು ಹಿಂದೆ ಒಂದ್ ತಲೆ ಮುಂದೆ ಒಂದ್ ತಲೆ ಇದೆ ಅಂತಾರೆ, ಅದೆಲ್ಲ ಸುಳ್ಳು. ಯಾವಾಗ ಹಿಂದೆ ಒಂದ್ ತಲೆ ಮುಂದೆ ಸ್ಯಾಂಡ್ ಬೋವಾ ಅಂತ ಬಾಲ ಮೊಂಡ ಇರುತ್ತೆ, ಅದೇ ತಲೆ ತರ ಕಾಣುತ್ತೆ. ಸ್ಯಾಂಡ್ ಬೋವಾ ಭೂಮಿ ಒಳಗಡೆ. ಸರ್ ನೀವು ಇಷ್ಟೊಂದೆಲ್ಲ ನೀವು ಗೋಶಾಲೆ ಮಾಡ್ತಾ ಇದ್ದೀರಾ, 40 ನಾಯಿ ಸಾಕ್ತಾ ಇದ್ದೀರಾ, ಪ್ಲಸ್ ನನಗೆ ಗೊತ್ತಿರೋಂಗೆ ನೀವು ಈ ರೆಸ್ಕ್ಯೂ ಎಲ್ಲ ಮಾಡಿದಾಗ ಎಷ್ಟೊಂದು ಸರಿ ನಿಮ್ಮ ಖರ್ಚಿನಲ್ಲೇ ನೀವು ಹೋಗಿ ಮಾಡ್ಬರ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತದು. ನಿಮ್ಗೆ ಇದಕ್ಕೆಲ್ಲ ಫಂಡಿಂಗ್ ಹೆಂಗೆ ಬರುತ್ತೆ ಸರ್? ನೀವು ಫಂಡ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರೆ ಹೆಂಗೆ ನೀವು ನನ್ನ ವ್ಯೂವರ್ಸ್ ಅಕಸ್ಮಾತ್ ಏನಾದ್ರು ನಿಮ್ಮ ಒಂದು ಕಾಸ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಆಸೆ ಇದ್ರೆ, ಫಸ್ಟ್ ಆಫ್ ಆಲ್ ನೀವು ಹೆಂಗೆ ನಿಮ್ಮ ಇದನ್ನ ಸಸ್ಟೈನ್ ಮಾಡ್ತಾ ಇದ್ದೀರಾ, ನಿಮ್ಮ ಇದಕ್ಕೆ ಎಕನಾಮಿಕಲ್ ಹೆಂಗೆ ಸಸ್ಟೈನ್ ಮಾಡ್ತಾ ಇದ್ದೀರಾ? ಇಫ್ ಯು ವಾಂಟ್ ಟು ಆಕ್ಸೆಪ್ಟ್ ಏನಾದರೂ ಅವರ ಕಾಂಟ್ರಿಬ್ಯೂಷನ್ ಇದ್ರೆ ಹೆಂಗೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು? ಸರ್ ನೋಡಿ, ದೇವರು ಅಂತ ಒಬ್ಬ ಇದ್ದಾನೆ, ದೇವ್ರ ಶಕ್ತಿ ಅಂತ ಒಂದಿದೆ ಸರ್. ಸರ್ ನಾನು 3-4 ವರ್ಷದಿಂದ ಗೋಶಾಲೆ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಆ ವಿಡಿಯೋಕ್ಕೆ ಹೋಗ್ತೀನಿ, ಮೊದಲಾದ್ರವ್ರು ಕೊಟ್ಟಷ್ಟು ಇಸ್ಕೊಂಬರ್ತಿದ್ದೆ. ಇವಾಗ ರಿಕ್ವೆಸ್ಟ್ ಮಾಡ್ಕೊತೀನಿ, ಸರ್ ನನಗೆ ಕೊಡಬೇಡಿ, ನಾನು ಒಂದು ಗೋಶಾಲೆ ಮಾಡಿದ್ದೀನಿ, ಹಸುಗಳ ಆಹಾರಕ್ಕೆ, ನಾಯಿಗಳ ಆಹಾರಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಸರ್ ಅಂತ. 200 ಕೊಡೋರು 300 ಕೊಡ್ತಾರೆ, 300 ಕೊಡೋ 500 ಕೊಡ್ತಾರೆ, 1000 ಕೊಡೋರು ತುಂಬ ಕಮ್ಮಿ. ಕೆಲವರು ಅವ್ರವ್ರ ಯಥಾಶಕ್ತಿ. ಆಮೇಲೆ ಕೆಲವರು ಮಗು ಬರ್ತಡೇ ಆದರೆ ಹಿಂಡಿ ತಂದು ಕೊಡ್ತಾರೆ, ಬೂಸ ತಂದು ಕೊಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಶಾಮೋರೆ ದುಡ್ಡು ಹಾಕ್ತಾಯಿದ್ದೀನಿ ಹಸುಗೆ ಉಪ್ಪು ಕೊಟ್ಬಿಡಿ ಅಂತ 21 ರೂಪಾಯಿ, 1 ರೂಪಾಯಿಂದ 21 ರೂಪಾಯಿ, ತಿಂಗಳಿಗೆ 500 ರೂಪಾಯಿ ಕಳ್ಸೋರಿದ್ದಾರೆ ನನ್ನ ಮೊಬೈಲ್ಗೆ, ತಿಂಗಳ ಕಳ್ಸೋರಿದ್ದಾರೆ 500 ರೂಪಾಯಿ. ತುಂಬ ವಿರಳ ಆ ಥರದ್ದು. ಬಟ್ ನಾನು ಕೇಳ್ಕೊಳ್ಳೋದು ಏನಂದರೆ, ಬಲವಂತವಾಗಿ ಕೊಡಬೇಡಿ, ಶಾಮ ಏನೋ ಕೇಳ್ಕೊಡ್ಬೇಡಿ, ಪ್ರೀತಿಯಿಂದ ಕೊಡಿ. ನೀವು ಕೊಡೋ ದುಡ್ಡಲ್ಲಿ ನಾನು ಹಾಕೋ ಆಹಾರದಕ್ಕೆ ಡೈಜೆಷನ್ ಆಗಬೇಕು, ಇಂಡೈಜೆಷನ್ ಆಗಬಾರ್ದು. ಅದಕ್ಕೆ ಕೊಡಬೇಕಿಲ್ಲ ಅಂತ ಕೊಡಲೇಬೇಡಿ, ಮನಸಾರ ಕೊಡಿ, ಪ್ರೀತಿಯಿಂದ ಕೊಡಿ, ಆಯಿತಾ ಸರ್? ನನಗೇನು ಸರ್, ನಮ್ಮ ಮನೆಯವಳು ಯಾವುದೋ ಅವಳು ಬಿಸ್ನೆಸ್ ಅವಳು ಪಾಡಿಗಳು ಮಾಡ್ಕೊತಾಳೆ, ಅವಳು ಪಾಡಿಗಳೇನು ಮಾಡ್ಕೊತಾಳೆ, ನನ್ನ ಮಗ ಅವ್ನ ಪಾಡಿಗಳು ಇಂಡಿಪೆಂಡೆಂಟ್, ನನ್ನ ಮಗಳು ಮದುವೆ, ಇನ್ನೇನಕ್ಕೆ ಸರ್? ಸರ್ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಸರ್. ವಾಟ್ ಐ ಮಾರ್ನಿಂಗ್ ಐ ಆಮ್ ಫೀಡಿಂಗ್. ಇವತ್ತು ನಮ್ಮ ಮನೆಗೆ ಬನ್ನಿ ಸರ್, ಈಗ ಜಸ್ಟ್ ಅಲ್ಲಿ ಶೋ ಮೊನ್ನೆ 200 ರೂಪಾಯಿ ಒಂದು ಕಂತೆ ಹುಲ್ಲು ಸರ್, 200 ಕಂತೆ ಹುಲ್ಲು ಹಾಕ್ಸ್ದೆ. ಎಷ್ಟಾಯಿತು ಸರ್? 40,000 ರೂಪಾಯಿ ಆಯಿತು. ಒಂದು ಬೂಸದ ಮೂಟೆ 850 ರೂಪಾಯಿ, 930 ರೂಪಾಯಿ ಆಗಿದೆ. ಹೌದು ಸರ್. ಕಡಲೆಕಾಯಿ ಹಿಂಡಿ 1 kg 35 ರೂಪಾಯಿ ಆಯಿತಾ? ನಾವು ತಿಂತೀವೊಬ್ಬರು ಫೀಡ್ಸು ಒಂದು ಬ್ಯಾಗ್ಗೆ 1,225 ರೂಪಾಯಿ. ಸರ್ ನಾವು ಏನು ತಿಂತೀವೋ ಬಿಡ್ತೀವೋ ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ನಾವು ತರೋದು ದೊಡ್ಡದಲ್ಲ, ನೋಡ್ಕೊಳ್ಳೋದು ದೊಡ್ಡದು. ಡಾಕ್ಟರ್ಸ್ಗೆ ಎಷ್ಟು ಖರ್ಚಾಗುತ್ತೆ, ಎಲ್ಲ ತಂದುಬಿಟ್ರು ಹಸುಗಳೇ. ಕೆಲವು ಗೋದಾನ ಅಂತ ತಂದು ಕೊಟ್ಟಿದ್ದಾರೆ. ಅದು ಮೊನ್ನೆ ನಮ್ಮ ಫ್ರೆಂಡು ಕಲ್ಪೇಶ್ ಮೆಹ್ತಾ ಸತ್ತೋಗ್ಬಿಟ್ರು ಹಾರ್ಟ್ ಅಟ್ಯಾಕ್. ಅವ್ರ ತಾಯಿ ದೀಪಾವಳಿ ದಿನ ವಿಡಿಯೋಕ್ಕೆ ಹೋದಾಗ ನಾನು ಒಂದಷ್ಟು ದುಡ್ಡು ಇಟ್ಟಿದ್ದೀನಿ ಅಂದ್ಬಿಟ್ಟು ಪಾಪ ಗೋಶಾಲೆ ಕೊಟ್ಟು ಒಂದು 2,500 ರೂಪಾಯಿ. ಅದಾಗ ಒಂದು 15 ದಿನಕ್ಕೆ ಕಲ್ಪೇಶ್ ಹೋಗ್ಬಿಟ್ರು ಹಾರ್ಟ್ ಅಟ್ಯಾಕ್ ಆಗಿ. ಅವ್ರು ಮೆಹ್ತಾ ಅವ್ರು ಏನು ಮಾಡಿದ್ರು, ಶಾಮೋರೆ ಒಂದು ದಾನ ಮಾಡಬೇಕು ಅಂತ ನಿಮ್ಮ ಗೋಶಾಲೆಗೆ ಕೊಡ್ತೀವಿ ಅಂದರು. ಅದಕ್ಕೆ ತಾಯಿ ಕಲ್ಪಿ ಅಂತಲೇ ಹೆಸರಿಟ್ಟಿದ್ದಾರೆ. ಅದು ತಂದು ಕೊಟ್ಟರು. ಹೇಳಿದ್ನಲ್ಲ, ನಾಯಿಗಳು ಅಷ್ಟೇ ತಂದುಬಿಟ್ಬಿಡ್ತಾರೆ. ಯಾರೊಬ್ರು ಈಗ ಒಂದು 15 ದಿನದಲ್ಲಿ ಏನಾಯಿತು, ಯಾಕೋ 6:30 ತಲೆನೋತಿತ್ತು ಮಲಗಿದೆ, ಏನೋ ಸೌಂಡ್ ಆಗ್ತಿದೆ, ನಾಯಿ ಇದಂತೆ ಬಂದು ಏನು ಗೊತ್ತಾಗಲ್ಲ, ತಿರ್ಗಾ ಮಲಗಿದೆ. ತಿರ್ಗಾ ಸೌಂಡ್ ಆಯ್ತು, ನೋಡಿದ್ರೆ ಯಾರೋ ಒಂದು ನಾಯಿ ತಂದು ಇದು ಗೋಲ್ಡನ್ ರಿಟ್ರೀವರ್ ಬ್ಯಾಗಲ್ಲಿ ಕಟ್ಟಾಕ್ಬಿಟ್ಟೋಗಿದ್ದಾರೆ. ವಾವ್. ನಾನು ಹೇಳೋದು ಸರ್, ಸಾಕಿದ್ಮೇಲೆ ನಿಯತ್ತಾಗಿ ಸಾಕಿ, ಇಲ್ಲ ತರಕ್ಕೆ ಹೋಗಬೇಡಿ. ಇನ್ನೊಬ್ರು ಯಾರು ಸಾಕಿರ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿ. ಸೊ ಈ ಥರ ಇವತ್ತಿನ ದಿನ ನನ್ನ ಕಾರಲ್ಲಿ ಓಡಾಡ್ತಿರೋದು, ಬಟ್ ನನ್ನ ಪ್ರಾಣಿಗಳಿಗೆಲ್ಲ ಊಟ ಸಿಗ್ತಿರೋದು ಈ ಹಾವುಗಳಿಂದನೇ ಸರ್. ಈ ಹಾವುಗಳೇ ಅದನ್ನು ಸಾಕ್ತಾ ಇರೋದು ಸರ್. ಒಬ್ಬರಿಂದ ಒಬ್ಬರು ಬದುಕಬೇಕು ಅಂತಲ್ಲ. ಇವತ್ತು ಅದಕ್ಕೆ ಹೇಳೋದು, ನಮ್ಮಲ್ಲೇನು ಗೊತ್ತಾ, ನಾಗ, ಕಾಳ, ಭೈರವ. ಅರ್ಥ ಆಯ್ತಲ್ಲ ನನಗೆ ಸರ್? ಹಸುನೂ ಇದೆ, ನಾಯಿನೂ ಇದೆ. ಹಾವು ಇಟ್ಕೊಳ್ಳಲ್ಲ, ನಾನು ಬಿಟ್ಬಿಡ್ತೀನಿ ನೋಡಿ. ಈ ನಾಗನಿಂದ ಎಲ್ಲ ನಡೀತಿದೆ. ಅವ್ರ ಖುಷಿ ಆದರೆ, ಬರ್ತಡೇ ಆದರೆ, ಅವ್ರ ತಂದೆ ತಾಯಿ ಕಾರ್ಯ ಆದರೆ, ಆ್ಯನಿವರ್ಸರಿ ಆದರೆ, ಏನಾದ್ರು ಖುಷಿ ಆದರೆ ಅವ್ರು ಬೇಕಾದ್ರೆ ಹಸುಗೆ ಆಹಾರದ ರೂಪದಲ್ಲಿ ಕೊಡ್ಬೋದು. ಈಗ ಈ ಹುಲ್ಲು ಸಿಕ್ಕೋ ಟೈಮಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತೀನಿ.
ಸೀಸನಲ್ಲಿ ನಮಗೆ ಹುಲ್ಲು ಸಿಗದೆ ಇರುವಾಗ ಇದು ಹೆಲ್ಪ್ ಮಾಡುತ್ತೆ ನಮಗೆ. ಸ್ಟಾಕ್ ಮಾಡಿ ಇಟ್ಕೊಂಡಿರ್ಬೇಕು. ನಮ್ಮ ವಿಷ್ಣುವರ್ಧನ್ ಯಾವಾಗಲೂ ಹೇಳೋರು ಸರ್, ಮನುಷ್ಯಂಗೆ ತಾಳ್ಮೆ, ಸಂಯಮ, ಸಹನೆ ಭಾಳ ಮುಖ್ಯ ಅಂತ. ನೀವು ವಿಷ್ಣುವರ್ಧನ್ ಭೇಟಿ ಮಾಡಿದ್ದೀರಾ ಸರ್? ನಾವು ಮೈಸೂರು ಬಂದಾಗೆಲ್ಲ ಫೋನ್ ಮಾಡೋರು ಸರ್, ನಾವು ಅವ್ರ ಜೊತೆಲೇ ಮಾತಾಡ್ತಿದ್ವಿ. ಇದು ಸರ್, ಇದು ಭಾರತೀಯಮ್ಮ ವಿಷ್ಣುವರ್ಧನ್ ಹಾಕೋತಿದ್ದು, ಇದು ನನಗೆ ಕೊಟ್ಟಿರೋದವರು. ಭಾರತೀಯಮ್ಮ ಕೊಟ್ಟರು. ಆ ಫೋಟೋಸ್ ಕಳಿಸ್ತೀನಿ ನಿಮಗೆ. ಇದು ಭಾರತೀಯಮ್ಮ ಕೊಟ್ಟಿರೋದು, ತಲೆ ಕಟ್ಟೋ ಬಿಟ್ಟೆ. ಈಗೊಂದು 2 ತಿಂಗಳಲ್ಲಿ ಅವ್ರು ಓದ್ತಿದ್ದು ಸಾಯಿ ಸಚ್ಚರಿತ್ರೆ ಪುಸ್ತಕ ಅದೆಲ್ಲ ಕೊಟ್ಟರು. ನಾನು ಅಮ್ಮನ ಕೇಳಿದೆ, ಅಮ್ಮ ನಂಗೊಂದು ಗೌನ್ ಕೊಡಿ ಅವ್ರು ಹಾಕೋತಿದ್ದು ಅಂತ. ಮೊದಲೇ ಕೇಳಬಾರ್ದು, ಮಗು ಎಲ್ಲ ಯಾರಿಗೂ ಕೊಟ್ಬಿಟ್ಟೆ, ಹುಡುಕ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಕ್ಲೋಸ್ ಆಗಿದ್ವಿ. ರಜನಿಕಾಂತ್ ಸರ್ ಅಷ್ಟೇ, ಲಿಂಗ ಫಿಲಮ್ ಶೂಟಿಂಗ್ಗಳಿಗೆ ಮೀಟ್ ಮಾಡಿದ್ವಿ. ಎಂಥ ಡೌನ್ ಟು ಅರ್ತ್ ಮನುಷ್ಯ ಅಂದರೆ ಸರ್, ಸಿಂಪ್ಲಿಸಿಟಿ ಅವ್ರ ಹತ್ರ ಕಲಿಬೇಕು. ಹೌದು ಸರ್. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅವರಂತೂ ಸರ್, ಅವ್ರು ಹೇಗೆ ಅಂದರೆ ಅವ್ರ ಬಗ್ಗೆ ಯಾರು ಏನೇ ಪಕ್ಕ ಮಾತಾಡ್ಕೋತಿದ್ರು ನನಗಲ್ಲ ಅಂತ ಸೈಲೆಂಟ್ ಆಗಿರೋರು, ರಬ್ಬೆ ಮಾಡ್ಕೋತಿರಲಿಲ್ಲ. ಅವ್ರನ್ನ ಅವರೇ ಸಾಟಿ ಸರ್. ತುಂಬಿದ ಕೂಡ ತುಳ್ಕಲ್ಲ ಅನ್ನೋದು ಇವ್ರನ್ನ ವಿಷ್ಣುವರ್ಧನ್, ರಾಜ್ಕುಮಾರ್, ರಜನಿಕಾಂತ್, ರಾಜ್ಕುಮಾರ್, ಶಂಕರ್, ನಾನು ಆಲ್ಮೋಸ್ಟ್ ಆಲ್ ಎಲ್ರಿಗಿಂತ ವಿಲನ್ಸ್ ಫ್ಯಾನ್ ನಾನು. ಹೌದಾ ಸರ್? ಸುಂದರ್ ಕೃಷ್ಣ ಅರಸು, ಧೀರೇಂದ್ರ ಗೋಪಾಲು, ಶಕ್ತಿ ಪ್ರಸಾದ್, ಆಮೇಲೆ ನಮ್ಮ ವಜ್ರಮುನಿ, ಟೈಗರ್ ಪ್ರಭಾಕರು, ನಾಗಪ್ಪ. ಸರ್, ಅಪ್ಟ ಫ್ಯಾನ್. ಅವ್ರನ್ನೇ ಫಾಲೋ ಮಾಡ್ತಿದ್ದೀನಿ ನಾನು. ಯಾಕೆಂದರೆ ಹಿಂದೆ ಒಂದು ಫಿಲಮಲ್ಲಿ 5 ಜನ ವಿಲನ್ ಇರೋರು, ಒಬ್ಬೊಬ್ರು ಇರ್ತಿರ್ಲಿಲ್ಲ, ಎಲ್ಲ ಒಟ್ಟಿಗೆ ಸೇರ್ಕೊಳ್ಳೋರು. ಬಟ್ ನೀವು ವಿಲನ್ಗಳು ಫಾಲೋ ಮಾಡು ಹೆಂಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ? ವಿಲನ್ನ ಫಾಲೋ ಮಾಡಿದ್ರೆ ಅವರು ರಿಯಲ್ ಫಿಲಮಲ್ಲಿ ವಿಲನ್ ಆದರೂ ರಿಯಲ್ ಲೈಫಲ್ಲಿ ತುಂಬ ಹೀರೋ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಸುಂದರ್ ಕೃಷ್ಣ ಅರಸವರು, ಕಂಚಿನ ಕಂಠ, ಅಂಬರೀಷ್ ಪುರಿ ಅವರು, ಹೌದು, ಅವರೆಲ್ಲ ಸರ್. ನಾನು ಯಾಕೆ ಅಂದರೆ ಸರ್, ಒಬ್ಬ ಹೀರೋ ಆಗಬೇಕು ಅಂದರೆ ವಿಲನ್ ಇರಲೇಬೇಕು. ವಿಲನ್ ಹೀರೋ ಆಗಲ್ಲ. ಆ್ಯಕ್ಟಿಂಗ್ಗಳು, ಶೋಭರಾಜು ಅವರೆಲ್ಲ ಒಂದು ಆ್ಯಕ್ಟಿಂಗು, ಒಂದು ವಿಲನ್ನು. ನಾನು ಹೇಳಿದ್ರೆ ಗೊತ್ತಾ, ಎಲ್ಲರೂ ಫಿಲಮ್ ಆ್ಯಕ್ಟರ್ಸ್ ಅಷ್ಟೇ ಸರ್, ಹೀರೋನೆಲ್ಲ. ಈಸ್ ಎ ಆ್ಯಕ್ಟರ್. ಈಸ್ ಎ ಕಾಮಿಡಿಯನು, ಈಸ್ ಎ ಹೀರೋ, ಈಸ್ ಎ ವಿಲನ್ ಅಂತ ಇವ್ರು ಬೈಫರ್ಕೇಟ್ ಮಾಡಿದರೆ ಇಲ್ಲ. ಅವರು ಫಿಲಮಲ್ಲಿ ಆ್ಯಕ್ಟರ್ಸ್ ಅಷ್ಟೇ. ಅವರು ಭಗವಂತ, ನಾವೆಲ್ಲ ಯಾವ ಥರ ಆ್ಯಕ್ಟರ್ಸು, ಡಿಫ್ರೆಂಟ್ ಕೆಲಸ ಅಷ್ಟೇ. ನೇಚರ್ಗೆ ಇರುವೆ ಜೀವನ ಒಂದೇ, ಆನೆ ಜೀವನ ಒಂದೇ. ನೇಚರ್ಗೆ, ನಮಗೆ ಮನುಷ್ಯರಿಗೆ ಇರುವೆ ಚಿಕ್ಕದು, ಆನೆ ದೊಡ್ಡದು, ಜೀವನದೆಲ್ಲ ಒಂದೇ ನೇಚರ್. ಸರ್, ನನ್ನ ಲೈಫಲ್ಲಿ ಹೇಳ್ತೀನಿ ಕೇಳಿ ಸರ್, ನನಗೆ ಏನೇ ಬೈಕೊಂಡ್ರು ಪರವಾಗಿಲ್ಲ. ಅಪ್ಪನ ಬಗ್ಗೆ ನಾನು ಬೈದರೆ ಬಾಯಿ ಕೋಪ ಬರುತ್ತೆ. ನಾನು ಅಪ್ಪ ಆಗಿ ಹೇಳ್ತಾ ಇದ್ದೀನಿ, ಅಪ್ಪನ ಕಷ್ಟ ಯಾರಿಗೂ ಗೊತ್ತಿಲ್ಲ ಸರ್. ಅಮ್ಮ ಕಣ್ಣೀರು ಹಾಕಿ ಮಕ್ಕಳಿಗೆಲ್ಲ ಒಳ್ಳೆಯವಳಾದ್ರೆ ಅಪ್ಪ ಹೃದಯದಲ್ಲಿ ಹೇಳ್ತಾ ಇರ್ತಾನೆ, ಗೊತ್ತಾಗಲ್ಲ ಸರ್. ಅಪ್ಪ ಇಸ್ ದ ಮೇನ್ ಪಿಲ್ಲರ್ ಸರ್. ಅಮ್ಮ ಸತ್ತ ನೀವು ಯಾರು ಬೇಕನ್ನ ಅಮ್ಮ ಅನ್ಬೋದು ಸರ್. ಅಪ್ಪ ಸತ್ತರೆ ಎಲ್ಲರೂ ಅಪ್ಪ ಅನ್ನೋಕ್ಕಾಗಲ್ಲ ಸರ್. ಅಪ್ಪಂಗಂತ ಪೋಸ್ಟ್ ಇದೆ ಸರ್. ಸರ್, ತಾನು ತಿಂದೆ, ತಾನು ಬಟ್ಟೆ ಹಾಕ್ತೆ, ಪ್ರತಿಯೊಂದು ಮಕ್ಕಳಿಗೆ ಹೆಂಡತಿಗೆ ಮಾಡೋಣ ಅಪ್ಪ ಸರ್. ಫಸ್ಟು ಫ್ಯಾಮಿಲಿ ಆದಮೇಲೆ ಅಪ್ಪಂದು ಟರ್ನ್ ಬರೋದು. ಈಗ ನೋಡಿ, ಬೇಕಾದ್ರೆ ಬರ್ತಡೇ ಮಕ್ಳದ್ದು ಮಾಡ್ತಾನೆ, ಹೆಂಡತಿದ್ದು ಮಾಡ್ತಾನೆ, ತಾನು ಬರ್ತಡೇ ಮಾಡ್ಕೊಳ್ಳಲ್ಲ, ತುಂಬ ರೇರು. ನಂಗೆ ಯಾಕೆ ಬಿಡೋ ಅಂತಾನೆ. ಅಪ್ಪ ಇಸ್ ದ ಮೇನ್ ಪಿಲ್ಲರ್ ಸರ್. ನಾನು ಅಪ್ಪನ ಬಗ್ಗೆ ಏನೋ ಕೆಡ್ತಾ ಮಾತಾಡಿದ್ರೆ ಬೈದ್ಬಿಡ್ತೀನಿ. ಅಪ್ಪನ ಬೆಲೆ ಕೊಡ್ರಪ್ಪ ಸರ್. ಪ್ರಪಂಚದಲ್ಲಿ ಸಬ್ಸ್ಟಿಟ್ಯೂಟ್ ಇಲ್ಲದಿರೋ ವಸ್ತು ಅಪ್ಪ ಅಮ್ಮ ಎರಡೇ ಸರ್. ಅಮ್ಮ ಅಡುಗೆ ಮನೇಲಿ ಮಕ್ಳಿಗೆ ಕೆಲಸ ಮಾಡಿದ್ರೆ ಅಪ್ಪ ಹೊರಗಡೆ ದುಡ್ಕೊಂಬರ್ತಾನೆ ಸರ್. ಇವರಿಬ್ಬರು ಚೆನ್ನಾಗಿದ್ರೇ ಸರ್. ಆದರೂ ಅಪ್ಪ ಮಾತ್ರ ಹೇಳ್ತೀನಿ ಕೇಳಿ ಸರ್, ಅವನದು ಯಾರು ಬೆಲೆ ಕಟ್ಟೋಕ್ಕಾಗಲ್ಲ ಸರ್. ಅಪ್ಪ ಅಪ್ಪನೇ, ಅಮ್ಮ ಅಮ್ಮನೇ. ನಾನು ರಾತ್ರಿ 2 ಗಂಟೆಗೆ ನಮ್ಮ ಅಮ್ಮನ ಕಿವಿ ಕೇಳ್ತಾ ಇಲ್ಲ, ಇಬ್ಬರು ಬೆಡ್ ರಿಡನ್ ಆಗಿದ್ರು. ನಮ್ಮ ಅಮ್ಮಗೆ ಹಿಂಗೆ ಮುಟ್ತಾ ಇದ್ದೆ, ಹೋಗು ಮಗು ಅನ್ನೋಡು, ವಾಪಸ್ ಬಂದು ಹೋಗಿ ಮಲ್ಕೊ ಮಗು ಅನ್ನೋಡು. ನಮ್ಮಪ್ಪ ಸೊಂಟ ಮುರಿದೋಗಿತ್ತು, ದೀವಾನ್ ಕಾಟ್ ಮೇಲೆ ಕೂತಿರೋನು. ಬಾಗಲ್ ನಮ್ಮ ಅಪ್ಪಂಗೆ ಏಳಿಸ್ಬಾರ್ದು ಅಂತ ಬಾಗಲ್ ತೆಗಿಯೋಕ್ಕೆ ಹೋಗಿದ ತಕ್ಷಣ ಲಕ್ಕದ ಕೂತ್ಕೊಂಡ್ಬಿಡೋನು. ಅಯ್ಯ ಮಲ್ಕೊಳ್ಳಯ್ಯ, ಯಾಕಯ್ಯ ಅಂದರೆ ಹೋಗು ನಾನು. ಹೋಗಿ ಬರೋತಂಗೆ ನಮ್ಮಪ್ಪ ನಾನು ಬರೋತಂಗೆ ಕೂತಿರೋನು ಗೊತ್ತಾ ಸರ್. ನಾನೆಲ್ಲ ಮಕ್ಕಳಿಗೆ ಹೇಳೋದಿಷ್ಟೇ, ನಿನಗೆ ಪ್ರಪಂಚ ತೋರಿಸಿದ ದೇವ್ರುಗಳು ಅಪ್ಪ ಅಮ್ಮ. ನೀವು ಯಾವುದೇ ಕೆಲಸಕ್ಕೆ ಹೋಗ್ಬೇಕು ಅಂದ್ರೂ ನಿಮ್ಮ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ, ನಿಮ್ಮ ಕೆಲಸ ಹೋಗ್ಬೇತದಂಗೆ ಆಗುತ್ತೆ. ಇವತ್ತು ಅಷ್ಟೇ ನಮ್ಮ ಮನೆಗೆ ಬನ್ನಿ, ನನ್ನ ತಲೆ ಹಿಂದೆ ಅಪ್ಪ ಅಮ್ಮನ ಫೋಟೋ ಪಕ್ಕ ಗಣಪತಿ ಫೋಟೋ ಇಟ್ಟಿದ್ದೀನಿ. ಫಸ್ಟ್ ಬಲಗಡೆ ನೋಡಿದ ತಕ್ಷಣ ನಮ್ಮ ಅಪ್ಪ ಅಮ್ಮನ ನೋಡಿ, ಆಮೇಲೆ ಎಡಗಡೆ ಗಣಪತಿ ನೋಡೋದು. ಯಾಕಂದರೆ ಗಣಪತಿ ತೋರಿಸಿದ್ರೆ ನಮ್ಮ ಅಪ್ಪ ಅಮ್ಮ. ಅದಕ್ಕೆ ನಾನು ಹೇಳೋದು, ಪ್ಲೀಸ್ ಗಿವ್ ರೆಸ್ಪೆಕ್ಟ್ ಟು ನೇಚರ್, ಪೇರೆಂಟ್ಸ್, ಫಾರ್ಮರ್,
ಟೀಚರ್ ಆ್ಯಂಡ್ ಸೋಲ್ಜರ್ 5 ಜನಕ್ಕೆ ಮರ್ಯಾದೆ ಕೊಡಲೇಬೇಕು ಸರ್. ಸೂಪರ್. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಪ್ರಕೃತಿನ ರಕ್ಷಣೆ ಮಾಡೋದು ನಮ್ಮ ಧರ್ಮ. ವೃಕ್ಷತಃ ಅಂತಾರೆ, ಪ್ರಕೃತಿ ರಕ್ಷತಃ. ಪ್ರಕೃತಿಯಿಂದ ನಾವು ಹೊರತು ನಮ್ಮಿಂದ ಪ್ರಕೃತಿ ಅಲ್ಲ. ಈ ನಮ್ಮ ಒಂದು ಇಂಟರ್ವ್ಯೂ ನೋಡಿರೋರು ನಾವು ಒಂದ್ಸಲ ಗೋಶಾಲೆಗೆ ಭೇಟಿ ಕೊಡಿ. KRS ಮುಖ್ಯ ರಸ್ತೆಯಲ್ಲಿ ಒಂಟಿಕೊಪ್ಪಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ 7 ಕಿಲೋಮೀಟ್ರು, ರೈಲ್ವೆ ಸ್ಟೇಷನಿಂದ ಕರೆಕ್ಟ್ 8 ಕಿಲೋಮೀಟ್ರು. ನೀವು KRS ರೋಡಲ್ಲಿ ಬರ್ತಿದ್ದಂಗೆ ಒಂದು ವರ್ಣ ನಾಲೆ ಸಿಗುತ್ತೆ. ನಾಲೆ ಎಡಗಡೆ ಪಕ್ಕನೇ ನಮ್ಮ ಗೋಶಾಲೆ ಇರೋದು. ಮೇನ್ ರೋಡಲ್ಲೇ ಬರುತ್ತೆ. ಮೇನ್ ರೋಡಲ್ಲೇ ಈ ಮೇನ್ ರೋಡ್ ಅಂದರೆ ಇಲ್ಲಿಂದ ನಿಮ್ಗೆ ಗೇಟ್ ಕಾಣುತ್ತೆ. ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ನನ್ನ ನಂಬರ್ 9980557797 99 80 55 77 97. ಎಲ್ರಿಗೂ ಹೇಳೋದಿಷ್ಟೇ, ಎಲ್ಲರೂ ಪ್ರೀತಿಯಿಂದ ಇರಿ, ಪ್ರೀತಿ ಮಾಡಿ, ನೆರೆ ಮನೆಯವ್ರನ್ನ ಚೆನ್ನಾಗಿಟ್ಕೊಳ್ಳಿ. ಯಾರನ್ನ ಅಕ್ಕಪಕ್ಕದ ಸಹಾಯ ಕೇಳಿದ್ರೆ ದಯವಿಟ್ಟು ಸಹಾಯ ಮಾಡಿ. ಪ್ಲೀಸ್ ನಿಮ್ಮ ತಂದೆ ತಾಯಿಗೆ ಹಿರಿಯರಿಗೆ ಗೌರವ ಕೊಡಿ. ಮನೆಯಿಂದ ಹೊರಡೋಕ್ಕೂ ಮುಂಚೆ ದಯವಿಟ್ಟು ನಿಮ್ಮ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ. ನೀವು ಶಾಲೆಯಲ್ಲಿ ಓದಿದಾಗ ಟೀಚರ್ಸ್ಗಳು ಸಿಗ್ತಾರೆ, ರೋಡಲ್ಲಿ ಹೋಗ್ತಾ ಒಂದು ನಿಮಿಷ ನಿಲ್ಲಿಸಿ ಮಾತಾಡಿಸಿ, ಟೀಚರ್ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ, ಇಂಥ ಬ್ಯಾಚ್ ಸ್ಟೂಡೆಂಟ್ ನಾನು ಅಂತ ಹೇಳ್ಕೊಳ್ಳಿ. ಅವ್ರಿಗೂ ನನ್ನ ಸ್ಟೂಡೆಂಟ್ ಮಾತಾಡ್ದಂಥ ಖುಷಿಯಾಗುತ್ತೆ, ನಿಮಗೂ ಅವ್ರ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಹೇಳ್ತಾ ನನಗೆ ಇಷ್ಟ ತನಕ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ. ನಾನು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾ ಎಲ್ರಿಗೂ ಧನ್ಯವಾದ ಅರ್ಪಿಸ್ತೀನಿ. ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾದಿ ಭವಂತು. ಬೋಲೋ ಭಾರತ್ ಮಾತಾ ಕಿ ಜೈ, ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸರ್. ನಿಮ್ಮ ಹತ್ರ ತುಂಬ ಥ್ಯಾಂಕ್ ಯು. ನಾನು ನಿಮ್ಮ ಹತ್ರ ಹಾವಿನ ಪಾಠ ಕಲಿಯೋಕ್ಕೆ ಅಂತ ಬಂದು ಇವತ್ತು ನಾನು, ಬಟ್ ಜೀವನ ಪಾಠ ಕಲಿಸ್ಬಿಟ್ಟು ಹೋಗ್ತಾ ಇದ್ದೀರಾ ನೀವು. ಎಷ್ಟೊಂದು ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ಒಂದು ನಿಮ್ಮ ಹತ್ರ ನಾನು ಇದು ಕೇಳಬೇಕು ಅದು ಕೇಳಬೇಕು ಅಂತ, ಬಟ್ ನೀವೇ ನನಗೆ ಎಷ್ಟೊಂದು ವಿಷಯಗಳನ್ನ ಎಲ್ಲ ವಯಸ್ಕರಿಗೂ, ಮಕ್ಕಳಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಅತ್ತೆ ಸೊಸೆ ಎಲ್ಲರಿಗೂ ಒಂದು ಪಾಠ ಕೊಟ್ಟು ಹೋಗಿದ್ದೀರಾ ಇವತ್ತು. ಸೊ ತುಂಬ ಥ್ಯಾಂಕ್ ಯು. ನಿಮ್ಮ ಒಂದು ಎಕ್ಸ್ಪೀರಿಯನ್ಸಿಂದ ನಾವು ಕೂಡ ಕಲಿಬೇಕು, ಮತ್ತು ಯಾರು ನೋಡ್ತಿದ್ದಾರೆ ಎಲ್ಲ ಅಪ್ಪ ಅಮ್ಮಂದರು ಬೇಸಿಕಲಿ ಎಲ್ಲರೂ ಇದರಿಂದ ಎಷ್ಟೊಂದು ಪಾಠಗಳು ಲೈಫ್ ಲೆಸನ್ಸ್ ಕಲ್ತ್ಕೊಳ್ಳಿ. ದಯವಿಟ್ಟು ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಸರ್ ಹೇಳ್ದಂಗೆ ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡೋಣ. ಸರ್ ತುಂಬ ಥ್ಯಾಂಕ್ ಯು ನಿಮ್ಮ ಒಂದು ಟೈಮ್ ಕೊಟ್ಟಿದ್ದಕ್ಕೆ. ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ಹೀಗೆ ನಿಮ್ಮ ಒಂದು ನಾಲೆಡ್ಜ್ ನಮ್ಮ ಜೊತೆ ಹರಿಸ್ತಾ ಇರಿ. ಎಲ್ಲರಿಗೂ ಒಂದು ನಿಮ್ಮ ಜೊತೆ ಬೆರೆಯುವಂಥ ಒಂದು ಅವಕಾಶ ಮಾಡಿಕೊಡಿ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಥ್ಯಾಂಕ್ ಯು.